Hello students! So I welcome you all to the Master PYQ series for the chapter General Principle and Process of Isolation of Elements. That is nothing but metallurgy. So ಈ ಮೆಟಲರ್ಜಿ ಚಾಪ್ಟರು ತುಂಬಾ ಚಿಕ್ಕ ಚಾಪ್ಟರ್ ಇದೆ ಆ್ಯಂಡ್ ಇದರಲ್ಲೂ ಕೂಡ ನೀವು ಕೆಲವೊಂದು ಕ್ವಶನ್ಸ್ ತುಂಬ ಎಕ್ಸ್ಪೆಕ್ಟೆಡ್ ಇರುತ್ತೆ, ಅದನ್ನು ಮಾತ್ರ ನೋಡಿಕೊಂಡ್ರೆ ಓಕೆ. ಆ್ಯಂಡ್ ಕೆಲವೊಂದು ಕ್ವಶನ್ಸ್ ತುಂಬಾ ಈಸಿ ಇರುತ್ತೆ. ಇಫ್ ಯು ನೋ ಅದರ್ವೈಸ್ ಯು ಕಾಂಟ್ ಆನ್ಸರ್ ಇಟ್. ಆಯಿತಾ? ಸೊ ಇದರಲ್ಲಿ ನೀವು ಬೇಕಾದರೆ ಪ್ರಿವಿಯಸ್ ಇಯರ್ ಕ್ವೆಶನ್ಸ್ನ ಮಾತ್ರ ಸಾಲ್ವ್ ಮಾಡಿ ಹೋಗಿ, ಮಿಕ್ಕಿದ್ದು ಇನ್ಆರ್ಗ್ಯಾನಿಕ್ ಚಾಪ್ಟರ್ಸ್ ಏನಿದ್ದಾವೆ, ದಟ್ ಈಸ್ ಕೋಆರ್ಡಿನೇಷನ್ ಕೆಮಿಸ್ಟ್ರಿ ಇರ್ಬೋದು, ಪಿ ಬ್ಲಾಕ್ ಎಲಿಮೆಂಟ್ಸ್ ಇರ್ಬೋದು, ಡಿ ಆ್ಯಂಡ್ ಎಫ್ ಬ್ಲಾಕ್ ಎಲಿಮೆಂಟ್ಸ್ ಇರ್ಬೋದು, ಅದನ್ನು ನೀಟಾಗಿ ಓದಿದ್ರೆ ನಡೆಯುತ್ತೆ. ಸೊ ಲೆಟ್ ಸ್ಟಾರ್ಟ್. ಸೊ ಫಸ್ಟ್ ನಮ್ಮದು ಟುಡೇಸ್ ಗೋಲ್ನ ಅರ್ಥ ಮಾಡ್ಕೊಳ್ಳೋಣ. ದಟ್ ಈಸ್ ಏನೇನು ಸೆಕ್ಷನ್ಸ್ಗಳು ನಾವು ಈ ಚಾಪ್ಟರಲ್ಲಿ ಓದ್ಕೊತಾ ಹೋಗ್ತೀವಿ. ಸೊ ಸೆಕ್ಷನ್ಸ್ ಆರ್ ಫಸ್ಟ್ ಒಂದೇನು ಅಕರೆನ್ಸ್ ಆಫ್ ಮೆಟಲ್. ಸೊ ಮೆಟಲ್ ಯಾವ ವೇಲ್ ಅಕ್ಕರ್ ಆಗುತ್ತೆ, ಯಾವ ಮಿನರಲ್, ಯಾವ ಓರು, ಅದರಲ್ಲಿ ಯಾವ ಟೈಪ್ ಆಫ್ ಎಲಿಮೆಂಟ್ ಇರುತ್ತೆ, ಸಲ್ಫೈಡ್ ಇರುತ್ತೆ, ನೈಟ್ರೈಟ್ ಇರುತ್ತೆ, ಯಾವ ಥರ ಇರುತ್ತೆ. ಆಯಿತಾ? ಸೊ ಒಂದು ಮೆಟಲು ಯಾವ ಕಂಪೌಂಡ್ ಫಾರ್ಮಲ್ಲಿ ಎಕ್ಸಿಸ್ಟ್ ಆಗುತ್ತೆ. ಸೊ ಅಕರೆನ್ಸ್ ಆಫ್ ಮೆಟಲ್ ಹೇಗೆ ಎಕ್ಸಿಸ್ಟ್ ಆಗುತ್ತೆ ಅಂತ, ಜನರಲ್ ಮೆಥಡ್ಸ್ ಆಫ್ ಎಕ್ಸ್ಟ್ರಾಕ್ಷನ್. ಓಕೆ, ಒಂದು ಮಿನರಲ್ ಆ್ಯಂಡ್ ಓರಿಂದ ನಮಗೆ ಒಂದು ಮೆಟಲ್ ಸಿಗ್ಬೋದು, ಬಟ್ ಅದನ್ನು ಹೇಗೆ ಎಕ್ಸ್ಟ್ರಾಕ್ಟ್ ಮಾಡ್ಕೊಳೋದು, ಆ ಮೆಥಡ್ಸ್ನ ನೋಡ್ಕೊತಾ ಹೋಗ್ತೀವಿ, ಸ್ಟೆಪ್ಸ್ನ. ನೆಕ್ಸ್ಟ್ ಎಲಿಂಗಮ್ ಡಯಾಗ್ರಾಮ್ಸ್. ಸೊ ನಾವು ರೆಡ್ಯೂಸಿಂಗ್ ಏಜೆಂಟ್ಸು, ಆಕ್ಸಿಡೈಸಿಂಗ್ ಏಜೆಂಟ್ಸು ಏನೇನು ಯೂಸ್ ಮಾಡ್ತೀವಿ ಎಕ್ಸ್ಟ್ರಾಕ್ಟ್ ಮಾಡೋದಕ್ಕೋಸ್ಕರ ಮೆಟಲ್ನ, ಅದು ನಮಗೆ ಹೇಗೆ ಗೊತ್ತಾಯಿತು, ಅದರ ಬೇಸಿಸ್ ಏನು, ಅದು ಎಲಿಂಗಮ್ ಡಯಾಗ್ರಾಮಲ್ಲಿ ಬರುತ್ತೆ. ನೆಕ್ಸ್ಟ್ ಬಂದ್ಬಿಟ್ಟು ಎಕ್ಸ್ಟ್ರಾಕ್ಷನ್ ಆಫ್ ಐರನ್, ಕಾಪರ್, ಜಿಂಕ್ ಆ್ಯಂಡ್ ಅಲ್ಯೂಮಿನಿಯಂ. ಸೊ ನಿಮಗೆ ಫುಲ್ ನೀಟಾಗಿ ವಿತ್ ರಿಯಾಕ್ಷನ್ಸು ಯಾವ್ದು ಕೊಟ್ಟಿರೋದು ಎಕ್ಸ್ಟ್ರಾಕ್ಷನ್ಸಲ್ಲಿ, ಐರನ್, ಕಾಪರ್, ಜಿಂಕ್, ಅಲ್ಯೂಮಿನಿಯಂ, ಇವು 4 ಎಕ್ಸ್ಟ್ರಾಕ್ಷನ್ಸ್ನ ನೋಡಿಕೊಂಡ್ರೆ ನಿಮ್ಮದು ಈಸಿಲಿ ಕವರ್ ಮಾಡ್ಕೊಬೋದು ಚಾಪ್ಟರ್ನ. ಸೊ ಲೆಟ್ಸ್ ಸ್ಟಾರ್ಟ್. ಬಟ್ ಬಿಫೋರ್ ದಿಸ್ ಲೆಟ್ ಅಸ್ ಅಂಡರ್ಸ್ಟ್ಯಾಂಡ್ ನಮ್ಮದು ಪ್ರೀವಿಯಸ್ ಇಯರ್ಸ್ ಕ್ವಶನ್ ಪೇಪರ್ಸು ಆ್ಯಂಡ್ ಬ್ಲೂ ಪ್ರಿಂಟ್ ಏನು ಹೇಳುತ್ತೆ ಅಂತ. ಸೊ ಅಕಾರ್ಡಿಂಗ್ ಟು ಪ್ರೀವಿಯಸ್ ಇಯರ್ ಪೇಪರ್ಸ್ ಆ್ಯಂಡ್ ಬ್ಲೂ ಪ್ರಿಂಟ್ ನಿಮ್ಮದು ಪಾರ್ಟ್ ಎ ಅಲ್ಲಿ 1 ಮಾರ್ಕ್ ಕ್ವಶನ್ದು 1 ಕ್ವಶನ್ ಬರುತ್ತೆ. ಪಾರ್ಟ್ ಬಿ ಅಲ್ಲಿ ಯಾವುದೇ ಕ್ವಶನ್ ಬರಲ್ಲ. ಪಾರ್ಟ್ ಸಿ ಅಲ್ಲೂ ಕೂಡ ಒಂದೇ ಒಂದು ಕ್ವಶನ್ ಬರುತ್ತೆ, ದ್ಯಾಟ್ ಈಸ್ ಫಾರ್ 3 ಮಾರ್ಕ್ಸ್. ಆ್ಯಂಡ್ ನೆಕ್ಸ್ಟ್ ಸೆಕ್ಷನಲ್ಲಿ ಯಾವುದೇ ಕ್ವಶನ್ ಬರಲ್ಲ. ಸೊ ದಿಸ್ ಇಸ್ ಫಾರ್ 3 ಮಾರ್ಕ್ಸ್. ಐ ಆಮ್ ರಿಯಲಿ ಸಾರಿ, 3 ಮಾರ್ಕ್ಸಿಗೆ. ಓಕೆ, ಸೊ ಲೆಟ್ ಸ್ಟಾರ್ಟ್. ಸೊ ಫಸ್ಟ್ ಟಾಪಿಕ್ ವೈಸ್ ಹೋಗ್ತಾ ಹೋಗೋಣ ಆ್ಯಂಡ್ ಅದರ ರಿಲೇಟೆಡ್ ಕ್ವಶನ್ಸ್ನ ನೋಡ್ಕೊತಾ ಹೋಗೋಣ. ಫಸ್ಟ್ ಥಿಂಗ್ ಯು ಹ್ಯಾವ್ ಟು ಅಂಡರ್ಸ್ಟ್ಯಾಂಡ್ ಈಸ್ ಮಿನರಲ್ ಆ್ಯಂಡ್ ಓರ್ ಮಧ್ಯೆ ಡಿಫ್ರೆನ್ಸ್ ಏನು. ಸೊ ಮಿನರಲ್, ಓರ್ ಅಂತ ಹೇಳ್ತೀರಾ. ಒಂದು ಮೈಂಡಲ್ಲಿ ಇಟ್ಕೊಳ್ಳಿ, ಈ ಓರು ಒಂದು ಟೈಪ್ ಆಫ್ ಮಿನರಲ್ಸೇ. ಆಯಿತಾ? ಓರ್ ಈಸ್ ಅ ಟೈಪ್ ಆಫ್ ಮಿನರಲ್. ಬಟ್ ಎಲ್ಲಿ ಡಿಫ್ರೆನ್ಸ್ ಬರುತ್ತೆ? ಸೊ ಕ್ವಾಂಟಿಟಿ, ಪರ್ಸೆಂಟೇಜ್ ಎಷ್ಟಿದೆ ಮೆಟಲ್ದು, ಅದರಲ್ಲಿ ಏನಾದರೂ ನಿಮ್ಮದು ಮೆಟಲ್ ಪರ್ಸೆಂಟೇಜ್ ಏನಿದೆ ಹೈ ಇದ್ದರೆ ಅಮೌಂಟಲ್ಲಿ, ಅವಾಗ ಅದನ್ನು ನಾವು ಓರ್ ಅಂತ ಕನ್ಸಿಡರ್ ಮಾಡ್ತೀವಿ. ಬಾಕಿ ಎಲ್ಲ ಮೆಟಲ್ ಎಲ್ಲಿಂದ ನಾವು ಎಕ್ಸ್ಟ್ರಾಕ್ಟ್ ಮಾಡ್ಬೋದು, ನ್ಯಾಚುರಲಿ ಏನು ಅಕ್ಕರ್ ಆಗುತ್ತೆ, ಅದನ್ನೇನು ಹೇಳ್ತೀರಾ ನೀವು, ಮಿನರಲ್ ಅಂತ ಹೇಳ್ತೀರಾ. ಸೊ ಹೇಗೆ ಡಿಫೈನ್ ಮಾಡ್ತೀರಾ ಎಕ್ಸಾಮಿನೇಷನಲ್ಲಿ? ಮಿನರಲ್ ಕೆಳಗಡೆ ಬರೀತೀರಾ, ಎ ನ್ಯಾಚುರಲಿ ಅಕ್ಕರಿಂಗ್ ಸಬ್ಸ್ಟೆನ್ಸ್ ವಿಚ್ ಕಂಟೈನ್ಸ್ ದ ಮೆಟಲ್ ಇನ್ ಫ್ರೀ ಸ್ಟೇಟ್ ಆರ್ ಇನ್ ಫಾರ್ಮ್ ಆಫ್ ಕಂಪೌಂಡ್. ನ್ಯಾಚುರಲಿ ಅಕ್ಕರ್ ಆಗುತ್ತೆ, ಅದರಲ್ಲಿ ಮೆಟಲು ಫ್ರೀ ಸ್ಟೇಟಲ್ಲೂ ಇರ್ಬೋದು ಆರ್ ಇನ್ ದ ಫಾರ್ಮ್ ಆಫ್ ಕಂಪೌಂಡು ಇರ್ಬೋದು. ನೆಕ್ಸ್ಟ್ ಬಂದ್ಬಿಟ್ಟು ಓರಲ್ಲಿ ನೋಡ್ತಾ ಹೋದರೆ, ಓರ್ is a type of mineral that contain high percentage of metal percentage ತುಂಬ ಹೈ ಇರುತ್ತೆ, from which it can be extracted conveniently and economically. ಸೊ ಇಂಡಸ್ಟ್ರಿಯಲ್ ಎಕನಾಮಿಕಲಿ ಆಗಿ ಕನ್ವೀನಿಯೆಂಟ್ಲಿ ನಾವೇನು ಮಾಡ್ಬೋದು, ಎಕ್ಸ್ಟ್ರಾಕ್ಟ್ ಮಾಡ್ಕೊಬೋದು. ಆ ಟೈಪ್ ಆಫ್ ಮಿನರಲ್ ಅದು. ನೆಕ್ಸ್ಟ್ ಬಂದ್ರಿ, ಲೋ ಪರ್ಸೆಂಟೇಜ್ ಆಫ್ ಮೆಟಲ್ ಇರುತ್ತೆ, ಇದರಲ್ಲಿ ಹೈ ಪರ್ಸೆಂಟೇಜ್ ಆಫ್ ಮೆಟಲ್ ಇರುತ್ತೆ. ಇದರಲ್ಲಿ ನೋಡಿ, ಇವಾಗ ಆಲ್ ಮಿನರಲ್ಸ್ ಆರ್ ನಾಟ್ ಓರ್. ಎಲ್ಲ ಮಿನರಲ್ಸಲ್ಲೂ ಮೆಟಲ್ ಪರ್ಸೆಂಟೇಜ್ ಹೈನೇ ಇರಬೇಕು ಅಂತ ಏನಾದರೂ ಕಂಡೀಷನ್ ಇದೆಯಾ? ಇಲ್ಲ. ಸೊ ಮೆಟಲ್ ಪರ್ಸೆಂಟೇಜ್ ಲೋನೂ ಇರ್ಬೋದು ಕೆಲವೊಂದರಲ್ಲಿ, ವಿಚ್ ಕೆನ್ ನಾಟ್ ಬಿ ಎನ್ ಎಕ್ಸಾಂಪಲ್ ಫಾರ್ ಮಿನರಲ್. ಅದಕ್ಕೋಸ್ಕರ ಏನು ಹೇಳ್ತೀರಾ, ಆಲ್ ಮಿನರಲ್ಸ್ ಆರ್ ನಾಟ್ ಓರ್ಸ್. ಬಟ್ ಓರಲ್ಲಿ ಬಂದಾಗ ಆಲ್ ಓರ್ಸ್ ಆರ್ ಮಿನರಲ್ಸ್, ಯಾಕಂದರೆ ಇದು ಮಿನರಲ್ಸ್ದೇ ಟೈಪ್. ಕ್ಲಿಯರ್? ಓಕೆ, ಈಗ ಬರೋಣ ಕ್ಲಾಸಿಫಿಕೇಶನ್ ಆಫ್ ಓರ್ಸ್. ಅಂದರೆ ಅಕ್ಕರೆನ್ಸಲ್ಲೇ ನಾವು ನೋಡ್ತಾ ಹೋಗ್ತಿರೋದು ಇದನ್ನು, ಅದರಲ್ಲಿ ಕ್ಲಾಸಿಫಿಕೇಶನ್ ಹೇಗೆ ಮಾಡ್ತೀವಿ ಅಂತ. ಸೊ ನೋಡಿ, ಬೇಸ್ಡ್ ಆನ್ ನಿಮ್ಮದು ಯಾವ ಟೈಪ್ ಆಫ್ ಕಂಪೌಂಡ್ಸ್ದು ಇದಾಗಿದೆ ಅದನ್ನು ನೋಡ್ಬಿಟ್ಟು. ಸೊ ಆ ಓರು ಆಕ್ಸೈಡ್ಸ್ ಫಾರ್ಮೇಷನ್ ಇದ್ದರೆ ಸಲ್ಫೈಡ್ಸ್, ಕಾರ್ಬೋನೇಟ್ಸ್, ಹ್ಯಾಲೈಡ್ಸ್, ಸಲ್ಫೇಟ್, ಸಿಲಿಕೇಟ್, ಫಾಸ್ಫೇಟ್ ಆ್ಯಂಡ್ ನೈಟ್ರೇಟ್. ಸೊ ಇಷ್ಟು ಟೈಪ್ಸಲ್ಲಿ ನಾವೇನು ಮಾಡ್ತೀವಿ, ಕ್ಲಾಸಿಫೈ ಮಾಡ್ತೀವಿ ಓರ್ಸನ್ನು. ಸೊ ಫಸ್ಟ್ 1 by 1 ನೋಡ್ಕೊತ ಹೋಗೋಣ. ಆಕ್ಸೈಡ್ಸ್ ಫಾರ್ಮಲ್ಲಿ ಇರೋಂತಕ್ಕಂಥ ಓರ್ಸ್ ಯಾವ್ಯಾವು? ಸೊ ಫಸ್ಟ್ ಒನ್ ಈಸ್ ಬಾಕ್ಸೈಟ್. ವೆರಿ ಇಂಪಾರ್ಟೆಂಟ್, ಬಾಕ್ಸೈಟ್ನ ನೋಡ್ಕೊಂಡಿರಿ ನೀವು. Al2O3 2H2O, ಯಾವ್ದ್ರದ್ದು ಓರ್ ಇದು? ಅಲ್ಯೂಮಿನಿಯಮ್ದು. ನೆಕ್ಸ್ಟ್ ಬಂದ್ಬಿಟ್ಟು ಕ್ಯುಪ್ರೈಟ್, Cu2O, ಯಾವ್ದ್ರದ್ದು ಓರು? ಕಾಪರ್ದು. ಹೆಮಟೈಟ್ ಅಗೇನ್ ಇಂಪಾರ್ಟೆಂಟ್, Fe2O3 ಆ್ಯಂಡ್
ಅದ್ರ ಓರ್ ಯಾವುದು ಮೆಟಲ್ ಯಾವ್ದು ಎಕ್ಸ್ಟ್ರಾಕ್ಟ್ ಮಾಡೋದು ಐರನ್. ನೆಕ್ಸ್ಟ್ ಜಿಂಕ್ಸೈಟ್, ಸೊ ದಟ್ ಈಸ್ ZNO, ಜಿಂಕೈಟು ಅಂತ ಹೇಳ್ತೀರಾ ಕೆಲವೊಬ್ರು, ಪ್ರೊನೌನ್ಸಿಯೇಷನ್ ಡಿಫ್ರೆನ್ಸ್ ಆಗುತ್ತೆ. ಯಾವ ಮೆಟಲ್ನ ಎಕ್ಸ್ಟ್ರಾಕ್ಟ್ ಮಾಡೋದು, ಜಿಂಕನ್ನ ಎಕ್ಸ್ಟ್ರಾಕ್ಟ್ ಮಾಡ್ತೀರಾ. ನೆಕ್ಸ್ಟು ನೀವು ಟಿನ್ ಸ್ಟೋನು ಏನು ಇಂಪಾರ್ಟೆಂಟ್ ಇಲ್ಲ. ನೆಕ್ಸ್ಟ್ ಬಂದ್ಬಿಟ್ಟು ಪೈರೋಲ್ಯೂಸೈಟ್, MnO2 Mn ಕೇಳ್ಬೋದು. ನೆಕ್ಸ್ಟ್ ಪಿಚ್ ಬ್ಲೆಂಡ್, ದಟ್ ಈಸ್ U3O8 ಯುರೇನಿಯಂ. ನೆಕ್ಸ್ಟ್ ರುಟೈಲು, TiO2 ಟೈಟೇನಿಯಮ್ನ ಎಕ್ಸ್ಟ್ರಾಕ್ಟ್ ಮಾಡ್ತೀರಾ. ಇದರಲ್ಲಿ ಯಾವ್ಯಾವ ಇಂಪಾರ್ಟೆಂಟು, ಬಾಕ್ಸೈಟ್, ಹೆಮೆಟೈಟ್, ಪೈರೋಲೂಸೈಟ್. ಈ ಮೂರು ನಿಮಗೆ ಕೇಳ್ಬೋದು, ಮಿಕ್ಕಿದು ಕೇಳ್ಬೋದು, ಹೇಳೋಕ್ಕಾಗಲ್ಲ. ಬಟ್ ನಿಮ್ಮ ಸೇಫರ್ ಸೈಡಿಗೋಸ್ಕರ ಯಾವ್ದಾದ್ರು ಒಂದು ಇಂಪಾರ್ಟೆಂಟ್ ಆದರೂ ತಿಳ್ಕೊಂಡಿರಿ. ನೆಕ್ಸ್ಟ್ ಬರೋಣ ಸಲ್ಫೈಡ್ಸಲ್ಲಿ ಯಾವ್ಯಾವ ಓರ್ಸ್ ಇದ್ದಾವೆ. ಸಲ್ಫೈಡ್ಸಲ್ಲಿ ಬಂದ್ಬಿಟ್ಟು ಕಾಪರ್ ಪೈರೈಟ್ಸು CuFeS2, ಅದರಲ್ಲಿ ಸಿಯುನೂ ಎಕ್ಸ್ಟ್ರಾಕ್ಟ್ ಮಾಡ್ಬೋದು, ಐರನ್ನು ಕೂಡ ಎಕ್ಸ್ಟ್ರಾಕ್ಟ್ ಮಾಡ್ಬೋದು, ಕಾಪರ್ ಆ್ಯಂಡ್ ಐರನ್. ಸೊ ಕಾಪರ್ ಪೈರೈಟ್ಸು ಇಂಪಾರ್ಟೆಂಟ್ ಬರುತ್ತೆ. ಯಾವ ಊರಲ್ಲಿ ಕಾಪರು ಇರುತ್ತೆ, ಐರನ್ನು ಇರುತ್ತೆ, ಆ್ಯಂಡ್ ಸಲ್ಫೈಡ್ಸು ಇರುತ್ತೆ, ಕೇಳ್ಬೋದು. ನೆಕ್ಸ್ಟ್ ಅದರದೇ ಕಾಪರು ಆ್ಯಂಡ್ ಕಾಪರ್ ಸಲ್ಫೈಡ್ ಆ್ಯಂಡ್ ಐರನ್ ಸಲ್ಫೈಡ್ ಎರಡೂ ಇರೋದ್ರನ್ನ ನಾವು ಕಾಪರ್ ಮ್ಯಾಟ್ ಅಂತಾನು ಹೇಳ್ತೀರ ನೀವು, ಆಯಿತಾ. ಅದರಲ್ಲಿ ಏನಿರುತ್ತೆ ನಿಮ್ಮದು, ಕಾಪರ್ ಸಲ್ಫೈಡು, ಐರನ್ ಸಲ್ಫೈಡ್ ಎರಡೂ ಇರುತ್ತೆ. ಏನಿರುತ್ತೆ ನಿಮ್ಮದು ಬರೆದು ಬಿಡ್ತೀನಿ, ಕಾಪರ್ ಸಲ್ಫೈಡ್ ಆ್ಯಂಡ್ ಐರನ್ ಸಲ್ಫೈಡ್ದು ಮಿಕ್ಸ್ಚರ್ ಇದು ಇಂಪಾರ್ಟೆಂಟ್. ನೆಕ್ಸ್ಟ್ ಬರೋಣ ಕಾಪರ್ ಗ್ಲ್ಯಾನ್ಸ್. ಇದು ನೋಡಿ, ಕಾಪರ್ ಗ್ಲ್ಯಾನ್ಸಲ್ಲಿ ಪ್ಯೂರ್ ಕಾಪರ್ದು ಸಲ್ಫೈಡ್ ಆಗಿರುತ್ತೆ, ಇದು ಕಾಪರ್ದು, ಇದು ಇಂಪಾರ್ಟೆಂಟು. ಜಿಂಕ್ ಬ್ಲೆಂಡ್, ಎಸ್ ಜಿಂಕ್ ಆ್ಯಂಡ್ ಸಲ್ಫೈಡ್, ಸೊ ಜಿಂಕ್ ಎಕ್ಸ್ಟ್ರಾಕ್ಟ್ ಮಾಡ್ತೀರಾ, ಅಗೇನ್ ಇಂಪಾರ್ಟೆಂಟ್. ಸಿನ್ನಬಾರ್ ನಿಮ್ಮದು ಮರ್ಕ್ಯೂರಿ ಪ್ಲಸ್ ಸಲ್ಫರ್ ಇರುತ್ತೆ, ಮರ್ಕ್ಯೂರಿನ ಎಕ್ಸ್ಟ್ರಾಕ್ಟ್ ಮಾಡ್ತೀರಾ, ಆಬ್ವಿಯಸ್ಲಿ ಮೆಟಲ್ ಅದೇ. ಗೆಲಿನಾ PbS ಆ್ಯಂಟಿಮೋನ್ ಎಕ್ಸ್ಟ್ರಾಕ್ಟ್ ಮಾಡ್ತೀರಾ. ನೆಕ್ಸ್ಟ್ ಅರ್ಜೆಂಟೈಟ್ ಆರ್ ಸಿಲ್ವರ್ ಗ್ಲ್ಯಾನ್ಸ್ ಇದೆ, ಸಿಲ್ವರ್ನ ಎಕ್ಸ್ಟ್ರಾಕ್ಟ್ ಮಾಡ್ತೀರಾ. ನೆಕ್ಸ್ಟ್ ಬರೋಣ ಕಾರ್ಬೋನೇಟ್ಸ್ ಇರತಕ್ಕಂಥ ಓರ್ಸ್ಗಳನ್ನು ನೋಡ್ಕೊಳ್ಳೋಣ. ಸೊ ಕಾರ್ಬೋನೇಟ್ ಅಂದ್ರೇನು, CO3 2- ಇರುತ್ತೆ. ಫಸ್ಟ್ ಒಂದು ಮ್ಯಾಂಗನಸೈಟ್ MgCO3, ಮೆಗ್ನೀಷಿಯಮ್ ನೋಡ್ತೀರಾ ನೀವು. ಡೋಲಾಮೈಟ್ ಇಂಪಾರ್ಟೆಂಟ್, CaCO3 MgCO3 ಯಾವ ಮೆಟಲ್ ಎಕ್ಸ್ಟ್ರಾಕ್ಟ್ ಮಾಡೋದು, ಮೆಗ್ನೀಷಿಯಮ್ನ. ಕ್ಯಾಲಮೈನ್ ZnCO3 ಜಿಂಕ್ ಎಕ್ಸ್ಟ್ರಾಕ್ಟ್ ಮಾಡ್ತೀರಾ. ಮ್ಯಾಲಚೈಟ್ ಇಂಪಾರ್ಟೆಂಟ್, CuCO3 CuOH ಟ್ವೈಸ್ ಯಾವ್ದು ಎಕ್ಸ್ಟ್ರಾಕ್ಟ್ ಮಾಡೋದು, ಕಾಪರ್. ಲೈಮ್ ಸ್ಟೋನ್ ಇಂಪಾರ್ಟೆಂಟ್, CaCO3 ಕ್ಯಾಲ್ಶಿಯಂ ಕಾರ್ಬೋನೇಟ್ ಅಂತಲೂ ಕೂಡ ಹೇಳ್ತೀರಾ, ಕ್ಯಾಲ್ಶಿಯಂ ಎಕ್ಸ್ಟ್ರಾಕ್ಟ್ ಮಾಡ್ತೀರಾ ಮೆಟಲ್ ಆಸ್ ಎ. ಅಜುರೈಟ್, ಸೊ ನೋಡಿ CuOH ಟ್ವೈಸ್ ಇದೆ, CuCO3 ಇದೇ ಥರ ಇರೋದು, ಬಟ್ ನೋಡಿ ಇಲ್ಲಿ ಸ್ಟಾಕ್ಯೋಮೀಟರ್ ಸ್ವಲ್ಪ ಚೇಂಜ್ ಆಗಿದೆ, ಕಾಪರ್. ಸೊ ಅಜುರೈಟು ನೆನ್ಪಿಟ್ಕೊಂಡಿರಿ, ಅಜುರೈಟ್ ಆ್ಯಂಡ್ ಮಾಲ್ಚೈಟ್ ಒಂದೇ ಕಡೆ ಬರ್ಕೊಳ್ಳಿ. ನೆಕ್ಸ್ಟು ಸೆರಸೈಟು PbCO3 Pb ಎಕ್ಸ್ಟ್ರಾಕ್ಟ್ ಮಾಡ್ತೀರಾ. ಸೆಡರೈಟು FeCO3 Feನ ಎಕ್ಸ್ಟ್ರಾಕ್ಟ್ ಮಾಡ್ತೀರಾ, ಐರನ್ನ. ಸೊ ದೀಸ್ ಆರ್ ದಿ ಇಂಪಾರ್ಟೆಂಟ್, ಡೋಲಾಮೈಟ್, ಮಾಲ್ಚೈಟ್, ಲೈಮ್ಸ್ಟೋನ್, ಅಜುರೈಟ್, ಸಿಡರೈಟ್, ಆಯಿತಾ. ಮ್ಯಾಗ್ನೆಸೈಟು ಕೂಡ ನೋಡ್ಕೊಂಬಿಡಿ ಒಂದ್ಸತಿ. ನೆಕ್ಸ್ಟ್ ಬರೋಣ ಹ್ಯಾಲೈಟ್ಸಲ್ಲಿ. ಸೊ ಹ್ಯಾಲೋಜನ್ ಕಂಟೈನಿಂಗ್ ಓರ್ಸ್ ಯಾವ್ಯಾವ ನೋಡ್ಕೊಳ್ಳೋಣ. ಫಸ್ಟ್ ಒನ್ ಇಸ್ ರಾಕ್ ಸಾಲ್ಟ್, ದಟ್ ಈಸ್ NaCl ಗೊತ್ತಿದೆ. NaCl ಮೆಟಲ್ ಯಾವುದು, ಸೋಡಿಯಂ, ಆಬ್ವಿಯಸ್ಲಿ ಇದು ಗೊತ್ತೇ ಇದೆ ನಿಮಗೆ. ನೆಕ್ಸ್ಟ್ ಬರೋಣ ಕಾರ್ನಲೈಟ್, ಇಂಪಾರ್ಟೆಂಟ್ ಅಗೇನ್. ಕಾರ್ನಲೈಟಲ್ಲಿ ಏನಿರುತ್ತೆ ನೋಡಿ, ನಿಮ್ಮದು ಪೊಟ್ಯಾಷಿಯಮ್ ಇರುತ್ತೆ, ಕ್ಯಾಲ್ಶಿಯಂ ಇರುತ್ತೆ, ಮೆಗ್ನೀಷಿಯಮ್ ಇರುತ್ತೆ, ಕ್ಲೋರಿನ್ ಇರುತ್ತೆ, ಆ್ಯಂಡ್ H2O ಹೈಡ್ರೇಟೆಡ್ ಫಾರ್ಮ್ ಇರುತ್ತೆ. ಯಾವ್ದು ಎಕ್ಸ್ಟ್ರಾಕ್ಟ್ ಮಾಡೋದು, ಮೆಗ್ನೀಷಿಯಮ್, ಹೈಡ್ರೇಟೆಡ್ ಫಾರ್ಮ್ ನೆನ್ಪಿಟ್ಕೊಳ್ಳಿ. ನೆಕ್ಸ್ಟ್ ಬಂದ್ಬಿಟ್ಟು ಹಾರ್ನ್ ಸಿಲ್ವರ್, NaCl ಥರನೇ ಹಾರ್ನ್ ಸಿಲ್ವರ್, ದಟ್ ಈಸ್ ಸಿಲ್ವರ್ ಪ್ಲಸ್ ಕ್ಯಾಲ್ಶಿಯಂ, ಸಿಲ್ವರ್ ಎಕ್ಸ್ಟ್ರಾಕ್ಟ್ ಮಾಡ್ತೀರಾ. ಸೈಲ್ವೈನು KCl, ದಟ್ ಈಸ್ ಪೊಟ್ಯಾಷಿಯಮ್ ಕ್ಲೋರೈಡು, ಯಾವ್ದು ಎಕ್ಸ್ಟ್ರಾಕ್ಟ್ ಮಾಡ್ತೀರಾ, ಪೊಟ್ಯಾಷಿಯಮ್ನೇ. ಕ್ರಯೋಲೈಟ್ ಇಂಪಾರ್ಟೆಂಟ್, ಸೊ ಕ್ರಯೋಲೈಟ್ ನಿಮಗೆ ಎಲ್ಲಿ ಇಂಪಾರ್ಟೆಂಟ್ ಆಗುತ್ತೆ, ಮತ್ತು ಅಲ್ಯೂಮಿನಿಯಂ ಎಕ್ಸ್ಟ್ರಾಕ್ಷನ್ ಅಲ್ಲೂ ಕೂಡ ಇದು ಇಂಪಾರ್ಟೆಂಟ್ ಆಗುತ್ತೆ. ಸೊ ಏನಿರುತ್ತೆ ನೋಡಿ, NaFAlF3 ಬರಿಬೋದು, ಅಥವಾ Na3AlF6 ಅಂತಲೂ ಬರಿಬೋದು. ಯಾವ್ದು ಎಕ್ಸ್ಟ್ರಾಕ್ಟ್ ಮಾಡೋದು, ಅಲ್ಯೂಮಿನಿಯಂ. ಹ್ಯಾಲೈಟ್ಸ್ ಆಯಿತಾ. ಇಂಪಾರ್ಟೆಂಟ್ ಯಾವುದು, ಕಾರ್ನಲೈಟು ಆ್ಯಂಡ್ ಕ್ರಯೋಲೈಟ್. ನೆಕ್ಸ್ಟ್ ಬರೋಣ ಫಾಸ್ಫೇಟ್ಸ್ ಕಂಟೈನಿಂಗು ಫಾಸ್ಫರೈಟ್, ಒಂದೇ ಒಂದು ಎಕ್ಸಾಂಪಲ್ ಇರೋದು, Ca3PO4 ಟ್ವೈಸ್, ಯಾವ್ದು ಎಕ್ಸ್ಟ್ರಾಕ್ಟ್ ಮಾಡ್ತೀರಾ, ಆಬ್ವಿಯಸ್ಲಿ ಕ್ಯಾಲ್ಶಿಯಂ. ನೈಟ್ರೇಟ್ ಕಂಟೈನಿಂಗ್ ಓರ್ಸ್ ನೋಡಿ, ಚೈಲ್ ಸಾಲ್ಪೆಟ್ರೆ NaNO3 ಸೋಡಿಯಂನೇ ಎಕ್ಸ್ಟ್ರಾಕ್ಟ್ ಮಾಡ್ಕೊಳೋದು. ಸಾಲ್ಪೆಟ್ರೆ ದಟ್ ಈಸ್ KNO3 ದಟ್ ಈಸ್ ಪೊಟ್ಯಾಷಿಯಮ್ ಎಕ್ಸ್ಟ್ರಾಕ್ಟ್ ಮಾಡ್ತೀರಾ. ನೆಕ್ಸ್ಟ್ ಬರೋಣ ಸಲ್ಫೇಟ್ಸ್ ಕಂಟೈನಿಂಗ್ ಓರ್ಸು. ಸಲ್ಫೇಟ್ಸ್ ಅಂತ ಬಂದಾಗ SO4 ಗ್ರೂಪ್ ಇರುತ್ತೆ. ಯಾವ್ಯಾವುದು, ಎಪ್ಸಮ್ ಸಾಲ್ಟ್ ಇಂಪಾರ್ಟೆಂಟ್. ಎಪ್ಸಮ್ ಸಾಲ್ಟಲ್ಲಿ ಏನಿರುತ್ತೆ, ಮೆಗ್ನೀಷಿಯಮ್ ಇರುತ್ತೆ, ಮೆಗ್ನೀಷಿಯಮ್ ಸಲ್ಫೇಟು ಹೈಡ್ರೇಟೆಡ್ ಫಾರ್ಮ್. ನೆಕ್ಸ್ಟ್ ಜಿಪ್ಸಮ್, ಅಗೇನ್ ಇಂಪಾರ್ಟೆಂಟ್, ಜಿಪ್ಸಮ್ ಆಮೇಲೆ ಕ್ಯಾಲ್ಶಿಯಮ್ ಇರುತ್ತೆ ಇನ್ ಪ್ಲೇಸ್ ಆಫ್ ಮೆಗ್ನೀಷಿಯಮ್, ಇದು ಕೂಡ ಹೈಡ್ರೇಟೆಡ್ ಫಾರ್ಮ್, ಆಯಿತಾ. ನೆಕ್ಸ್ಟು ಬೆರೈಟ್ಸ್,
ಬೇರಿಯಂ ಸಲ್ಫೇಟ್ ಇರುತ್ತೆ, ಬೇರಿಯಂ ಎಕ್ಸ್ಟ್ರಾಕ್ಟ್ ಮಾಡ್ತೀರಾ, ಏನು ಕೇಳಲ್ಲ ಅಷ್ಟೊಂದು. ಏಂಜಲ್ ಸೈಟ್ PbSO4 PB ಎಕ್ಸ್ಟ್ರಾಕ್ಟ್ ಮಾಡ್ತೀರಾ. ಗ್ಲಾಬರ್ ಸಾಲ್ಟ್ Na2SO4 10H2O ಇದು ಕೂಡ ಹೈಡ್ರೇಟೆಡ್ ಸೋಡಿಯಂ ಎಕ್ಸ್ಟ್ರಾಕ್ಟ್ ಮಾಡ್ತೀರಾ. ಕ್ಲಿಯರ್. ನೆಕ್ಸ್ಟ್ ಬರೋಣ ಸಿಲಿಕೇಟ್ಸಲ್ಲಿ ಆಸ್ಬೆಸ್ಟಾಸ್. ಸೊ ಆಸ್ಬೆಸ್ಟಾಸ್ ಅಂದರೆ ಹೇಳಿದ್ರೆ ಕ್ಯಾಲ್ಶಿಯಮು ಸಿಲಿಕಾನು ಆಕ್ಸಿಜನ್ ಇರುತ್ತೆ ಆ್ಯಂಡ್ ಮೆಗ್ನೀಷಿಯಮು ಸಿಲಿಕಾನ್ ಆಕ್ಸಿಜನ್ ಇರುತ್ತೆ. ಯಾವ್ದು ಎಕ್ಸ್ಟ್ರಾಕ್ಟ್ ಮಾಡೋದು? ಕ್ಯಾಲ್ಶಿಯಮ ಮೆಗ್ನೀಷಿಯಮ್. ನೆಕ್ಸ್ಟ್ ಫ್ಲೆಸ್ಪಾರೋ K2OAl2O3 6SiO2 ಅಥವಾ ಇದನ್ನು ನೀವು ಕಂಬೈನ್ ಆಗಿ KAlSi3O8 ಅಂತಲೂ ಕೂಡ ಬರೀಬೋದು. ಅಲ್ಯೂಮಿನಿಯಮ್ಗೆ ಯೂಸ್ ಆಗುತ್ತೆ. ಮೀಕಾ ಅಗೇನ್ ಫಾರ್ ಅಲ್ಯೂಮಿನಿಯಂ, ಸೇಮ್ K2O 3Al2O3 6SiO2 ಆ್ಯಂಡ್ 2H2O ಹೈಡ್ರೇಟೆಡ್ ಫಾರ್ಮ್ ಇರುತ್ತೆ ಅಷ್ಟೇ. ಎಕ್ಸ್ಟ್ರಾ ಏನಾಗಿರುತ್ತೆ? ವಾಟರ್ ಆ್ಯಡ್ ಆಗಿರುತ್ತೆ ಮೀಕಾಗೆ, ಫ್ಲೆಸ್ಪಾರ್ಗೆ ಡಿಫ್ರೆನ್ಸ್ ಇರೋದು. ಸೊ ಎಕ್ಸಾಮಲ್ಲಿ ಏನೇನು ಕೇಳಿದ್ದಾರೆ? ಕಂಪೋಸಿಷನ್ ಆಫ್ ಓರ್ಸು ಅಥವಾ ನೀವು ಕ್ಲಾಸಿಫಿಕೇಶನ್ ಆಫ್ ಓರ್ಸಲ್ಲಿ ಯಾವ ಕ್ವಶನ್ ನಿಮಗೆ ಪ್ರೀವಿಯಸ್ ಇಯರ್ ಕೇಳಿದ್ದಾರೆ ಅದನ್ನು ನೋಡ್ಕೊಂಡು ತಗೋಣ. 2016 ಕ್ವಶನ್ ಬಂದಿರೋದು ಏನಂದರೆ ಕಂಪೋಸಿಷನ್ ಆಫ್ ಕಾಪರ್ ಮ್ಯಾಟೆ ಏನು. ಕಾಪರ್ ಮ್ಯಾಟೆ ನಿಮಗೆ ಹೇಳಿದೆ ನಾನು, ದಟ್ ಈಸ್ ಕಾಪರ್ ಸಲ್ಫೈಡ್ಸು ಆ್ಯಂಡ್ ಐರನ್ ಸಲ್ಫೈಡ್ಸು ಕಾಂಬಿನೇಷನ್ ಇರುತ್ತೆ. ಸೊ ಕಾಪರ್ ಮ್ಯಾಟೆ ಇಸ್ ಮೇಡ್ ಅಪ್ ಆಫ್ ಕಾಂಬಿನೇಷನ್ ಆಫ್ ಕಾಪರ್ ಸಲ್ಫೈಡ್ Cu2S ಆ್ಯಂಡ್ ಸ್ಮಾಲ್ ಅಮೌಂಟ್ ಆಫ್ ಐರನ್ ಸಲ್ಫೈಡ್ಸ್ FeS. ಆಯಿತಾ? ಸೊ ಸ್ಮಾಲ್ ಅಮೌಂಟಲ್ಲಿ ಐರನ್ ಸಲ್ಫೈಡ್ಸು ಇರುತ್ತೆ ಆ್ಯಂಡ್ ಕಾಪರ್ ಸಲ್ಫೈಡು ಇರುತ್ತೆ. ಇಷ್ಟು ಬರೆದಿದ್ರೆ ಆಗತ್ತಾ? ನೆಕ್ಸ್ಟ್ ಬರೋಣ ನಿಮ್ಮದು ಎಕ್ಸ್ಟ್ರಾಕ್ಷನ್ಸ್ ಆಫ್ ಮೆಟಲ್ ಫ್ರಮ್ ಓರ್. ಸೊ ಎಕ್ಸ್ಟ್ರಾಕ್ಷನ್ ಮಾಡಬೇಕಾದ್ರೆ ನಿಮ್ಮದು ಕೆಲವೊಂದು ಸ್ಟೆಪ್ಸ್ಗಳಿರುತ್ತೆ. ಫಸ್ಟು ನಿಮ್ಮದು ಕ್ರಷಿಂಗ್ ಆಫ್ ಓರ್ನ ತೊಗೊಳ್ತೀರಾ, ನೀಟಾಗಿ ಕ್ರಷ್ ಮಾಡ್ತೀರಾ. ಅದಕ್ಕೆ ಬೇರೆ ಬೇರೆ ಮೆಥಡ್ಸ್ಗಳಿದ್ದಾವೆ. ಸೊ ಕ್ರಷ್ ಆದಮೇಲೆ ಅದನ್ನು ನೀವು ಕಾನ್ಸಂಟ್ರೇಟ್ ಮಾಡ್ತೀರಾ ಓರ್ನ. ಸೊ ಕಾನ್ಸಂಟ್ರೇಷನ್ ಮಾಡೋದಕ್ಕೂ ಕೂಡ ಬೇರೆ ಬೇರೆ ಡಿಫ್ರೆಂಟ್ ಮೆಥಡ್ಸ್ಗಳಿರುತ್ತೆ. ಕಾನ್ಸಂಟ್ರೇಟ್ ಮಾಡಾದ್ಮೇಲೆ ಏನು ಮಾಡ್ತೀರಾ? ಈ ಓರ್ನೇನಿರುತ್ತೆ ಅದನ್ನು ಕನ್ವರ್ಟ್ ಮಾಡ್ತೀರಾ ಮೆಟಲ್ ಆಕ್ಸೈಡಲ್ಲಿ. ಸೊ ಅದೇ ಮೆಟಲ್ದು ಆಕ್ಸೈಡ್ ಫಾರ್ಮೇಷನಲ್ಲಿ. ನೆಕ್ಸ್ಟ್ ಸ್ಟೆಪ್ ಏನು ಮಾಡ್ತೀರಾ? ಈ ಮೆಟಲ್ ಆಕ್ಸೈಡಿಂದ ನೀವು ಒಂದು ಎಲಿಮೆಂಟಲ್ ಮೆಟಲ್ನ ನೀವು ಎಕ್ಸ್ಟ್ರಾಕ್ಟ್ ಮಾಡ್ತೀರಾ. ಈ ಎಲಿಮೆಂಟಲ್ ಮೆಟಲ್ ಸಿಕ್ಕಾದ್ಮೇಲೆ ಇದನ್ನ ಏನು ಮಾಡ್ತೀರಾ? ನೀವು ರಿಫೈನ್ ಮಾಡ್ತೀರಾ. ಸೊ ಇಷ್ಟು ಸ್ಟೆಪ್ಸ್ಗಳಿರುತ್ತೆ, ಒನ್ ಬೈ ಒನ್ ನೋಡ್ಕೊತಾ ಹೋಗೋಣ. ಎಷ್ಟು ಇಂಪಾರ್ಟೆಂಟ್ ಅಷ್ಟು ಮಾತ್ರ ಹೇಳ್ತೀನಿ. ಎಕ್ಸಾಮಿನೇಷನ್ಗೆ ಪೂರ ಡೀಪಾಗಿ ಇಲ್ಲಿ ಹೇಳಕ್ಕೆ ಹೋಗಲ್ಲ, ಬಿಕಾಸ್ ಇಟ್ ಈಸ್ ಅ ರಿವಿಷನ್ ಕೈಂಡ್ ಆಫ್ ವಿಡಿಯೋ ಆ್ಯಂಡ್ ಮೇನ್ ಮೋಟಿವ್ ಏನು ನಿಮಗೆ ಪ್ರೀವಿಯಸ್ ಇಯರ್ ಕ್ವೆಶನ್ಸ್ ಕೊಡೋದು. ಸೊ ಲೆಟ್ ಸ್ಟಾರ್ಟ್. ಕ್ರಷಿಂಗ್ ಆಫ್ ಓರ್. ಸೊ ಓರನ್ನ ಕ್ರಶ್ ಮಾಡೋದಕ್ಕೋಸ್ಕರ ಮೇನ್ಲಿ 3 ಮೆಥಡ್ಸ್ನ ಯೂಸ್ ಮಾಡ್ತೀರಾ. ದಟ್ ಈಸ್ ಫಸ್ಟ್ ಒನ್ ಈಸ್ ಹ್ಯಾಮರ್ ಮಿಲ್, ನೆಕ್ಸ್ಟ್ ಒನ್ ಈಸ್ ಜಾ ಕ್ರಷರ್, ನೆಕ್ಸ್ಟ್ ಒನ್ ಈಸ್ ಪಲ್ವರೈಸರ್. ಸೊ ನಿಮಗೆ ಮೆಥಡ್ಸ್ ನೇಮ್ ಕೇಳಿದ್ರೆ ಬರೀ 3 ಮೆಥಡ್ಸ್ ನೇಮ್ ಬರೀರಿ ಆ್ಯಂಡ್ ಡೆಫಿನೇಷನಲ್ಲಿ ನಿಮಗೂ ಪಲ್ವರೈಸೇಷನ್ ಡೆಫಿನೇಷನ್ ಕೇಳ್ಬೋದು, ಅದಕ್ಕೆ ಇದನ್ನು ಮೆನ್ಷನ್ ಮಾಡಿದ್ದೀನಿ. ಸೊ ಯಾವ್ಯಾವುದು? ಹ್ಯಾಮರ್ ಮಿಲ್, ಜಾ ಕ್ರಷರ್ ಆ್ಯಂಡ್ ಪಲ್ವರೈಸರ್. ಪಲ್ವರೈಸರಲ್ಲಿ ಏನಾಗುತ್ತೆ ನೋಡಿ, ನಿಮ್ಮದು ಕ್ರಷಡ್ ಓರ್ ಇಂಟು ಅ ಫೈನ್ ಪೌಡರ್ ಸ್ಟೇಟಿಗೆ ಕನ್ವರ್ಟ್ ಮಾಡ್ತೀರಾ. ಸೊ ಏನು ಕ್ರಷ್ ಆಗಿರುತ್ತೆ ಓರು, ಈ ಹ್ಯಾಮರ್ ಮಿಲ್ಲು ಆ್ಯಂಡ್ ಜಾ ಕ್ರಷರಿಂದ ಸ್ವಲ್ಪ ಕ್ರಷ್ ಆಗಿರುತ್ತೆ ಓರು, ಅಂದರೆ ಸ್ವಲ್ಪ ಲಾರ್ಜರ್ ಪಾರ್ಟಿಕಲ್ಸ್ ಇರುತ್ತೆ. ಆ ಲಾರ್ಜರ್ ಪಾರ್ಟಿಕಲ್ಸಿಂದ ಪೂರಾ ಪೌಡರ್ಡ್ ಫಾರ್ಮಲ್ಲಿ ಕನ್ವರ್ಟ್ ಮಾಡಿದಾಗ ಏನು ಮಾಡಗತ್ತದು? ಪಲ್ವರೈಸೇಷನ್ ಅಂತ ಹೇಳ್ತೀರಾ. ಕ್ಲಿಯರ್? ಓಕೆ. ಕ್ರಷಿಂಗ್ ಆಫ್ ಓರ್ ಆಯಿತು. ಕಾನ್ಸಂಟ್ರೇಷನ್ ಆಫ್ ಓರಲ್ಲಿ ನೋಡೋಣ. ಸೊ ಕಾನ್ಸಂಟ್ರೇಷನ್ ಆಫ್ ಓರಲ್ಲಿ ಬೇರೆ ಬೇರೆ ಮೆಥಡ್ಸ್ಗಳಿದ್ದಾವೆ. ಫಸ್ಟ್ ಮೆಥಡ್ ಬಂದ್ಬಿಟ್ಟು ಹ್ಯಾಂಡ್ ಪಿಕ್ಕಿಂಗ್. ಸೊ ಹ್ಯಾಂಡ್ ಪಿಕ್ಕಿಂಗ್ ಅಲ್ಲಿದ್ರೆ ಇವಾಗ ಕಲ್ಲುಗಳಿರುತ್ತೆ ಮಧ್ಯದಲ್ಲಿ, ನೀವು ಮನೇಲೆಲ್ಲ ಹ್ಯಾಂಡ್ ಪಿಕ್ ಮಾಡಿ ಸಪ್ರೇಟ್ ಮಾಡ್ತಿರಲ್ವ, ನಾರ್ಮಲ್ ಅದೇ ಹ್ಯಾಂಡ್ ಪಿಕ್ಕಿಂಗು. ನೆಕ್ಸ್ಟ್ ಬಂದ್ಬಿಟ್ಟು ಗ್ರಾವಿಟಿ ಆರ್ ಲೆವಿಗೇಷನ್ ಸೆಪರೇಷನ್, ಅಥವಾ ಇದನ್ನು ನೀವು ಹೈಡ್ರಾಲಿಕ್ ವಾಷಿಂಗ್ ಅಂತಲೂ ಕೂಡ ಕರೀತೀರಾ. ಗ್ರಾವಿಟಿ ಆರ್ ಲೆವಿಗೇಷನ್ ಸೆಪರೇಷನ್ ಅಂತಲೂ ಕೂಡ ಕರಿತೀರಾ, ಅಥವಾ ಹೈಡ್ರಾಲಿಕ್ ವಾಷಿಂಗ್ ಅಂತಲೂ ಕೂಡ ಕರಿತೀರಾ. ಹೈಡ್ರಾಲಿಕ್ ವಾಷಿಂಗ್ ನೋಡಿ ನೇಮಲ್ಲೇ ಇದೆ. ಓಕೆ, ಏನೋ ಒಂದು ನಿಮ್ಮದು ವಾಟರ್ ಇಲ್ಲಿ ರೋಲ್ ಪ್ಲೇ ಮಾಡ್ತಿದೆ. ನೆಕ್ಸ್ಟು ಗ್ರಾವಿಟಿ ಅಂತ ಹೇಳಿದ್ರೆ ಗ್ರಾವಿಟಿ ನಿಮ್ಮದು ಪ್ಲೇ ಮಾಡ್ತಿದೆ ಅಂತ ಅರ್ಥ. ಸೊ ನೋಡೋಣ ಎಕ್ಸಾಂಪಲ್ ಇದನ್ನು ಹೇಗೆ ಬರೀತೀರಾ. ದಿಸ್ ಮೆಥಡ್ ಫಸ್ಟ್ ಏನು ಬರೀತಾರೆ, ಇದು ಯಾವುದ್ರ ಬೇಸಿಸ್ ಮೇಲಿದೆ. ಸೊ ದಿಸ್ ಮೆಥಡ್ ಈಸ್ ಬೇಸ್ಡ್ ಆನ್ ಡಿಫ್ರೆನ್ಸಸ್ ಇನ್ ಸ್ಪೆಸಿಫಿಕ್ ಗ್ರಾವಿಟಿ. ಹೇಳಿದ್ನಲ್ವಾ, ಗ್ರಾವಿಟಿ ಅಂತ ನೇಮ್ ಇದ ಮೇಲೆ ಗ್ರಾವಿಟಿ ಪ್ಲೇ ಆಗ್ತಿದೆ ಅಲ್ಲಿ. ಸೊ ಏನಾಗಿದೆ, ಸ್ಪೆಸಿಫಿಕ್ ಗ್ರಾವಿಟಿ ಆಫ್ ಗಾಂಗ್ ಪಾರ್ಟಿಕಲ್ ಆ್ಯಂಡ್ ದಿ ಓರ್ ಪಾರ್ಟಿಕಲ್ಸ್. ಸೊ ಓರಲ್ಲಿ ಒಂದು ನಿಮ್ಮದು ಇಂಪ್ಯೂರಿಟಿ ಏನಿರುತ್ತೆ, ಗಾಂಗ್ ಪಾರ್ಟಿಕಲ್ ಇರುತ್ತೆ. ಆ ಗಾಂಗ್ ಪಾರ್ಟಿಕಲು ಆ್ಯಂಡ್ ಓರ್ದರು ಏನಾಗಿರುತ್ತೆ, ನಿಮ್ಮದು ಗ್ರಾವಿಟಿಯಲ್ಲಿ ಡಿಫ್ರೆನ್ಸ್ ಇರುತ್ತೆ. ಲೆಟ್ಸ್ ಸೇ ಒಂದ್ರದ್ದು ಗಾಂಗ್ ಪಾರ್ಟಿಕಲ್ ಇಂಪ್ಯೂರಿಟಿ ಏನಾಗಿದೆ, ಅದರದ್ದು ಗ್ರಾವಿಟಿ ಜಾಸ್ತಿ ಇದೆ, ಓರ್ದು ಗ್ರಾವಿಟಿ ಕಡಿಮೆ ಇದೆ ಅಂತ ಅಂದ್ಕೊಳ್ಳಿ. ಸೊ ವಾಟರ್ ಹಾಕಿದಾಗ ಕೆಳಗಡೆ ಯಾವುದಿರುತ್ತೆ ಲೇಯರಲ್ಲಿ, ಗ್ರಾವಿಟಿ ಜಾಸ್ತಿ ಇರೋದು, ರೈಟ್. ಸೊ ಅದಕ್ಕೋಸ್ಕರ ವಾಟರ್ ಹೈಡ್ರಾಲಿಕ್ ವಾಷಿಂಗ್ ಅಂತ ಇಟ್ಟಿರೋದು, ಗ್ರಾವಿಟಿ ಪ್ಲೇ ಮಾಡ್ತಿರೋದನ್ನ ಗ್ರಾವಿಟಿ ಆರ್ ಲೆವಿಗೇಷನ್ ಸೆಪರೇಷನ್ ಅಂತ ಇಕ್ಕಿರೋದು. ಸೊ ಏನಾಗಿದೆ, ದಿಸ್ ಮೆಥಡ್ ಈಸ್ ಬೇಸ್ಡ್ ಆನ್ ಡಿಫ್ರೆಂಟ್ ಇನ್ ಸ್ಪೆಸಿಫಿಕ್ ಗ್ರಾವಿಟೀಸ್ ಆಫ್ ಗಾಂಗ್ ಪಾರ್ಟಿಕಲ್ ಆ್ಯಂಡ್ ದಿ ಓರ್ ಪಾರ್ಟಿಕಲ್ಸ್. ಈ ಪ್ರೋಸೆಸ್ಸಲ್ಲಿ ಏನಾಗತ್ತೆ ನೋಡಿ, ಪೌಡರ್ಡ್ ಓರ್ ಏನು ಪಲ್ವರೈಸೇಷನಲ್ಲಿ ನಮ್ಗೆ ಸಿಕ್ಕಿತ್ತು ಓರು, ಅದನ್ನು ಏನು ಮಾಡ್ತೀರಾ, ಅಜಿಟೇಟೆಡ್ ವಿತ್ ಅ ಸ್ಟ್ರೀಮ್ ಆಫ್ ವಾಟರ್ನ ಆ್ಯಡ್ ಮಾಡ್ತೀರಾ. ಹೈಡ್ರಾಲಿಕ್ ವಾಷಿಂಗ್ ಹೇಳಿದೆ ನಾನು ನಿಮಗೆ.
ದ ಹೆವಿಯರ್ ಓರ್ ಪಾರ್ಟಿಕಲ್ ಸೆಟಲ್ ಡೌನ್, ಇವಾಗ ತಾನೇ ಹೇಳಿದೆ, ಡ್ಯೂ ಟು ದ ಫೋರ್ಸ್ ಆಫ್ ಗ್ರಾವಿಟಿ, ಏನರಿಂದ ಸೆಟಲ್ ಡೌನ್ ಆಗೋದು, ಗ್ರಾವಿಟೇಷನಲ್ ಇರೋದ್ರಿಂದ, ಗ್ರಾವಿಟಿ ಫೋರ್ಸ್ ಡೆನ್ಸಿಟಿ ಜಾಸ್ತಿ ಇರೋದ್ರಿಂದ. ವೈಲ್ ಲೈಟರ್ ಇಂಪ್ಯೂರಿಟೀಸ್ ಆರ್ ವಾಶ್ ಅವೇ. ಸೊ ಲೈಟರ್ ಇಂಪ್ಯೂರಿಟಿ ಏನಾಗಿರುತ್ತೆ, ಮೇಲ್ಗಡೆ ಇರುತ್ತೆ, ಅದು ವಾಶ್ ಅವೇ ಆಗೋಗುತ್ತೆ. ಕ್ಲಿಯರ್? ನೆಕ್ಸ್ಟ್ ಥರ್ಡ್ ಯಾವ್ದು ಪ್ರೋಸೆಸ್ ನೀವು ಯೂಸ್ ಮಾಡ್ತೀರಾ ಅಂತ ಹೇಳಿದ್ರೆ ಫ್ರೋತ್ ಫ್ಲೋಟೇಷನ್ ಪ್ರೋಸೆಸ್. ಈ ಫ್ರೋತ್ ಫ್ಲೋಟೇಷನ್ ಪ್ರೋಸೆಸ್ಸು ನೀವು ನಾರ್ಮಲಿ ಸಲ್ಫೈಡ್ ಓರ್ಸಿಗೆ ನೀವೇನು ಮಾಡ್ತೀರಾ, ಯೂಸ್ ಮಾಡ್ತೀರಾ. ಸಲ್ಫೈಡ್ಸ್ ಓರ್ ಅಂದರೆ ಸಲ್ಫರ್ ಕಂಟೈನಿಂಗ್. ಕ್ಲಿಯರ್? ಕಾಪರ್ ಮ್ಯಾಟೆ ಅನ್ನೋದು ಸಲ್ಫೈಡ್ ಓರ್ಸೆ ಅಲ್ವಾ? ಓಕೆ, ಲೆಟ್ ಸ್ಟಾರ್ಟ್. ಇಟ್ ಈಸ್ ಬೇಸ್ಡ್ ಆನ್, ಇದರ ಯಾವ್ದ್ರ ಮೇಲೆ ಬೇಸಿಸ್ ಆಗಿದೆ, on preferential wetting of ore particles by oil and gong particle by water, and is mainly used for concentration of sulfide ores ಗೆ ಮಾತ್ರ ಯೂಸ್ ಮಾಡ್ತೀರಾ. ಸೊ ಇದರ ಪ್ರಿನ್ಸಿಪಲ್ ಏನು, ನಿಮ್ಮದು ಓರ್ ಏನಾಗಿರುತ್ತೆ, ಓರ್ ಯಾವುದರಿಂದ ವೆಟ್ ಆಗುತ್ತೆ, ಆಯಿಲಿಂದ. ಅದೇ ಇಂಪ್ಯೂರಿಟಿ ಗಾಂಗ್ ಪಾರ್ಟಿಕಲ್ ಯಾವುದರಿಂದ ವೆಟ್ ಆಗುತ್ತೆ, ವಾಟರಿಂದ. ಸೊ ದಿಸ್ ಇಸ್ ಇಂಪಾರ್ಟೆಂಟ್ ನೋಡಿ, ಓರ್ ವೆಟ್ ಆಗೋದು ಆಯಿಲಿಂದ. ಓರ್ ಈಸ್ ವೆಟೆಡ್ ಬೈ ಆಯಿಲ್ and gong is wetted by water. ಕ್ಲಿಯರ್? ಆ್ಯಂಡ್ ಯಾವುದಕ್ಕೆ ಯೂಸ್ ಮಾಡ್ತೀರಾ, ಸಲ್ಫೈಡ್ ಓರಿಗೆ ಯೂಸ್ ಮಾಡ್ತೀರಾ. 3 ಪಾಯಿಂಟ್ ಬರೀತೀರಾ ಎಕ್ಸಾಮಲ್ಲಿ. ನೆಕ್ಸ್ಟ್ ಇದರಲ್ಲಿ ಏನೇನು ನೀವು ಹಾಕ್ತೀರಾ ಫ್ರೋತ್ ಫ್ಲೋಟೇಷನ್ ಪ್ರೋಸೆಸ್ಸಲ್ಲಿ, ಕಲೆಕ್ಟರ್ಸ್ ಹಾಕ್ತೀರಾ, ಒಂದು ಫ್ರೋತ್ ಸ್ಟೆಬಿಲೈಸರ್ಸ್ ಹಾಕ್ತೀರಾ, ಆ್ಯಂಡ್ ಡಿಪ್ರೆಸೆಂಟ್ಸ್ ಹಾಕ್ತೀರಾ. ಯಾವ್ಯಾವುದು, ಕಲೆಕ್ಟರ್ಸ್, ಫ್ರೋತ್ ಸ್ಟೆಬಿಲೈಸರ್ಸು ಆ್ಯಂಡ್ ಡಿಪ್ರೆಸೆಂಟ್. ಸೊ ಒನ್ ಬೈ ಒನ್ ನೋಡ್ಕೊಂಡು ತಗೋಣ. ಕಲೆಕ್ಟರ್ಸ್ ಅಂತ ಬಂದಾಗ ಏನೋ ಕಲೆಕ್ಟ್ ಮಾಡ್ತಿದೆ, ರೈಟ್? ಸೊ ಏನು ಕಲೆಕ್ಟ್ ಮಾಡ್ತಿರ್ಬೋದು, ನಿಮ್ಮದು ಓರನ್ನೇ ತಾನು ನಾವು ಕಲೆಕ್ಟ್ ಮಾಡ್ತಿರೋದಿಲ್ಲಿ. ಸೊ ಓರನ್ನು ಕಲೆಕ್ಟ್ ಮಾಡುತ್ತೆ. ಓರ್ ಯಾವುದರಿಂದ ವೆಟ್ ಆಗುತ್ತೆ, ಆಯಿಲಿಂದ ವೆಟ್ ಆಗುತ್ತೆ. ಸೊ ಫಸ್ಟ್ ಏನಾಗಿರ್ಬೋದು ಕಲೆಕ್ಟರ್ಸಿಗೆ, ಎಸ್ ಆಯಿಲ್ ಆಗಿರಬೇಕು, ದಟ್ ಈಸ್ ಪೈನ್ ಆಯಿಲ್. ನೋಡಿ, ಫ್ಯಾಟಿ ಆ್ಯಸಿಡ್ಸ್, ಆಯಿಲ್ಸ್ ತಾನೆ ಫ್ಯಾಟಿ ಆ್ಯಸಿಡ್ಸ್ ಅಂದರೆ ಆಯಿಲ್ ಆ್ಯಂಡ್ ಝ್ಯಾಂಥೇಟ್ಸ್. ಇದರದ್ದು ಏನು ಕೆಲಸ, ಎನ್ಹ್ಯಾನ್ಸ್ ನಾನ್ ವೆಟಬಿಲಿಟಿ ಆಫ್ ಓರ್ ಪಾರ್ಟಿಕಲ್ಸ್, ಅಂದರೆ ವಾಟರಿಂದ ಅದು ವೆಟ್ ಆಗದಲ್ಲಿ ಇರೋ ಥರ ನೋಡೋದು, ಬಟ್ ನಿಮ್ಮದು ಆಯಿಲಿಂದ ವೆಟ್ ಆಗೋ ಥರ ನೋಡೋದು. ಕ್ಲಿಯರ್? ಸೊ ಕಲೆಕ್ಟರ್ಸ್. ನೆಕ್ಸ್ಟ್ ಒಂದು ಫ್ರೋತ್ ಸ್ಟೆಬಿಲೈಸರ್ಸ್. ಫ್ರೋತ್ ಏನಾಗಿರುತ್ತೆ ಅಂದರೆ ಮೇಲ್ಗಡೆ ಇದು ನೀವು ಬಬಲ್ಸ್ ಟೈಪಲ್ಲಿ ನೋಡ್ತಿರಲ್ವ, ಸೊ ಕರ್ಡನ್ನ ತೊಗೊಂಡಾಗ ಹಿಂಗೆ 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 ಅದೇ ಮಾಡ್ತಿರಲ್ವ, ಆಗ ಫ್ರೋತ್ ಆಗತ್ತಲ್ವಲ್ಲಿ, ದ್ಯಾಟ್ ಒನ್. ಸೊ ಅಜಿಟೇಟ್ ಮಾಡಿದಾಗ, ಸೊ ಅದಕ್ಕೆ ಏನು ಯೂಸ್ ಮಾಡ್ತೀರಾ, ಕ್ರೆಸಾಲ್ಸ್ ಆ್ಯಂಡ್ ಅನಿಲಿನ್. ಇದೇನು ಮಾಡುತ್ತೆ, ಫ್ರಾತ್ನ ಏನು ಮಾಡುತ್ತೆ, ಸ್ಟೆಬಿಲೈಸ್ ಮಾಡುತ್ತೆ. ನೆಕ್ಸ್ಟ್ ಡಿಪ್ರೆಸೆಂಟ್ಸ್. ಡಿಪ್ರೆಸೆಂಟ್ಸಲ್ಲಿ ಯಾವಾಗ ಯೂಸ್ ಮಾಡ್ತೀರಾ ಅಂದರೆ ಬೇರೆ ಬೇರೆ ಸಲ್ಫೈಡ್ ಓರ್ಸ್ನ ಮಿಕ್ಸ್ಚರ್ ಯೂಸ್ ಮಾಡಿದಾಗ, ಲೈಕ್ ಕಾಪರ್ ಮ್ಯಾಟೆ. ಅದರಲ್ಲಿ 2 ಸಲ್ಫೈಡ್ಸ್ ಓರ್ ಇದೆ, ನಮ್ಮದು ಕಾಪರ್ ಸಲ್ಫೈಡ್ಸ್ ಆ್ಯಂಡ್ ಐರನ್ ಸಲ್ಫೈಡ್ಸ್. ಬಟ್ ನನಗೆ ಎಕ್ಸ್ಟ್ರಾಕ್ಟ್ ಮಾಡಬೇಕು ಕಾಪರ್ನ. ಸೊ ಅದೇನು ಮಾಡುತ್ತೆ, ನಿಮ್ಮದು ಕಾಪರಿಗೋಸ್ಕರನೇ ನಾನ್ ವೆಟಬಿಲಿಟಿ ಪ್ರಾಪರ್ಟಿ ತೋರಿಸುತ್ತೆ, ಆ್ಯಂಡ್ ಐರನ್ ಏನು ಮಾಡುತ್ತೆ, ವೆಟ್ ಮಾಡಿ ಅದನ್ನು ಇಂಪ್ಯೂರಿಟಿ ಗಾಂಗ್ ಆಗಿ ಸಪ್ರೇಟ್ ಮಾಡುತ್ತೆ. ಸೊ ದಟ್ ಈಸ್ ಡಿಪ್ರೆಸೆಂಟ್ಸ್. ಏನಕ್ಕೆ, ಸಪ್ರೇಟ್ 2 ಸಲ್ಫೈಡ್ ಓರ್ಸ್. ಸೊ ನೆಕ್ಸ್ಟ್ ಬಂದ್ಬಿಟ್ಟು ಎಲೆಕ್ಟ್ರೋಮ್ಯಾಗ್ನೆಟಿಕ್ ಸಪರೇಷನ್, ಫೋರ್ತ್. ಸೊ ಎಷ್ಟಿರೋದು, ಫಸ್ಟ್, ಸೆಕೆಂಡ್, ಥರ್ಡ್, ಫೋರ್ತ್, ಫಿಫ್ತ್, 5 ಪ್ರೋಸೆಸ್ಗಳಿರ್ತವೆ ಕಾನ್ಸಂಟ್ರೇಷನ್ ಆಫ್ ಓರಲ್ಲಿ. ಎಲೆಕ್ಟ್ರೋಮ್ಯಾಗ್ನೆಟಿಕ್ ಸಪರೇಷನ್ ಅಂದ್ರೇನು, ಆಬ್ವಿಯಸ್ಲಿ ನೀವು ಎಲೆಕ್ಟ್ರಿಕ್ ಕರೆಂಟ್ ಆ್ಯಂಡ್ ಮ್ಯಾಗ್ನೆಟಿಕ್ ಫೀಲ್ಡ್ನ ಯೂಸ್ ಮಾಡ್ತಿದ್ದೀರಾ. ಸೊ ಯಾವುದ್ರ ಬೇಸಿಸ್ ಮೇಲೆ ಯೂಸ್ ಮಾಡ್ಬೋದು ನೋಡಿ, ಯಾವಾಗ ನಿಮ್ಮದು ಮ್ಯಾಗ್ನೆಟಿಕ್ ಪ್ರಾಪರ್ಟೀಸ್ನ ಶೋ ಮಾಡುತ್ತೆ. ಲೆಟ್ಸ್ ಸೇ ಒಂದು ನಿಮ್ಮ ಹತ್ರ ಓರಿದೆ, ಓರಲ್ಲಿ ಒಂದು ಗಾಂಗ್ ಪಾರ್ಟಿಕಲ್ ಇಂಪ್ಯೂರಿಟಿ ನಾನ್ ಮ್ಯಾಗ್ನೆಟಿಕ್ ಪ್ರಾಪರ್ಟೀಸ್ನ ಶೋ ಮಾಡ್ತಿಲ್ಲ, ಇನ್ನೊಂದು ಮ್ಯಾಗ್ನೆಟಿಕ್ ಪ್ರಾಪರ್ಟೀಸ್ನ ಶೋ ಮಾಡ್ತಿದೆ. ಸೊ ಇದನ್ನು ನೀವು 2 ರೌಂಡ್ ಟೇಬಲ್ ಆಗಿ ಇದ್ರ ಮೇಲೆ ಹಿಂಗೆ ಬಿಟ್ಟಾಗ ಏನಾಗುತ್ತೆ, ಇಲ್ಲಿ ಮ್ಯಾಗ್ನೆಟ್ ಇರುತ್ತೆ. ಸೊ ಮ್ಯಾಗ್ನೆಟಿಕ್ ಪ್ರಾಪರ್ಟೀಸ್ನ ಶೋ ಮಾಡ್ತಿರೋದು ಮ್ಯಾಗ್ನೆಟ್ ಕಡೆ ಅಟ್ರಾಕ್ಟ್ ಆಗಿ ಈ ಕಡೆ ಬರುತ್ತೆ, ಆ್ಯಂಡ್ ಮಿಕ್ಕಿದೆಲ್ಲ ಆ ಕಡೆ ಹೋಗುತ್ತೆ. ಸೊ ಇಟ್ ಈಸ್ ಯೂಸ್ಡ್ ಫಾರ್ ಸಪ್ರೇಷನ್ ಆಫ್ ಮೆಟಲ್ ಓರ್ ವೆನ್ either the ore or impurities are magnetic in nature. ಯಾವ್ದಾದ್ರು ಒಂದು ಮ್ಯಾಗ್ನೆಟಿಕ್ ಪ್ರಾಪರ್ಟೀಸ್ನ ಶೋ ಮಾಡ್ತಿರ್ಬೇಕು, ಇನ್ನೊಂದು ನಾನ್ ಮ್ಯಾಗ್ನೆಟಿಕ್ ಆಗಿರಬೇಕು. ಕ್ಲಿಯರ್? ಓಕೆ. 5th process is leaching process. ಸೊ ಲೀಚಿಂಗ್ ಪ್ರೋಸೆಸ್ ಯಾವ್ದ್ರ ಮೇಲೆ ಯೂಸ್ ಆಗುತ್ತೆ, ಇದು ಕೂಡ ಸಾಲ್ಯುಬಿಲಿಟಿ ಇದ್ರದ್ದು ಪ್ರಿನ್ಸಿಪಲ್ ಆಗಿದೆ. ಸಾಲ್ಯುಬಿಲಿಟಿ ಆಫ್ ಓರ್ ಇನ್ ಸೂಟೇಬಲ್ ಸಾಲ್ವೆಂಟ್. ಸೊ ಒಂದು ಸೂಟೇಬಲ್ ಸಾಲ್ವೆಂಟ್ ಹಾಕಿದಾಗ ಓರ್ಸ್ ಏನಾಗುತ್ತೆ, ಸಾಲ್ಯುಬಲ್ ಆಗುತ್ತೆ. ಇದು ಸಾಲ್ವೆಂಟ್ ಏನಾಗಿರ್ಬೋದು, ಆ್ಯಸಿಡ್ ಆಗಿರ್ಬೋದು, ಬೇಸ್ ಆಗಿರ್ಬೋದು, ಅಥವಾ ಯಾವುದೇ ಒಂದು ಬೇರೆ ಕೆಮಿಕಲ್ ಕೂಡ ಆಗಿರ್ಬೋದು. ಸೊ ಇದರಲ್ಲಿ ಏನಾಗುತ್ತೆ ನೋಡಿ, ಓರ್ ಏನಾಗಿರುತ್ತೆ, ಸಾಲ್ಯುಬಲ್ ಆಗಿರಬೇಕು. ಯಾವುದರಲ್ಲಿ, ಸಾಲ್ವೆಂಟಲ್ಲಿ. ನೆಕ್ಸ್ಟು ಇಂಪ್ಯೂರಿಟಿ ಏನಾಗಿರಬೇಕು, ಈ ಸಾಲ್ವೆಂಟ್ ಏನು ಯೂಸ್ ಮಾಡ್ತಿದ್ದೀರಲ್ವಾ ಅದರಲ್ಲಿ ಇನ್ಸಾಲ್ಯುಬಲ್ ಆಗಿರಬೇಕು, ಸಾಲ್ಯುಬಲ್ ಆಗಬಾರ್ದು. ಇಟ್ ಈಸ್ ಯೂಸ್ಡ್ ಫಾರ್ ಯಾವುದಕ್ಕೆ ಯೂಸ್ ಮಾಡ್ತೀರಾ ಅಂತ ಬಂದಿರೋದು, ಎಕ್ಸ್ಟ್ರಾಕ್ಷನ್ಸ್ ಆಫ್ AU, AG ಆ್ಯಂಡ್ ಪ್ಯೂರ್ ಅಲ್ಯೂಮಿನಾ. ಸೊ ಇಟ್ ಈಸ್ ಗೋಲ್ಡ್, ಸಿಲ್ವರ್ ಆ್ಯಂಡ್ ಅಲ್ಯೂಮಿನಾನ ಎಕ್ಸ್ಟ್ರಾಕ್ಟ್ ಮಾಡೋದಕ್ಕೋಸ್ಕರ. ಸೊ ನಿಮಗೆ ಇಂಪಾರ್ಟೆಂಟ್ ಆಗಿ ಯಾವ್ದು ಎಕ್ಸಾಂಪಲ್ ಕೇಳ್ತಾರೆ ಲೀಚಿಂಗಲ್ಲಿ ಅಂತ ಹೇಳಿದ್ರೆ, ದಟ್ ಈಸ್ ಬೇಯರ್ಸ್ ಪ್ರೋಸೆಸ್. ಬೇಯರ್ಸ್ ಪ್ರೋಸೆಸ್ ಬಂದ್ಬಿಟ್ಟು ಪ್ಯೂರ್ ಅಲ್ಯೂಮಿನಾ ಫ್ರಮ್ ಬಾಕ್ಸೈಡ್ದಾಗಿದೆ. ಸೊ ನೋಡ್ಕೊತಾ ಹೋಗೋಣ.
ಬೇಯರ್ಸ್ ಪ್ರೋಸೆಸ್ ನೋಡಿ. ಸೊ ಇದರಲ್ಲಿ 3 ಸ್ಟೆಪ್ಸ್ ಇರುತ್ತೆ. ಸೊ ಫಸ್ಟ್ ಸ್ಟೆಪ್ಪಲ್ಲಿ ಏನಾಗಿರುತ್ತೆ ನೋಡಿ, ನಿಮ್ಮದು Al2O3 ಸಾಲಿಡ್ ಇದ್ದಿದ್ದು OH ಮೈನಸ್, ದಟ್ ಈಸ್ ಯಾವುದೋ ಒಂದು ಬೇಸ್ NaOH ಜೊತೆ ಆ್ಯಂಡ್ ಇನ್ ಪ್ರೆಸೆನ್ಸ್ ಆಫ್ ವಾಟರ್ ರಿಯಾಕ್ಟ್ ಆಗಿ ಏನು ಕೊಡ್ತಿದೆ ನಿಮ್ಗೆ ನೋಡಿ, ಒಂದು ಕೋಆರ್ಡಿನೇಷನ್ ಕಾಂಪ್ಲೆಕ್ಸ್ ಕೊಡ್ತಿದೆ ಅಲ್ಯೂಮಿನಿಯಮ್ದು ವಿತ್ 4 ಹೈಡ್ರಾಕ್ಸಿಲ್ ಗ್ರೂಪ್ ಇದೆ ಇಕ್ವೇಸ್ ಮೀಡಿಯಮಲ್ಲಿ. ಇದನ್ನು ನೀವು ಬೇಕಾದ್ರೆ ಬಿಡಿಸ್ಬಿಟ್ಟು OH ಮೈನಸ್ ಬರೆದ್ಬಿಟ್ಟು NaOH ಬರೆದ್ರೆ ಈ ಥರ ಬರಿಬೋದು ನೋಡಿ. ಸೊ 1 ಮೈನಸ್ ಇರೋದ್ರಿಂದ ಒಂದು Na ಅದನ್ನು ಸಬ್ಸ್ಟಿಟ್ಯೂಟ್ ಮಾಡುತ್ತೆ. ಕೋಆರ್ಡಿನೇಷನ್ ಕಾಂಪ್ಲೆಕ್ಸ್ ಓದಿದ್ದೀರಾ, ಇದು ಅಥವಾ ಯಾವ್ದಾದ್ರು ಇಕ್ವೇಷನ್ ಬರೀರಿ. ಐ ವಿಲ್ ಕನ್ಸಿಡರ್ ದಿಸ್ ಇಕ್ವೇಷನ್, ಯು ಶುಡ್ ರೈಟ್. ಒಂದು ಇಕ್ವೇಷನ್ನ ನೋಡ್ಕೊಳ್ಳಿ ಅಷ್ಟೇ. ನೆಕ್ಸ್ಟ್ ಏನು ಮಾಡ್ತೀರಾ, ಇದೇನು ಅಲ್ಯೂಮಿನಿಯಮ್ದು ಹೈಡ್ರಾಕ್ಸೈಡ್ ಏನಾಗಿದೆ ಟೆಟ್ರಾ ಹೈಡ್ರಾಕ್ಸೈಡ್, ಅದನ್ನು ಇಲ್ಲಿ ತಗೊತೀರಾ. ಅದು ಕಾರ್ಬನ್ ಡೈಆಕ್ಸೈಡ್ ಪ್ರೆಸೆನ್ಸಲ್ಲಿ ಡೈಲ್ಯೂಷನ್ ಆಗಿ AlOH3 ಆ್ಯಂಡ್ OH ಮೈನಸ್ ಕೊಡುತ್ತೆ. ಕೋಆರ್ಡಿನೇಷನ್ ಕಾಂಪ್ಲೆಕ್ಸ್ ಬ್ರೇಕ್ ಆಯಿತು, AlOH3 ಆಯಿತು. ಈಗ ಅಲ್ಯೂಮಿನಿಯಂ ಟ್ರೈ ಹೈಡ್ರಾಕ್ಸೈಡ್ ಏನಾಗಿರುತ್ತೆ ನಿಮ್ಮದು, ಹೀಟ್ ಮಾಡ್ತೀರಾ. ಹೀಟ್ ಮಾಡಿದಾಗ Al2O3 ಅಲ್ಯೂಮಿನಾ ಆಯಿತು, 3H2O ಅಲ್ಯೂಮಿನಾ ಇದನ್ನೇ ಹೇಳೋದು. ಕ್ಲಿಯರ್? ಅಲ್ಯೂಮಿನಾ ಎಕ್ಸ್ಟ್ರಾಕ್ಷನ್ ಆಯಿತಾ? ಎಸ್ ಆಯಿತು. ಈಗ ನೇಮ್ ದ ಮೆಥಡ್ ಯೂಸ್ಡ್ ಫಾರ್ ಕಾನ್ಸಂಟ್ರೇಷನ್ ಆಫ್ ಸಲ್ಫೈಡ್ ಓರ್. ಪ್ರೀವಿಯಸ್ ಅಲ್ಲಿ ಕ್ವಶನಲ್ಲಿ ಕೇಳಿರೋದು ಸಲ್ಫೈಡ್ ಓರಿಗೋಸ್ಕರ ನಾವು ಯಾವ ಕಾನ್ಸಂಟ್ರೇಷನ್ ಮೆಥಡ್ನ ಯೂಸ್ ಮಾಡ್ತೀವಿ, ಯಾವುದು ಫ್ರೋತ್ ಫ್ಲೋಟೇಷನ್ ಮೆಥಡ್ ಹೇಳಿದಲ್ವಾ ಅದೇ. ಸೊ ಇದರ ಬೇಸಿಸ್ ಮೇಲೆ ನೋಡಿ 2019, 2015 ಆ್ಯಂಡ್ 2019 ಅಗೇನ್. ಸೊ ಎಷ್ಟು ಕ್ವಶನ್ಸ್ ಬಂದಿದ್ದಾವೆ. ವಿಚ್ ಟೈಪ್ ಆಫ್ ಓರ್ ಈಸ್ ಕಾನ್ಸಂಟ್ರೇಟೆಡ್ ಬೈ ಫ್ರೋತ್ ಫ್ಲೋಟೇಷನ್. ಫ್ರೋತ್ ಫ್ಲೋಟೇಷನ್ ಮೆಥಡಿಂದ ಯಾವ ಟೈಪ್ ಆಫ್ ಓರ್ನ ನೀವು ಕಾನ್ಸಂಟ್ರೇಟ್ ಮಾಡ್ತೀರಾ, ಸಲ್ಫೈಡ್ ಓರ್ಸ್. ನೆಕ್ಸ್ಟ್, ವಾಟ್ ಈಸ್ ದ ರೋಲ್ ಆಫ್ ಡೆಪ್ರೆಸೆಂಟ್ ಇನ್ ಫ್ರೋತ್ ಫ್ಲೋಟೇಷನ್ ಮೆಥಡ್. ಸೊ ಡೆಪ್ರೆಸೆಂಟ್ಸ್ ಏನು ಯೂಸ್ ಮಾಡಿದ್ರಿ, ಕಲೆಕ್ಟರ್ಸು, ಫ್ರೋತ್ ಸ್ಟೆಬಿಲೈಸರ್ಸು ಆ್ಯಂಡ್ ಡೆಪ್ರೆಸೆಂಟ್ಸ್ ಮೂರಲ್ವಾ ಯೂಸ್ ಮಾಡಿದ್ದು. ಡೆಪ್ರೆಸೆಂಟ್ಸ್ ಏನಕ್ಕೆ ಯೂಸ್ ಮಾಡಿದ್ದು, ಯಾವಾಗ 2 ಸಲ್ಫೈಡ್ ಓರ್ಸು ಮಿಕ್ಸ್ಚರ್ ಇರುತ್ತೆ. ಸೊ ಟು ಸೆಪರೇಟ್ 2 ಸಲ್ಫೈಡ್ ಓರ್ಸ್. ಇಷ್ಟು ಬರೆದ್ರೆ ಮುಗೀತು. ಕ್ಲಿಯರ್? ಓಕೆ. ನೆಕ್ಸ್ಟ್ ನೋಡಿ 2020, 2016 ಆ್ಯಂಡ್ 2015 ಕೇಳಿರೋ ಕ್ವಶನು. ರೈಟ್ ದ ಇಕ್ವೇಷನ್ ಇನ್ವಾಲ್ವ್ಡ್ ಇನ್ ಲೀಚಿಂಗ್ ಆಫ್ ಅಲ್ಯೂಮಿನಾ ಫ್ರಮ್ ಬಾಕ್ಸೈಟ್ ಓರ್. ಲೀಚಿಂಗ್ ಪ್ರೊಸೆಸ್ಸು ಫ್ರಮ್ ಬಾಕ್ಸೈಟ್ ಓರ್ ಯಾವುದು, ಬೇಯರ್ಸ್. ಸೊ ಏನಾಗಿ ಹೌ ಇಸ್ ಪ್ಯೂರ್ ಅಲ್ಯೂಮಿನಾ ಒಬ್ಟೈನ್ಡ್ ಫ್ರಮ್ ಬಾಕ್ಸೈಟ್ ಬೈ ಲೀಚಿಂಗ್ ಪ್ರೊಸೆಸ್, ಅದನ್ನೇ ಟ್ವಿಸ್ಟ್ ಮಾಡಿ ಕೇಳಿರೋದು. ಡಿಸ್ಕ್ರೈಬ್ ದ 3 ಸ್ಟೆಪ್ಸ್ ಇನ್ವಾಲ್ವ್ಡ್ ಇನ್ ಲೀಚಿಂಗ್ ಆಫ್ ಬಾಕ್ಸೈಟ್ ಟು ಗೆಟ್ ಪ್ಯೂರ್ ಅಲ್ಯೂಮಿನಾ. ಇಕ್ವೇಷನ್ಸ್ ನಾಟ್ ಎಕ್ಸ್ಪೆಕ್ಟೆಡ್. ಬೇಕಾದ್ರೆ ನೀವು ಏನು ಮಾಡ್ಬೋದು, 3 ಸ್ಟೆಪ್ಸ್ನ ವರ್ಡಿಂಗ್ಸಲ್ಲಿ ಕೂಡ ಬರಿಬೋದು. ಇಕ್ವೇಷನ್ಸ್ ನಾಟ್ ಎಕ್ಸ್ಪೆಕ್ಟೆಡ್ ಇದರಲ್ಲಿ 2015 ಕೇಳಿರೋದು. ಈ ಥರ ಕೇಳಿದಾಗ ಮಾತ್ರ ಇಕ್ವೇಷನ್ ಬರಿಬೇಡಿ. ಬಟ್ ನಾನು ನಿಮ್ಗೆ ರೆಕಮೆಂಡ್ ಮಾಡೋದು ಯಾವಾಗಲಿ ಇಕ್ವೇಷನ್ನ ಬರೀರಿ, ಅದ್ರ ಕೆಳಗಡೆ ಅದೇ ಇಕ್ವೇಷನ್ ನೀವೇನು ಮಾಡಿ ಒಂದು ವರ್ಡಿಂಗ್ಸಲ್ಲಿ ಎಕ್ಸ್ಪ್ಲೇನ್ ಮಾಡಿಬಿಡಿ, ಅಥವಾ ಆ ಇಕ್ವೇಷನಲ್ಲೇ ರಿಯಾಕ್ಟೆಂಟ್ಸು ಪ್ರಾಡಕ್ಟ್ಸ್ದು ನೇಮ್ ಕ್ಲಿಯರ್ಲಿ ಬರೀರಿ. ಸೊ ಅದೇನೋ ಹೇಳಿದ್ದೀನಿ. ವಾಟ್ ಈಸ್ ದ ರೂಲ್ ಆಫ್ ಡೆಪ್ರೆಸೆಂಟ್, ದಟ್ ಈಸ್ NaCN ಡಿಪ್ರೆಸೆಂಟ್ ಆಗಿ ಯೂಸ್ ಮಾಡ್ತೀರಾ ಇನ್ ಫ್ರೋತ್ ಫ್ಲೋಟೇಷನ್ ಮೆಥಡ್. ಆವಾಗಲೇ ಹೇಳಿದೆ ನಿಮಗೆ, ದಟ್ ಈಸ್ ಸಪ್ರೇಟ್ 2 ಸಲ್ಫೈಡ್ ಓರ್ಸ್. ನೆಕ್ಸ್ಟ್ ಬರೋಣ. ದಟ್ ಈಸ್ ಇವಾಗ ನೀವು ಕಾನ್ಸಂಟ್ರೇಟ್ ಮಾಡಿದಾಯ್ತು ಓರ್ನ. ಆ ಓರಿಂದ ನೀವೇನು ಮಾಡಬೇಕು, ಇವಾಗ ಮೆಟಲ್ನ ಎಕ್ಸ್ಟ್ರಾಕ್ಟ್ ಮಾಡಬೇಕು. ಇದನ್ನು 2 ಸಬ್ ಸ್ಟೆಪ್ಸಲ್ಲಿ ನಾವು ಡಿವೈಡ್ ಮಾಡಿದ್ದೀವಿ. ಫಸ್ಟ್ ಏನು ಮಾಡ್ತೀರಾ, ಈ ಓರ್ನ ಮೆಟಲ್ ಆಕ್ಸೈಡಿಗೆ ಕನ್ವರ್ಟ್ ಮಾಡ್ತೀರಾ. ನೆಕ್ಸ್ಟ್ ಈ ಮೆಟಲ್ ಆಕ್ಸೈಡ್ನ ಮತ್ತೆ ಫ್ರೀ ಫಾರ್ಮ್ ಆಫ್ ಮೆಟಲಲ್ಲಿ ಕನ್ವರ್ಟ್ ಮಾಡ್ತೀರಾ. ಫಸ್ಟ್ ಸ್ಟೆಪ್ಪಿಗೆ ಬರೋಣ. ಓರನ್ನ ಮೆಟಲ್ ಆಕ್ಸೈಡ್ಗೆ ಕನ್ವರ್ಟ್ ಮಾಡೋದು. ಓರನ್ನ ಮೆಟಲ್ ಆಕ್ಸೈಡ್ಗೆ ಕನ್ವರ್ಟ್ ಮಾಡೋಕ್ಕೆ 2 ಸ್ಟೆಪ್ಸ್ಗಳಿದ್ದಾವೆ. ಫಸ್ಟ್ ಒನ್ ಇಸ್ ಕ್ಯಾಲ್ಸಿನೇಷನ್ ಆ್ಯಂಡ್ ರೋಸ್ಟಿಂಗ್. ಸೊ 2 ಹೀಟ್ ಮಾಡೋದೆ, ಬಟ್ ಒಂದು ಇನ್ ಪ್ರೆಸೆನ್ಸ್ ಆಫ್ ಏರ್ ಆಗುತ್ತೆ, ಇನ್ನೊಂದು ಆಬ್ಸೆನ್ಸ್ ಆಫ್ ಏರ್ ಆಗುತ್ತೆ. ನೆಕ್ಸ್ಟ್ ಮೆಟಲ್ ಆಕ್ಸೈಡಿಂದ ಫ್ರೀ ಮೆಟಲ್ ಫಾರ್ಮಲ್ಲಿ ಕನ್ವರ್ಟ್ ಮಾಡೋದಕ್ಕೋಸ್ಕರ ಇಷ್ಟು ಮೆಥಡ್ಸ್ ಇದ್ದಾವೆ ನೋಡಿ, 5 ಮೆಥಡ್ಸ್ ಮೇಲಿ. ಸೊ ಫಸ್ಟ್ ಒನ್ ಇಸ್ ಕೆಮಿಕಲ್ ರಿಡಕ್ಷನ್, ಯಾವುದೇ ಒಂದು ಕೆಮಿಕಲ್ನ ಆ್ಯಡ್ ಮಾಡ್ತೀರಾ. ನೆಕ್ಸ್ಟ್ ಇಸ್ ಸೆಲ್ಫ್ ರಿಡಕ್ಷನ್, ಅಂದರೆ ಇದರಲ್ಲಿ ಯಾವುದೇ ಒಂದು ಔಟ್ಸೈಡಿಂದ ನೀವು ಕೆಮಿಕಲ್ನ ಆ್ಯಡ್ ಮಾಡಲ್ಲ, ಹೊರತು ಇದರಲ್ಲಿ ಅದಾಗದೇ ರಿಡಕ್ಷನ್ ಆಗಿ ಅದರದ್ದು ರೆಡ್ಯೂಸ್ಡ್ ಪ್ರಾಡಕ್ಟ್ ಏನಾಗುತ್ತೆ, ಇದನ್ನು ಮೆಟಲ್ ಆಕ್ಸೈಡಾಗಿ ಕನ್ವರ್ಟ್ ಮಾಡುತ್ತೆ. ಹೈಡ್ರೋಮೆಟಲರ್ಜಿ ಆರ್ ಪ್ರೆಸಿಪಿಟೇಷನ್, ಎಲೆಕ್ಟ್ರೋಲೈಟಿಕ್ ರಿಡಕ್ಷನ್ಸ್ ಆ್ಯಂಡ್ ಅಮಾಲ್ಗಮೇಷನ್ ಪ್ರೋಸೆಸ್, ಅಮಾಲ್ಗಮ್ ಪ್ರೊಡ್ಯೂಸ್ ಆಗುತ್ತೆ. ಕೆಮಿಕಲ್ ರಿಡಕ್ಷನಲ್ಲಿ ಮತ್ತೆ ಟೈಪ್ಸ್ ಇದೆ. ಏನರಿಂದ ರೆಡ್ಯೂಸ್ ಮಾಡ್ತೀರಾ, ಕಾರ್ಬನಿಂದ ಮಾಡ್ಬೋದು, ಹೈಡ್ರೋಜನಿಂದ ಮಾಡ್ಬೋದು, ಅಲ್ಯೂಮಿನಿಯಮಿಂದ ಮಾಡ್ಬೋದು. ನೆಕ್ಸ್ಟ್ ಸ್ಕೆಮಿಟ್ ಥರ್ಮೈಟ್ ಪ್ರೊಸೆಸ್ ಅಂತಲೂ ಹೇಳ್ತಿರೋದೇನಾ, ಬೈ ಅದರ್ ಮೆಟಲ್ಸ್ ಲೈಕ್ ಸೋಡಿಯಂ ಆ್ಯಂಡ್ ಮೆಗ್ನೀಷಿಯಮ್ನ ಯೂಸ್ ಮಾಡ್ತೀರಾ. ಸೊ ಇಷ್ಟು ನಾನು ಒಂದು ನಿಮಗೆ ಶಾರ್ಟ್ ನೋಟ್ಸಲ್ಲಿ ಮಾಡಿದ್ದೀನಿ, ಅದನ್ನು ನೀಟಾಗಿ ನೋಡ್ಕೊತಾ ಹೋಗಿ. ಫಸ್ಟ್ ಒಂದಿಗೆ ಬರೋಣ. ಕನ್ವರ್ಷನ್ ಆಫ್ ಓರ್ ಇಂಟು ಮೆಟಲ್ ಆಕ್ಸೈಡ್. ಸೊ ಓರನ್ನು ಮೆಟಲ್ ಆಕ್ಸೈಡಿಗೆ ಕನ್ವರ್ಟ್ ಮಾಡೋಕ್ಕೆ 2 ಮೆಥಡ್, ಕ್ಯಾಲ್ಸಿನೇಷನ್, ರೋಸ್ಟಿಂಗ್. ಕ್ಯಾಲ್ಸಿನೇಷನಲ್ಲಿ ಏನಾಗುತ್ತೆ ನೋಡಿ, 2ರಲ್ಲೂ ಹೀಟ್ ಮಾಡ್ತೀರಾ. ಬಟ್ ಕ್ಯಾಲ್ಸಿನೇಷನ್ ಆಬ್ಸೆನ್ಸ್ ಆಫ್ ಏರ್, ರೋಸ್ಟಿಂಗ್ ಪ್ರೆಸೆನ್ಸ್ ಆಫ್ ಏರ್ ಇರುತ್ತೆ ರೋಸ್ಟಿಂಗಲ್ಲಿ.
ಕ್ಯಾಲ್ಸಿನೇಷನಲ್ಲಿ ಏರ್ ಇರಲ್ಲ. ರೋಸ್ಟ್, ನೀವು ಮನೇಲಿ ರೋಸ್ಟ್ ಮಾಡ್ತೀರಾ, ಏರ್ ಇರತ್ತಲ್ವ, ಏನಾದರೂ ವ್ಯಾಕ್ಯೂಮ್ ಕ್ರಿಯೇಟ್ ಮಾಡ್ತಿದ್ದೀರಾ? ಇಲ್ಲ ತಾನೆ. ಸೊ ರೋಸ್ಟಿಂಗ್ ಬೇಗ ನೆನ್ಪು ಮಾಡ್ಕೊಳ್ಳಿ. ಆಪೋಸಿಟ್ ಕ್ಯಾಲ್ಸಿನೇಷನ್. ಇವಾಗ ನೋಡಿ, ಕ್ಯಾಲ್ಸಿನೇಷನ್ ಯಾವುದಕ್ಕೆ ಯೂಸ್ ಮಾಡ್ತೀರಾ? ಕಾರ್ಬೋನೇಟ್ ಕಂಟೈನಿಂಗ್ ಓರ್ಸಲ್ಲಿ ಯೂಸ್ ಮಾಡ್ತೀರಾ ಅಥವಾ ಹೈಡ್ರೇಟೆಡ್ ಓರ್ಸ್ನ ಯೂಸ್ ಮಾಡಬೇಕಾದ್ರೆ ಕ್ಯಾಲ್ಸಿನೇಷನ್ ಪ್ರೋಸೆಸ್ ಮಾಡ್ತೀರಾ. ಅದೇ ರೋಸ್ಟಿಂಗ್ ಯಾವಾಗ ಮಾಡ್ತೀರಾ? ಸಲ್ಫೈಡ್ ಓರ್ಸ್ ಇದ್ದಾಗ ಅಥವಾ ಸಲ್ಫೇಟ್ ಓರ್ಸ್ ಇದ್ದಾಗ ನೀವು ರೋಸ್ಟಿಂಗ್ ಮಾಡ್ತೀರಾ. ಈಗ ನೋಡ್ತಾ ಹೋಗೋಣ. ಕ್ಯಾಲ್ಸಿನೇಷನ್, ಕಾರ್ಬೋನೇಟ್ ಓರ್ ಇದೆ ಅಂದ್ಕೊಳ್ಳಿ. ಸೊ ಒಂದು ಮೆಟಲ್ ಇದೆ, ಕಾರ್ಬೋನೇಟ್ ಇದೆ, ಆಯಿತಾ? ಇದನ್ನು ಹೀಟ್ ಮಾಡ್ತೀರಾ, ಆಬ್ಸೆನ್ಸ್ ಆಫ್ ಏರ್. ಏನು ರಿಲೀಸ್ ಆಗುತ್ತೆ ನಿಮಗೆ? ದಟ್ ಈಸ್ ಕಾರ್ಬನ್ ಡೈಆಕ್ಸೈಡ್ ರಿಲೀಸ್ ಆಗುತ್ತೆ. ಪ್ಲಸ್ ನಿಮ್ದು ಏನಿರುತ್ತೆ? ಒಂದು ಮೆಟಲ್ ಆಕ್ಸೈಡ್ ಇರುತ್ತೆ. ಕ್ಲಿಯರ್? ಮೆಟಲ್ ಆಕ್ಸೈಡ್ ಜೊತೆ ಏನಿರುತ್ತೆ? ಕಾರ್ಬನ್ ಡೈಆಕ್ಸೈಡ್ ರಿಲೀಸ್ ಆಗುತ್ತೆ ಇನ್ ಕೇಸ್ ಆಫ್ ಕಾರ್ಬೋನೇಟ್ ಓರ್ಸ್. ಹೈಡ್ರೇಟೆಡ್ ಓರ್ಸಲ್ಲಿ ಏನಾಗುತ್ತೆ? ಆಬ್ವಿಯಸ್ಲಿ ವಾಟರ್ ಇನ್ ಫಾರ್ಮ್ ಆಫ್ ವೇಪರ್ ರಿಲೀಸ್ ಆಗುತ್ತೆ. ಸಲ್ಫೇಟ್ ಓರ್ಸಲ್ಲಿ ಏನಾಗುತ್ತೆ? ಸಲ್ಫರ್ ಡೈಆಕ್ಸೈಡ್ ರಿಲೀಸ್ ಆಗುತ್ತೆ, ಆಬ್ವಿಯಸ್ಲಿ. ರೈಟ್? ಇಷ್ಟೇ. ನೆಕ್ಸ್ಟ್ ಬರೋಣ ಕನ್ವರ್ಷನ್. ಇವಾಗ ಮೆಟಲ್ ಆಕ್ಸೈಡ್ ಸಿಕ್ತು ನಮಗೆ ಕ್ಯಾಲ್ಸಿನೇಷನ್ ಆ್ಯಂಡ್ ರೋಸ್ಟಿಂಗ್ ಇಂದ. ಈ ಮೆಟಲ್ ಆಕ್ಸೈಡ್ನ ಫ್ರೀ ಫಾರ್ಮ್ ಆಫ್ ಮೆಟಲ್ಗೆ ಕನ್ವರ್ಟ್ ಮಾಡಬೇಕು. ಇವು ಸ್ಟೆಪ್ಸ್ಗಳಿತ್ತಲ್ವಾ? ಯಾವ್ಯಾವುದು? ಕೆಮಿಕಲ್ ಮೆಥಡ್ಸು, ಸೆಲ್ಫ್ ರಿಡಕ್ಷನು, ಹೈಡ್ರೋಮೆಟಲರ್ಜಿ, ಎಲೆಕ್ಟ್ರೋಲೈಟಿಕ್ ರಿಡಕ್ಷನ್, ಅಮಾಲ್ಗಮೇಷನ್ ಮೆಥಡ್. ಕೆಮಿಕಲ್ ಮೆಥಡ್ಸಲ್ಲಿ ಯಾವ್ಯಾವ ಟೈಪ್ ಇತ್ತು? ಕಾರ್ಬನ್, ಹೈಡ್ರೋಜನ್ ಯೂಸ್ ಮಾಡಿ, ಅಲ್ಯೂಮಿನಿಯಂನ ಯೂಸ್ ಮಾಡಿ, ಸೋಡಿಯಂ ಅಥವಾ ಮೆಗ್ನೀಷಿಯಂನ ಯೂಸ್ ಮಾಡಿ. ಸೊ ಒನ್ ಬೈ ಒನ್ ನೋಡ್ಕೊತಾ ಹೋಗೋಣ. ಕೆಮಿಕಲ್ ಮೆಥಡ್ಸಲ್ಲಿ ಕಾರ್ಬನ್ನ ಯೂಸ್ ಮಾಡಿದಾಗ ಆ ಮೆಥಡ್ನ ಏನು ಹೇಳ್ತೀರಾ? ಸ್ಮೆಲ್ಟಿಂಗ್ ಅಂತ ಹೇಳ್ತೀರಾ. ಸೊ ಕಾರ್ಬನ್ ಏನೇನು ಯೂಸ್ ಮಾಡ್ತೀರಾ? ಕಾರ್ಬನ್ನ ಯೂಸ್ ಮಾಡ್ಬೋದು, ಕಾರ್ಬನ್ ಮೊನಾಕ್ಸೈಡ್ನ ಯೂಸ್ ಮಾಡ್ಬೋದು ಅಥವಾ ಕಾರ್ಬನ್ ಡೈಆಕ್ಸೈಡ್ನ ಯೂಸ್ ಮಾಡ್ಬೋದು. ಹೈಡ್ರೋಜನ್ ಯೂಸ್ ಮಾಡಿದಾಗ ನೀವು H2 ಯೂಸ್ ಮಾಡ್ತೀರಾ, ರಿಲೀಸ್ ಏನಾಗುತ್ತೆ? H2O ರಿಲೀಸ್ ಆಗುತ್ತೆ. ಅಲ್ಯೂಮಿನಿಯಂನ ಯೂಸ್ ಮಾಡಿದಾಗ ಇದನ್ನು ಏನು ಮೆಥಡ್ ಹೇಳ್ತೀರಾ ನೀವು? ನೋಡಿ, ಥರ್ಮಿ ಅಂತಲೂ ಕೂಡ ಹೇಳ್ತೀರಾ ಅಥವಾ ಗೋಲ್ಡ್ ಸ್ಕೆಮೆಟ್ ಥರ್ಮೈಡ್ ಪ್ರೋಸೆಸ್ ಅಂತಲೂ ಕೂಡ ಕರಿತೀರಾ. ನೆಕ್ಸ್ಟ್ ಸೋಡಿಯಂ ಆ್ಯಂಡ್ ಮೆಗ್ನೀಷಿಯಂ, ಇದನ್ನೇನು ಹೇಳ್ತೀರಾ ನೀವು? ದಟ್ ಈಸ್ ಕ್ರಾಲ್ಸ್ ಪ್ರೋಸೆಸ್. ಇವೆರಡು ಮೆಥಡ್ ಯಾವಾಗ ಯೂಸ್ ಮಾಡ್ತೀರಾ? ಯಾವಾಗ ನಿಮ್ಮದು ಹೈಡ್ರೋಜನ್ ಆ್ಯಂಡ್ ಕಾರ್ಬನ್ ಯೂಸ್ ಮಾಡಲಿಕ್ಕೆ ಆಗಲ್ಲ, ಆ ಪ್ಲೇಸಲ್ಲಿ ಮಾತ್ರ ಇವೆರಡನ್ನ ಯೂಸ್ ಮಾಡ್ತೀರಾ. ಅದು ಬಿಟ್ಬಿಟ್ಟು ಇವೆರಡನ್ನ ನೀವು ಯೂಶಲಿ ಯೂಸ್ ಮಾಡಲ್ಲ. ಕ್ಲಿಯರ್? ನೆಕ್ಸ್ಟ್ ಬರೋಣ ಸೆಲ್ಫ್ ರಿಡಕ್ಷನ್. ಸೊ ಇದನ್ನು ಯಾವುದಕ್ಕೋಸ್ಕರ ಯೂಸ್ ಮಾಡ್ತೀರಾ ನೋಡಿ? ಫಾರ್ ಸಲ್ಫೈಡ್ ಓರ್ಸಿಗೋಸ್ಕರ ಯೂಸ್ ಮಾಡ್ತೀರಾ ಪರ್ಟಿಕ್ಯುಲರ್ ಆಗಿ. ಇದನ್ನು ಹೈಡ್ರೋಮೆಟಲರ್ಜಿ ಯಾವಾಗ ಯೂಸ್ ಮಾಡ್ತೀರಾ? ಫಾರ್ ಸಾಲ್ಯುಬಲ್ ಓರ್ ಸಾಲ್ಯುಬಲ್ ಆಗಿದ್ದಾಗ. ಎಲೆಕ್ಟ್ರೋಲೈಟಿಕ್ ರಿಡಕ್ಷನ್ ಯಾವುದಕ್ಕೆ ಯೂಸ್ ಮಾಡ್ತೀರಾ? ಹೈಲಿ ರಿಯಾಕ್ಟಿವ್ ಮೆಟಲ್ ಕಂಟೈನಿಂಗ್ ಓರ್ಸ್ ಆಗಿದ್ದಾಗ. ಕ್ಲಿಯರ್? ನೆಕ್ಸ್ಟ್ ಅಮಾಲ್ಗಮೇಷನ್ ಪ್ರೋಸೆಸ್ ಯಾವಾಗ ಯೂಸ್ ಮಾಡ್ತೀರಾ? ಸೊ ಓರ್ಸ್ನ ನೀವು ನೇಟಿವ್ ಓರ್ಸ್ನ ಮರ್ಕ್ಯುರಿ ಜೊತೆ ಕಂಬೈನ್ ಮಾಡಿದಾಗ. ಕ್ಲಿಯರ್? ಸೆಲ್ಫ್ ರಿಡಕ್ಷನಲ್ಲಿ ಏನಾಗುತ್ತೆ ನೋಡಿ, ಯಾವುದಕ್ಕೆ ಯೂಸ್ ಮಾಡ್ತೀರಾ? ಯಾವ್ಯಾವ ಓರಿಗೆ? ದಟ್ ಈಸ್ ಮರ್ಕ್ಯುರಿ, ಕಾಪರ್, ಆಂಟಿಮೋನಿ ಆ್ಯಂಡ್ ಆರ್ಸೆನಿಕ್. ಓಕೆನಾ? ನೆಕ್ಸ್ಟ್ ಬರೋಣ. ದಟ್ ಈಸ್ ಸಾಲ್ಯುಬಲ್ ಓರ್ಸ್ ವಿತ್ ಲೆಸ್ ಎಲೆಕ್ಟ್ರೋಪಾಸಿಟಿವ್ ಮೆಟಲ್. ಸೆಲ್ಫ್ ರಿಡಕ್ಷನ್ ಆ್ಯಂಡ್ ಹೈಡ್ರೋಮೆಟಲರ್ಜಿ ಸೇಮ್ ಟೈಪ್ ಆಫ್ ಮೆಟಲ್ಗೆ ಸೇಮ್ ಕಾಪರ್ ಆ್ಯಂಡ್ ಮರ್ಕ್ಯುರಿ, ಆಂಟಿಮೋನಿ ಇದಕ್ಕೇ ಯೂಸ್ ಮಾಡೋದು. ಕ್ಲಿಯರಾ? ಓಕೆ. ನೆಕ್ಸ್ಟ್ ಬರೋಣ. ಮರ್ಕ್ಯುರಿ, ಕಾಪರ್, ಆಂಟಿಮೋನಿ, ಲೆಡ್ ಇದಕ್ಕೆ ಯೂಸ್ ಮಾಡೋದು. ಎಲೆಕ್ಟ್ರೋಲೈಟಿಕ್ ರಿಡಕ್ಷನ್ ಬಂದ್ಬಿಟ್ಟು ನೀವು ಅಲ್ಯೂಮಿನಿಯಂ, ಸೋಡಿಯಂ, ಮರ್ಕ್ಯುರಿ ಆ್ಯಂಡ್ ಪೊಟ್ಯಾಷಿಯಮಿಗೆ ಯೂಸ್ ಮಾಡ್ತೀರಾ. ಅಮಾಲ್ಗಮೇಷನ್ ಪ್ರೋಸೆಸ್ ಬಂದ್ಬಿಟ್ಟು ನೀವು ಯೂಸ್ ಮಾಡೋದು ದಟ್ ಈಸ್ ಗೋಲ್ಡ್, ಸಿಲ್ವರ್ ಇವಕ್ಕೆಲ್ಲ ಯೂಸ್ ಮಾಡ್ತೀರಾ. ಕ್ಲಿಯರ್? ಸೊ ಯಾವುದಕ್ಕೆ ಯೂಸ್ ಆಯಿತು, ಯಾವ ಟೈಪ್ ಆಫ್ ಓರ್ ಇತ್ತು ಬರ್ಕೊಂಡ್ರಿ, ಏನಾಗುತ್ತೆ ಇದರಲ್ಲಿ ನೋಡೋಣ. ಸೊ ಇದರಲ್ಲಿ ನೋಡಿ, ಸೆಲ್ಫ್ ರಿಡಕ್ಷನಲ್ಲಿ ಫಸ್ಟ್ ಓರ್ ಏನಿತ್ತು, ಈ ಓರು ಆಕ್ಸಿಜನ್ ಜೊತೆ ಕಂಬೈನ್ ಆಗಿ ಆಕ್ಸೈಡ್ಸ್ ಕೊಡ್ತು, ರೈಟ್? ಮೆಟಲ್ ಆಕ್ಸೈಡ್ ಸಿಕ್ಕಿತ್ತಲ್ವಾ? ಈ ಮೆಟಲ್ ಆಕ್ಸೈಡೇ ಮತ್ತೆ ಓರ್ ಜೊತೆ ಕಂಬೈನ್ ಆಗುತ್ತೆ. ಇದು ಇಂಪಾರ್ಟೆಂಟ್ ಸ್ಟೆಪ್ ನೋಡಿ. ಆ ಮೆಟಲ್ ಆಕ್ಸೈಡ್ ಏನು ಫಾರ್ಮೇಷನ್ ಆಗಿತ್ತು ಅದು ಕಾನ್ಸಂಟ್ರೇಟೆಡ್ ಓರ್ ಜೊತೆ ಮಿಕ್ಸ್ ಆಗಿ ಮೆಟಲ್ ಆ್ಯಂಡ್ ಸಲ್ಫರ್ ಡೈಆಕ್ಸೈಡ್ ಕೊಡುತ್ತೆ. ಕ್ಲಿಯರ್? ಸೊ ಸೆಲ್ಫ್ ರಿಡಕ್ಷನ್ ಆಯಿತಾ? ಏನು ಸಿಕ್ಕಿತ್ತು ಅದೇ ಓರಿಗೆ ಡೈರೆಕ್ಟಾಗಿ ಅಟ್ಯಾಕ್ ಮಾಡಿರೋದ್ರಿಂದ. ನೆಕ್ಸ್ಟ್ ಹೈಡ್ರೋಮೆಟಲರ್ಜಿಯಲ್ಲಿ ಏನಾಗುತ್ತೆ ನೋಡಿ, ಆಕ್ಸೈಡ್ ಸಿಕ್ಕಿತ್ತು, ಈ ಮೆಟಲ್ ಆಕ್ಸೈಡ್ ಏನಾಗಿತ್ತು, ಇನ್ಸಾಲ್ಯುಬಲ್ ಆಗಿತ್ತು. ಈ ಮೆಟಲ್ ಆಕ್ಸೈಡು ಮತ್ತೆ ಮೋರ್ ಎಲೆಕ್ಟ್ರೋಪಾಸಿಟಿವ್ ಮೆಟಲ್ ಜೊತೆ ರಿಯಾಕ್ಟ್ ಆಗುತ್ತೆ, ಲೈಕ್ ಐರನ್ ಇಟ್ಕೊಳ್ಳೋಣ. ಸೊ ಅವಾಗ ಏನಾಗುತ್ತೆ ನಿಮ್ಮದು, ಇದು ರೀಪ್ಲೇಸ್ ಮಾಡಿಬಿಡುತ್ತೆ. ಸೊ ಮೋರ್ ಎಲೆಕ್ಟ್ರೋಪಾಸಿಟಿವ್ ಎಲಿಮೆಂಟ್ ವಿಲ್ ರೀಪ್ಲೇಸ್ ಲೆಸ್ ಎಲೆಕ್ಟ್ರೋಪಾಸಿಟಿವ್ ಎಲಿಮೆಂಟ್ ಆ್ಯಂಡ್ ಲೆಸ್ ಎಲೆಕ್ಟ್ರೋಪಾಸಿಟಿವ್ ಎಲಿಮೆಂಟು ನಿಮ್ಮದು ಡೆಪಾಸಿಟ್ ಆಗಿ ಉಳಿದು ಬಿಡುತ್ತೆ. ದಟ್ ಈಸ್ ಹೈಡ್ರೋಮೆಟಲರ್ಜಿ. ನೆಕ್ಸ್ಟ್ ಎಲೆಕ್ಟ್ರೋಲೈಟಿಕ್ ರಿಡಕ್ಷನ್. ಎಲೆಕ್ಟ್ರಾಲಿಸಿಸ್ ಮಾಡ್ತೀರಾ ನಾರ್ಮಲ್ ಆಗಿ, ಆ್ಯನೋಡಲ್ಲಿ ಒಂದು, ಕ್ಯಾಥೋಡಲ್ಲಿ ಒಂದು, ಆ್ಯಂಡ್ ಎಲೆಕ್ಟ್ರೋಲೈಟ್ ಅದರದ್ದೇ ಸಾಲ್ಟ್ ಯೂಸ್ ಮಾಡ್ತೀರಾ. ಅಮಾಲ್ಗಮೇಷನ್ ಪ್ರೋಸೆಸ್, ಮರ್ಕ್ಯುರಿನ ಆ್ಯಡ್ ಮಾಡಿ ಅಮಾಲ್ಗಮ್ ಫಾರ್ಮೇಷನ್ ಮಾಡ್ತೀರಾ, ದಟ್ ಈಸ್ ಅಲಾಯ್. ಈ ಅಲಾಯ್ನ ಏನು ಮಾಡ್ತೀರಾ ನೀವು, ಡಿಸ್ಟಿಲೇಷನ್ ಮಾಡಿದಾಗ ನಿಮಗೆ ಸಿಗುತ್ತೆ. ಕ್ಲಿಯರ್? ಇಷ್ಟು ಕ್ಲಿಯರಾ? ಮೆಟಲ್ ಆಕ್ಸೈಡ್ ಅಂದ ಫ್ರೀ ಮೆಟಲ್ ಹೇಗೆ ಬರೋದು? ಓಕೆ. ನೆಕ್ಸ್ಟ್ ಬರೋಣ ಎಲ್ಲಿಂಗಮ್ ಡಯಾಗ್ರಾಮ್.
ಸೊ ಥರ್ಮೋಡೈನಮಿಕ್ ಪ್ರಿನ್ಸಿಪಲ್ ಅಂತಲೂ ಕೂಡ ಹೇಳ್ತೀರಾ. ಇದರಲ್ಲಿ ನೀವು ಆಕ್ಸಿಡೈಸಿಂಗ್ ಏಜೆಂಟ್, ರೆಡ್ಯೂಸಿಂಗ್ ಏಜೆಂಟ್ನ ಯಾವ್ದು ಯೂಸ್ ಮಾಡಬೇಕು ಗೊತ್ತಾಗುತ್ತೆ. ಸೊ ಇದರ ಬಗ್ಗೆ ನೀವು ಕೇಳಿದಾಗ ಎಲಿಂಗಮ್ ಡಯಾಗ್ರಾಮ್ ಅಂದರೆ ಏನು, ಅವಾಗ ಏನು ಆನ್ಸರ್ ಮಾಡ್ತೀರಾ, ದಿಸ್ ಒನ್. ಸೊ ಇದು ಒಂದು ಪ್ಲಾಟ್ ಆಗಿದೆ ಬಿಟ್ವೀನ್ ವಾಟ್, ದಟ್ ಈಸ್ ಡೆಲ್ಟಾ ಜಿ ನಾಟ್, ಗಿಬ್ಸ್ ಫ್ರೀ ಎನರ್ಜಿ ಚೇಂಜ್ ವರ್ಸಸ್ ಟೆಂಪರೇಚರ್. ಸೊ ಟೆಂಪರೇಚರ್ ವರ್ಸಸ್ ಗಿಬ್ಸ್ ಫ್ರೀ ಎನರ್ಜಿ ಚೇಂಜ್, ಅದರ ಮಧ್ಯದಲ್ಲಿ ಇರತಕ್ಕಂಥ ಪ್ಲಾಟ್ನ ನೀವೇನು ಹೇಳ್ತೀರಾ, ಎಲಿಂಗಮ್ ಡಯಾಗ್ರಾಮ್ ಅಂತ ಹೇಳ್ತೀರಾ. ಇಷ್ಟು ಬರೀತೀರಾ. ನೆಕ್ಸ್ಟ್ ಅದರ ಫೀಚರ್ಸ್ ಏನು ಅಂತ ಕೇಳಿದಾಗ ಏನು ಬರೀತೀರಾ, ಈ 3 ಪಾಯಿಂಟ್ಸ್ನ ಬರಿತಾ ಹೋಗಿ. ಫಸ್ಟ್ ಪಾಯಿಂಟ್ ಏನು, ಸೊ ಡೆಲ್ಟಾ ಜಿ ನಾಟ್ ವರ್ಸಸ್ ಟಿ ಗ್ರಾಫ್ಸು ಸ್ಟ್ರೇಟ್ ಲೈನ್ ಆಗಿದೆ ಅನ್ಲೆಸ್ ದ ಮೆಟೀರಿಯಲ್ ಸ್ಮೆಲ್ಟ್ ಆರ್ ವೇಪರೈಸ್. ಸ್ಟ್ರೇಟ್ ಆಗಿ ಗ್ರಾಫ್ ಆಗ್ತಾ ಇರುತ್ತೆ ಈ ಥರ. ಈ ಕರ್ವ್ ಯಾವಾಗ ಆಗುತ್ತೆ ಅಂತ ಹೇಳಿದ್ರೆ ಈ ಪಾಯಿಂಟಲ್ಲಿ ಏನಾಗಿರೋದು, ದಟ್ ಈಸ್ ವೇಪರೈಸ್ ಆಗುತ್ತೆ. ಅಂದರೆ ಒಂದು ಸ್ಟೇಟಿಂದ ಬೇರೆ ಸ್ಟೇಟ್, ಸಾಲಿಡ್ ಸ್ಟೇಟಿಂದ ಏನಾದರೂ ಲೆಟ್ಸ್ ಸಾಲಿಡ್ ಅಥವಾ ಲಿಕ್ವಿಡ್ ಸ್ಟೇಟಿಂದ ವೇಪರ್ ಸ್ಟೇಟಿಗೆ ಹೋದಾಗ ಅಟ್ ದಟ್ ಪಾಯಿಂಟ್ ಈ ಸ್ಟ್ರೇಟ್ ಲೈನ್ ಏನಾಗುತ್ತೆ, ಬೆಂಡ್ ಆಗುತ್ತೆ. ಅಲ್ಲಿವರೆಗೂ ಸ್ಟ್ರೇಟ್ ಲೈನ್ ಅಥವಾ ಅಪ್ ಸೈಡ್ ಇರುತ್ತೆ ಅಥವಾ ಡೌನ್ ಸೈಡ್ ಇರುತ್ತೆ, ಅದನ್ನು ಬರಿತೀರಾ ಆಯಿತಾ. ಸೊ ಡೆಲ್ಟಾ ಜಿ ನಾಟ್ ವರ್ಸಸ್ ಟಿ ಗ್ರಾಫ್ಸ್ ಆರ್ ಸ್ಟ್ರೇಟ್ ಲೈನ್ ಅನ್ಲೆಸ್ ದ ಮೆಟೀರಿಯಲ್ ಸ್ಮೆಲ್ಟ್ ಆರ್ ವೇಪರೈಸ್. ನೆಕ್ಸ್ಟ್ ಪಾಯಿಂಟ್, ಮೆಟಲ್ ಆಕ್ಸೈಡ್ ವಿತ್ ಲೋಯರ್ ಡೆಲ್ಟಾ ಜಿ ವ್ಯಾಲ್ಯೂ ಯಾವ್ದ್ರದ್ದು ಗಿಬ್ಸ್ ಫ್ರೀ ಎನರ್ಜಿ ಚೇಂಜ್ ಕಡಿಮೆ ಇರುತ್ತೆ, ದಟ್ ಆರ್ ಮೋರ್ ಸ್ಟೇಬಲ್ ಆಯಿತಾ. ಯಾವ ಮೆಟಲ್ ಆಕ್ಸೈಡ್ದು ಗಿಬ್ಸ್ ಫ್ರೀ ಎನರ್ಜಿ ಚೇಂಜ್ ಎಷ್ಟು ಕಡಿಮೆ ಇರುತ್ತೆ ಅಷ್ಟು ಸ್ಟೇಬಲ್ ಆಗಿರುತ್ತೆ. ನೆಕ್ಸ್ಟ್ ಸ್ಟೇಬಿಲಿಟಿ ಬಗ್ಗೆ ಆಯಿತಾ. ನೆಕ್ಸ್ಟ್ ಒಂದು ಬಂದ್ಬಿಟ್ಟು ರಿಡ್ಯೂಸಿಂಗ್ ಪ್ರಾಪರ್ಟಿಯಲ್ಲಿ ನೋಡೋಣ. ಸೊ ಮೆಟಲ್ ವಿತ್ ಲೋ ಡೆಲ್ಟಾ ಜಿ ನಾಟ್, ಒಂದು ಮೆಟಲ್ ಇದೆ ಅದರದ್ದು ಗಿಬ್ಸ್ ಫ್ರೀ ಎನರ್ಜಿ ಚೇಂಜು ತುಂಬ ಕಡಿಮೆ ಇದೆ, ಆ ಮೆಟಲ್ ಏನು ಮಾಡ್ಬೋದು, ರೆಡ್ಯೂಸ್ ಮಾಡ್ಬೋದು ಮೆಟಲ್ ಆಕ್ಸೈಡ್ ವಿತ್ ಹೈ ಡೆಲ್ಟಾ ಜಿ ನಾಟ್ ಆಯಿತಾ. ಯಾವ್ದ್ರದ್ದು ಗಿಬ್ಸ್ ಫ್ರೀ ಎನರ್ಜಿ ಚೇಂಜ್ ಜಾಸ್ತಿ ಇರುತ್ತೆ ಆ ಮೆಟಲ್ ಆಕ್ಸೈಡ್ನ ಏನು ಮಾಡ್ಬೋದು, ಇದು ರೆಡ್ಯೂಸ್ ಮಾಡ್ತಾ ಹೋಗ್ಬೋದು. ಲೆಟ್ಸ್ ಯಾವ ಥರ ಅಂತ ಹೇಳಿದ್ರೆ ಈ ಥರ ಒಂದು ಗ್ರಾಫ್ ಇದೆ ನೋಡಿ, ಈ ಥರ ಆಯಿತಾ. ಸೊ ಇದು ಒಂದು M1 ಅಂತ ಮೆಟಲ್ ಇದೆ, ಇದು ಬಂದ್ಬಿಟ್ಟು ನಿಮ್ಮದು M1 ಆಕ್ಸೈಡ್ ಕೊಡ್ತಿದೆ, M1O. N1 ಅಂತ ಮೆಟಲ್ ಇದೆ, ಸೊ ಇದೇನು ಕೊಡ್ತಿದೆ ನಿಮಗೆ, N1O ಕೊಡ್ತಿದೆ ಆಯಿತಾ. ಸೊ ಗಿಬ್ಸ್ ಫ್ರೀ ಎನರ್ಜಿ ಚೇಂಜ್ ಯಾವ್ದಿದೆ, ಡೆಲ್ಟಾ ಜಿ ನಾಟ್ ಇದ್ರದ್ದು ಹೈ ಇದೆ, ಇದ್ರದ್ದು ಡೆಲ್ಟಾ ಜಿ ನಾಟ್ ಲೋ ಇದೆ ಆಯಿತಾ. ಲೋ ಡೆಲ್ಟಾ ಜಿ ನಾಟ್ ಇರೋದು M1 ಮೆಟಲ, ಈ M1 ಈ N1O ಏನು ಮಾಡ್ಬೋದು, ರೆಡ್ಯೂಸ್ ಮಾಡ್ಬೋದು. ಕ್ಲಿಯರ್, ಓಕೆ. ನೆಕ್ಸ್ಟ್ ಏನು, ಗಿಬ್ಸ್ ಫೀಸಿಬಿಲಿಟಿ ಆಫ್ ರಿಯಾಕ್ಷನ್ ಬಗ್ಗೆ ಕೇಳ್ತಾರೆ, ಥರ್ಮೋಡೈನಮಿಕ್ ಪ್ರಿನ್ಸಿಪಲ್. ಅವಾಗ ಏನು ಮಾಡ್ತೀರಾ, ಈ ಗಿಬ್ಸ್ ಹೆಲ್ಮಾಟ್ಸ್ ಈಕ್ವೇಷನ್ನ ನೀವು ಬರಿತೀರಾ. ದಟ್ ಈಸ್ ಡೆಲ್ಟಾ ಜಿ ಇಸ್ ಈಕ್ವಲ್ ಟು ಡೆಲ್ಟಾ ಹೆಚ್ ಮೈನಸ್ ಟಿ ಡೆಲ್ಟಾ ಎಸ್. ಡೆಲ್ಟಾ ಜಿ ಏನು, ಗಿಬ್ಸ್ ಫ್ರೀ ಎನರ್ಜಿ ಚೇಂಜ್, ಡೆಲ್ಟಾ ಎಚ್ ಎಂಥಾಲ್ಪಿ ಚೇಂಜ್, ಟಿ ಟೆಂಪರೇಚರ್, ಎಸ್ ಏನು ಎಂಟ್ರೋಪಿ, ಡೆಲ್ಟಾ ಎಸ್ ಅಂದ್ರೇನು ಎಂಟ್ರೋಪಿ ಚೇಂಜ್. ಸೊ ಯಾವಾಗ ನಿಮ್ಮದು ರಿಯಾಕ್ಷನ್ ಫೀಸಿಬಲ್ ಆಗತ್ತೆ ಅಂತ ಹೇಳಿದ್ರೆ ಈ ಡೆಲ್ಟಾ ಜಿ ಏನಾಗಿರಬೇಕು, ನೆಗೆಟಿವ್ ಆಗಿರಬೇಕು. ಸೊ ನೆಗೆಟಿವ್ ಯಾವಾಗ ಆಗಿರ್ಬೋದು ನೋಡಿ. ಸೊ ನಿಮ್ಮದು ಎಂಥಾಲ್ಪಿನೂ ನೆಗೆಟಿವ್ ಆಗಿ ನಿಮ್ಮದು ಎಂಟ್ರೋಪಿನೂ ನೆಗೆಟಿವ್ ಆದಾಗ ಟೆಂಪರೇಚರ್ ಏನಾಗಿರಬೇಕು, ಹೈ ಟೆಂಪರೇಚರೇ ಇರಬೇಕು, ಆವಾಗ ಮಾತ್ರ ಡೆಲ್ಟಾ ಜಿ ನಾಟ್ ನೆಗೆಟಿವ್ ಬರುತ್ತೆ. ನೆಕ್ಸ್ಟು ಎಂಥಾಲ್ಪಿ ನೆಗೆಟಿವ್ ಆಗಿ ಎಂಟ್ರೋಪಿ ಪಾಸಿಟಿವ್ ಆದರೆ ಎಲ್ಲ ಟೆಂಪರೇಚರಲ್ಲೂ ಡೆಲ್ಟಾ ಜಿ ನೆಗೆಟಿವೇ ಆಗಿರುತ್ತೆ. ಕ್ಲಿಯರ್, ಇಷ್ಟು ಬರೆದ್ರೆ ನಿಮ್ಮದು ಮಾರ್ಕ್ಸ್ ಪೂರ ಬರುತ್ತೆ. ಸೊ ಕ್ವಶನ್ ಏನು ಕೇಳಿದ ನೋಡಿ, 2013 ಕೇಳಿರೋದು, ಅದಾದಮೇಲೆ ಸಿಲೆಬಸ್ ಚೇಂಜ್ ಆಗಿದೆ. ಸೊ ಮೋಸ್ಟ್ ಪ್ರಾಬಬಲಿ ಇಷ್ಟು ಅಪ್ಲೈಡ್ ಲೆವೆಲ್ ಕ್ವಶನ್ ಕೇಳೋದಿಲ್ಲ, ಬಟ್ ಸ್ಟಿಲ್ ನೋಡ್ತಾರೆ ಏನು ಪ್ರಾಬ್ಲಮ್, ಒಂದು ಎಕ್ಸ್ಟ್ರಾ ಕ್ವಶನ್ ಓದ್ಬಿಟ್ರೆ ಏನೂ ಆಗಲ್ಲ ಅಲ್ವಾ. ಸೊ ಲೆಟ್ ಸ್ಟಾರ್ಟ್ ವಿತ್ ದ ಹೆಲ್ಪ್ ಆಫ್ ಎಲಿಂಗಮ್ ಡಯಾಗ್ರಾಮ್. ಎಲಿಂಗಮ್ ಡಯಾಗ್ರಾಮ್ನ ನೋಡ್ಕೊಂಡು ಎಕ್ಸ್ಪ್ಲೇನ್ ವೈ ಸಿಲ್ವರ್ ಆಕ್ಸೈಡ್ ಕ್ಯಾನ್ ಬಿ ಡಿಕಂಪೋಸ್ಡ್ ಅಟ್ ಅ ರಿಲೇಟಿವ್ಲಿ ಲೋಯರ್ ಟೆಂಪರೇಚರ್. ಸೊ ಸಿಲ್ವರ್ ಆಕ್ಸೈಡ್ಸ್ನ ಲೋ ಟೆಂಪರೇಚರಲ್ಲಿ ಏನಕ್ಕೆ ನೀವು ಡಿಕಂಪೋಸ್ ಮಾಡ್ಬೋದು. ಸೊ ಏನು ಆನ್ಸರ್ ಬರೀತೀರಾ ನೋಡಿ, ಎರಡು ನಿಮ್ಮದು ಸ್ಕೀಮ್ ಆಫ್ ಇವ್ಯಾಲ್ಯೂಯೇಷನಲ್ಲಿ ಆನ್ಸರ್ ಕೊಟ್ಟಿದ್ದು ವಿತ್ ದಿಸ್ ಗ್ರಾಫ್. ಸೊ ಈ ಗ್ರಾಫ್ನ ನೀಟಾಗಿ ನೋಡಿ, ದಟ್ ಈಸ್ ನಿಮ್ಮದು ಗಿಬ್ಸ್ ಫ್ರೀ ಎನರ್ಜಿ ಚೇಂಜ್ ಈ ಕಡೆ ಇದೆ, ಟೆಂಪರೇಚರ್ ಈ ಕಡೆ ಇದೆ. ಸೊ ದಟ್ ಈಸ್ ಎಲಿಂಗಮ್ ಡಯಾಗ್ರಾಮ್ ಗೊತ್ತಾಯ್ತಲ್ವಾ. ಸೊ ಅಪ್ಪರ್ ಸೈಡಲ್ಲಿ ಹೋಗ್ತಿದೆ, ಇದ್ರದ್ದು ಆಕ್ಸೈಡ್ ಫಾರ್ಮೇಷನ್ ಆಗ್ತಿರೋದು, ಹಿಯರ್ ನಿಮ್ಮದು ಸಿಲ್ವರ್ ಆಗ್ತಿದೆ. ಸೊ ಸಿಲ್ವರ್ ಟು ಸಿಲ್ವರ್ ಆಕ್ಸೈಡ್ ಫಾರ್ಮೇಷನ್ದು. ಸೊ ಸಿಲ್ವರ್ ಆಕ್ಸೈಡ್ದು ಏನು ಕೇಳಿರೋದು, ಲೋ ಟೆಂಪರೇಚರಲ್ಲಿ ಏನಕ್ಕೆ ಅದು ಡಿಕಂಪೋಸ್ ಈಸಿಲಿ ಆಗುತ್ತೆ. ಸೊ ಏನು ಆನ್ಸರ್ ಕೊಡ್ತೀರಾ, ಡೆಲ್ಟಾ ಜಿ ನಾಟ್ ಏನಾಗಿರುತ್ತೆ, ಲೋ ಟೆಂಪರೇಚರಲ್ಲಿ ಕಡಿಮೆ ಇರುತ್ತೆ ಆಯಿತಾ. ಆ್ಯಂಡ್ ಹೈ ಟೆಂಪರೇಚರ್ ಆಗ್ತಾ ಡೆಲ್ಟಾ ಜಿ ನಾಟ್ ವ್ಯಾಲ್ಯೂ ಏನಾಗ್ತಿರುತ್ತೆ, ಜಾಸ್ತಿ ಆಗ್ತಾ ಹೋಗುತ್ತೆ. ಆ್ಯಂಡ್ ಎಷ್ಟು ಡೆಲ್ಟಾ ಜಿ ನಾಟ್ ವ್ಯಾಲ್ಯೂ ಜಾಸ್ತಿ ಆಗ್ತಾ ಹೋಗುತ್ತೆ, ಎಷ್ಟು ಪಾಸಿಟಿವ್ ಕಡೆ ಹೋಗ್ತಾ ಹೋಗುತ್ತೆ, ಅಷ್ಟು ಫಿಸಿಬಿಲಿಟಿ ಕಡಿಮೆ ಆಗ್ತಾ ಇದೆ. ಸೊ ದಟ್ ಈಸ್ ನಾನ್ ಸ್ಪಾಂಟೇನಿಯಸ್ ಆಗ್ತಾ ಇರುತ್ತೆ, ಅದನ್ನೇ ಬರಿಬೇಕಾಗಿರೋದು. ಸೊ ಏನು ಕೊಟ್ಟಿದ್ರು ನೋಡಿ, ಡೆಲ್ಟಾ ಜಿ ನಾಟ್ ವರ್ಸಸ್ ಟಿ ಕರ್ವ್ ಫಾರ್ ಫಾರ್ಮೇಷನ್ ಆಫ್ EG2O ದಟ್ ಈಸ್ ಸಿಲ್ವರ್ ಆಕ್ಸೈಡ್ ಕ್ರಾಸಸ್ ಝೀರೋ ಎನರ್ಜಿ ಲೈನ್. ಸೊ ಇದು ಝೀರೋ ಎನರ್ಜಿ ಲೈನ್, ಇದ್ರ ಕೆಳಗಡೆ ಏನಾಗಿದೆ, ನೆಗೆಟಿವ್ ಆಗಿದೆ ಪೂರಾ ಡೆಲ್ಟಾ ಜಿ ನಾಟ್
ಇದರ ಮೇಲ್ಗಡೆ ಪಾಸಿಟಿವ್ ಆಗಿದೆ ಆಯಿತಾ. ಪಾಸಿಟಿವ್ ಅಂದರೆ ನಾನ್ ಸ್ಪಾಂಟೇನಿಯಸ್, ನೆಗೆಟಿವ್ ಅಂದರೆ ಸ್ಪಾಂಟೇನಿಯಸ್ ರಿಯಾಕ್ಷನ್ ಆಗಿದೆ. ಝೀರೋ ಎನರ್ಜಿ ಲೈನ್ ಅಟ್ ರಿಲೇಟಿವ್ಲಿ ಲೋ ಟೆಂಪರೇಚರ್, ಹೆನ್ಸ್ ಇಟ್ ಈಸ್ ಅನ್ಸ್ಟೇಬಲ್ ಅಟ್ ಹೈ ಟೆಂಪರೇಚರ್. ಅಥವಾ ಏನು ಬರೀತೀರಾ ನೀವು, ಡೆಲ್ಟಾ ಜಿ ನಾಟ್ ವ್ಯಾಲ್ಯೂ ಫಾರ್ ಫಾರ್ಮೇಷನ್ ಆಫ್ Ag2O ಈಸ್ ಹೈ ಅಟ್ ಹೈ ಟೆಂಪರೇಚರ್, ಹೆನ್ಸ್ ಇಟ್ ಈಸ್ ನಾನ್ ಸ್ಪಾಂಟೇನಿಯಸ್. ಕ್ಲಿಯರ್? ಇದು ಒಂದು ಗ್ರಾಫ್ನ ಬರಿಬೇಕು. ನೆಕ್ಸ್ಟ್ ಕ್ವಶನ್ ಏನು ಕೇಳಿದರು, ಇನ್ 2011 ಕಾರ್ಬನ್ ಮೊನಾಕ್ಸೈಡ್ದು ನಿಮ್ಮದು ವಿತ್ ಟೆಂಪರೇಚರ್ ಎಲಿಂಗನ್ ಡಯಾಗ್ರಾಮ್ ಕೇಳಿದರು. ಕಾರ್ಬನ್ ಮೊನಾಕ್ಸೈಡ್ದು ಕೆಳಗಡೆ ಯಾವತ್ತಾದರೂ ಶಿಫ್ಟ್ ಆಗುತ್ತೆ, ಅದನ್ನು ನೀವು ನೋಡ್ಕೊಂಡಿರಬೇಕು. ಕ್ಲಿಯರ್? ನೆಕ್ಸ್ಟ್ ಬರೋಣ ರಿಫೈನಿಂಗ್. ಸೊ ಲಾಸ್ಟ್ ಸ್ಟೆಪ್ ಆಗಿದೆ. ಸೊ ಈ ರಿಫೈನಿಂಗ್ ಪ್ರೊಸೆಸ್ಸಲ್ಲಿ ಎಷ್ಟೊಂದು ಟೈಪ್ಸ್ ಆಫ್ ರಿಫೈನಿಂಗ್ ಮೆಥಡ್ಸ್ ಇರುತ್ತೆ. ಇದನ್ನು ಲಿಸ್ಟ್ ಔಟ್ ಮಾಡಿದ್ದೀನಿ. ಇದನ್ನು ಬೇಕಾದರೆ ನಿಮ್ಗೆ ಇಂಟ್ರೆಸ್ಟ್ ಇದ್ದರೆ ನೀಟ್ಗೋಸ್ಕರ ಏನಾದರೂ ನೀವು ಎಕ್ಸ್ಟ್ರಾ ಓದಬೇಕಾಗತ್ತೆ ಎಲ್ಲದೂ ನೀಟ್ JEE. ಬಟ್ ನಿಮಗೆ ಬೋರ್ಡ್ಸಿಗೆ ಬಂದರೆ ಇಂಪಾರ್ಟೆಂಟ್ನ ಮಾತ್ರ ನಾನು ಅಲ್ಲಿ ಎಕ್ಸ್ಪ್ಲೈನ್ ಮಾಡಿದ್ದೀನಿ, ನೋಡ್ಕೊಂಡು ಹೋಗೋಣ. ಫಸ್ಟ್ ನೇಮ್ಸ್: ಲಿಕ್ವೇಷನ್ ಮೆಥಡ್, ಡಿಸ್ಟಿಲೇಷನ್ ಮೆಥಡ್, ಪೋಲಿಂಗ್ ಮೆಥಡ್, ಆಕ್ಸಿಡೇಷನ್ ಮೆಥಡ್, ಕ್ಯುಪ್ಲೇಷನ್, ಎಲೆಕ್ಟ್ರೋಲೈಟಿಕ್ ಮೆಥಡ್, ಝೋನ್ ರಿಫೈನಿಂಗ್ ಮೆಥಡ್, ವ್ಯಾನ್ ಆರ್ಕಲ್ ಮೆಥಡ್, ಮಾಂಡ್ಸ್ ಪ್ರೋಸೆಸ್, ವೇಪರ್ ಫೇಸ್ ರಿಫೈನಿಂಗ್, ಕ್ರೋಮೋಟೋಗ್ರಾಫಿಕ್ ಮೆಥಡ್ಸ್. ಸೊ ಈ ವೇಪರ್ ಫೇಸ್ ರಿಫೈನಿಂಗಲ್ಲೇ ಇವೆರಡು ಟೈಪ್ಸ್ಗಳು ಬರ್ತವೆ. ಸೊ ಇಂಪಾರ್ಟೆಂಟ್ ಯಾವುದದು? ಲಿಕ್ವೇಷನ್, ಡಿಸ್ಟಿಲೇಷನ್ ಬಂದ್ಬಿಟ್ಟು ಇಂಪಾರ್ಟೆಂಟು, ಎಲೆಕ್ಟ್ರೋಲೈಟಿಕ್ ಮೆಥಡ್ ಇಂಪಾರ್ಟೆಂಟು, ಝೋನ್ ರಿಫೈನಿಂಗು, ಇವು ಮೂರು. ಕ್ರೋಮಟೋಗ್ರಾಫಿಕ್ ಮೆಥಡ್ಸಲ್ಲಿ ಏನು ಅಷ್ಟು ಡೀಪಾಗಿ ಏನು ಕೇಳಲ್ಲ. ಸೊ ವಿ ಕ್ಯಾನ್ ಸ್ಕಿಪ್ ದ್ಯಾಟ್. ಸೊ ಇಷ್ಟು ಪ್ರೋಸೆಸ್ಗಳು ತುಂಬ ಇಂಪಾರ್ಟೆಂಟ್, ಇದನ್ನು ನಾವು ಡೀಪಾಗಿ ನೋಡ್ಕೊತಾ ಹೋಗೋಣ. ಸೊ ಫಸ್ಟ್ ಒನ್ ಈಸ್ ಲಿಕ್ವೇಷನ್ ಮೆಥಡ್. ಲಿಕ್ವೇಷನ್ ಮೆಥಡ್ನ ನೀವು ಯಾವಾಗ ಯೂಸ್ ಮಾಡ್ತೀರಾ? ಯಾವಾಗ ನಿಮ್ಮದು ಲೋ ಮೆಲ್ಟಿಂಗ್ ಪಾಯಿಂಟ್ ಇರೋ ಮೆಟಲ್ ಇದ್ದಾಗ. ಸೊ ಯಾವಾಗ ಮೆಟಲ್ದು ಲೋ ಮೆಲ್ಟಿಂಗ್ ಪಾಯಿಂಟ್ ಇರುತ್ತೆ ಅವಾಗ ನೀವೇನು ಯೂಸ್ ಮಾಡ್ತೀರಾ? ಲಿಕ್ವೇಷನ್ ಪ್ರೋಸೆಸ್ನ ಯೂಸ್ ಮಾಡ್ತೀರಾ. ಸೊ ಯಾವ್ಯಾವುದು ಎಕ್ಸಾಂಪಲ್ ಬಂದ್ಬಿಟ್ಟು, ಎಕ್ಸಾಂಪಲ್ ಈಸ್ ಲೈಕ್ ಟಿನ್. ಇದನ್ನೇನು ಮಾಡ್ತೀರಾ ನೀವು? ಸ್ಲೋಪಿಂಗ್ ಸರ್ಫೇಸ್ ಮೇಲೆ ಏನು ಮಾಡ್ತೀರಾ? ಬಿಡ್ತೀರಾ. ಮೇಡ್ ಟು ಫ್ಲೋ ಆನ್ ಎ ಸ್ಲೋಪಿಂಗ್ ಸರ್ಫೇಸ್. ಇಷ್ಟನ್ನ ಬರೆದ್ರೆ ಮುಗೀತು. ಸೊ ನಿಮ್ಮದು ಮೆಟಲ್ದು ಏನಾದರೂ ಲೋ ಮೆಲ್ಟಿಂಗ್ ಪಾಯಿಂಟ್ ಇದ್ದರೆ ಇಂಪ್ಯೂರಿಟಿದು ಏನಾಗಿರಬೇಕು? ಆಬ್ವಿಯಸ್ಲಿ ಹೈ ಮೆಲ್ಟಿಂಗ್ ಪಾಯಿಂಟ್ ಇರಬೇಕು, ಅದನ್ನು ಮರಿಬೇಡಿ. ನೆಕ್ಸ್ಟ್ ಬರೋಣ, ದಟ್ ಈಸ್ ಡಿಸ್ಟಿಲೇಷನ್. ಸೊ ಡಿಸ್ಟಿಲೇಷನ್ ಪ್ರೋಸೆಸ್ ಎಲ್ಲರಿಗೂ ಗೊತ್ತೇ ಇದೆ, ಸಪ್ರೇಷನ್ ಮಾಡೋದು, ರೈಟ್? ಹೀಟ್ ಮಾಡಿದಾಗ ಬಾಯ್ಲಿಂಗ್ ಪಾಯಿಂಟ್ ಮೇಲೆ ಆಗುತ್ತಲ್ವ ಡಿಸ್ಟಿಲೇಷನು. ಸೊ ಇದು ಕೂಡ ಬಾಯ್ಲಿಂಗ್ ಪಾಯಿಂಟ್ ಮೇಲೆ ಆಗುತ್ತೆ. ಸೊ ಇದರಲ್ಲಿ ಏನಾಗಿರುತ್ತೆ? ಮೆಟಲ್ದು ಬಾಯ್ಲಿಂಗ್ ಪಾಯಿಂಟ್ ಕಡಿಮೆ ಇರುತ್ತೆ, ಇದರಲ್ಲಿ ಮೆಲ್ಟಿಂಗ್ ಪಾಯಿಂಟ್ ಕಡಿಮೆ ಇತ್ತು ಲಿಕ್ವೇಷನ್ ಪ್ರೊಸೆಸಲ್ಲಿ. ಡಿಸ್ಟಿಲೇಷನ್ ಪ್ರೊಸೆಸಲ್ಲಿ ಬಾಯ್ಲಿಂಗ್ ಪಾಯಿಂಟ್ ಕಡಿಮೆ ಇರುತ್ತೆ ಕಂಪೇರ್ ಟು ಇಂಪ್ಯೂರಿಟಿ. ಅಷ್ಟು ಬರೆದ್ರೆ ಆಗೋಯ್ತಾ? ಸೊ ಇಂಪ್ಯೂರ್ ಮೆಟಲ್ ಏನಾಗಿರುತ್ತೆ? ಎವಾಪರೇಟೆಡ್ ಬೇಗ ಆಗುತ್ತೆ ಟು ಒಬ್ಟೈನ್ ದ ಪ್ಯೂರ್ ಮೆಟಲ್ ಆ್ಯಸ್ ಅ ಡಿಸ್ಟಿಲೇಟರ್. ನೆಕ್ಸ್ಟ್ ಬಂದ್ಬಿಟ್ಟು ಎಲೆಕ್ಟ್ರೋಲೈಟಿಕ್ ರಿಫೈನಿಂಗ್, ಎಲೆಕ್ಟ್ರಾಲಿಸಿಸ್ ಆಗುತ್ತೆ. ಎಲೆಕ್ಟ್ರಾಲಿಸಿಸಲ್ಲಿ ಏನು ಮಾಡ್ತೀರಾ ನೀವು? ಕ್ಯಾಥೋಡ್ ಬೇಕು, ಆ್ಯನೋಡ್ ಬೇಕು, ಎಲೆಕ್ಟ್ರೋಲೈಟ್ ಬೇಕು. ಕ್ಯಾಥೋಡಲ್ಲಿ ಏನು ಯೂಸ್ ಮಾಡ್ತೀರಾ ನೋಡಿ? ಪ್ಯೂರ್ ಮೆಟಲ್ನ ಯೂಸ್ ಮಾಡ್ತೀರಾ. ಆ್ಯನೋಡಲ್ಲಿ ಬಂದ್ಬಿಟ್ಟು ಇಂಪ್ಯೂರ್ ಮೆಟಲ್ ಸ್ಟ್ರಿಪ್ ಯೂಸ್ ಮಾಡ್ತೀರಾ. ಎಲೆಕ್ಟ್ರೋಲೈಟ್ ಬಂದ್ಬಿಟ್ಟು ಏನು ಮಾಡ್ತೀರಾ ನೀವು? ಅದೇ ಸೇಮ್ ಮೆಟಲ್ದು ಸಾಲ್ಯುಬಲ್ ಸಾಲ್ಟ್ನ ಯೂಸ್ ಮಾಡ್ತೀರಾ. ಕ್ಲಿಯರ್? ಕ್ಯಾಥೋಡ್ ಪ್ಯೂರ್, ಆ್ಯನೋಡ್ impure and soluble salt with metal as an electrolyte. ಸೊ ರಿಯಾಕ್ಷನ್ಸ್ ಏನೇನಾಗುತ್ತೆ ನೋಡಿ. ಸೊ ನಿಮ್ಮದು ಆ್ಯನೋಡ್ ಕಡೆ ಏನಾಗಿರುತ್ತೆ ನಿಮ್ಮದು? ಸೊ ದ್ಯಾಟ್ ಈಸ್ ಆಕ್ಸಿಡೇಷನ್. ಸೊ ಏನಾಗಿದೆ? ಎಲೆಕ್ಟ್ರಾನ್ ರಿಮೂವ್ ಆಗುತ್ತೆ, ಆ್ಯನೋಡ್ ಆಕ್ಸಿಡೇಷನ್. ನೆಕ್ಸ್ಟ್ ಬಂದ್ಬಿಟ್ಟು ಕ್ಯಾಥೋಡಲ್ಲಿ ಏನಾಗುತ್ತೆ? ರಿಡಕ್ಷನ್ ಆಗುತ್ತೆ, ನಾರ್ಮಲ್. ಕಾಪರ್ ಈಸ್ ರಿಫೈನ್ಡ್ ಯೂಸಿಂಗ್ ಯಾವುದನ್ನು ಈ ಮೆಥಡ್ ಯೂಸ್ ಮಾಡ್ತೀರಾ? ಕಾಪರ್ಗೆ ಇದನ್ನು ಯೂಸ್ ಮಾಡ್ತೀರಾ. ಸೊ ಎಕ್ಸ್ಟ್ರಾಕ್ಷನ್ ಆಫ್ ಕಾಪರಲ್ಲಿ ಸೇಮ್ ಪ್ರೋಸೆಸ್ ಬರುತ್ತೆ, ನೋಡ್ಕೊತಾ ಹೋಗಿ. ಸೊ ಕಾಪರ್ಗೋಸ್ಕರ ಯೂಸ್ ಮಾಡ್ತೀರಾ. ಕಾಪರಲ್ಲಿ ಏನು ಮಾಡ್ತೀರಾ ನೋಡಿ? ಆ್ಯನೋಡಲ್ಲಿ ಏನು ಮಾಡಬೇಕು? ಇಂಪ್ಯೂರ್ ಅಲ್ವಾ? ಸೊ ನೋಡಿ, ಆ್ಯನೋಡಲ್ಲಿ ಇಂಪ್ಯೂರ್ ಕಾಪರ್ನ ತೊಗೊತಿದ್ದೀರಾ, ಕ್ಯಾಥೋಡಲ್ಲಿ ಏನು? ಪ್ಯೂರ್ ಕಾಪರ್ ಸ್ಟ್ರಿಪ್ ಅಲ್ವಾ? ಸೊ ಕ್ಯಾಥೋಡಲ್ಲಿ ಏನಾಗ್ತೀರಾ? ಪ್ಯೂರ್ ಕಾಪರ್ ಸ್ಟ್ರಿಪ್ನ ಯೂಸ್ ಮಾಡ್ತಿದ್ದಾರೆ. ಎಲೆಕ್ಟ್ರೋಲೈಟ್ ಏನಾಗಿರಬೇಕು? ಸಾಲ್ಯುಬಲ್ ಸಾಲ್ಟ್ ಆಗಿರಬೇಕು, ಸೇಮ್ ಮೆಟಲ್ದು. ಸೊ ಎಲೆಕ್ಟ್ರೋಲೈಟು ಕಾಪರ್ ಸಲ್ಫೇಟ್ನ ಯೂಸ್ ಮಾಡ್ತಿದ್ದಾರೆ. ಸೊ ನೆಟ್ ಟ್ರಾನ್ಸ್ಫರ್ ಏನಾಗುತ್ತೆ ನೋಡೋಣ. ಆ್ಯನೋಡಲ್ಲಿ ನಿಮ್ದು ಏನಾಗಬೇಕು? ಆಕ್ಸಿಡೇಷನ್ ಆಗಬೇಕು, ಕಾಪರ್ ಆಕ್ಸಿಡೈಸ್ ಆಗ್ತಿದೆ ವಿತ್ ರಿಲೀಸ್ ಆಫ್ 2 ಎಲೆಕ್ಟ್ರಾನ್ಸ್. ಕ್ಯಾಥೋಡಲ್ಲಿ ಏನಾಗಬೇಕು? ರಿಡಕ್ಷನ್ ಆಗಬೇಕು. ಸೊ ಅದೇ ಕಾಪರ್ದು ರಿಡಕ್ಷನ್ ಕೂಡ ಆಗ್ತಿದೆ ಕಾಪರ್ ಕೊಡೋಕ್ಕೆ, ಅಷ್ಟೇ. ಕ್ಲಿಯರ್? ನೆಕ್ಸ್ಟ್ ಬಂದ್ಬಿಟ್ಟು ಝೋನ್ ರಿಫೈನಿಂಗ್. ಸೊ ಝೋನ್ ರಿಫೈನಿಂಗಲ್ಲಿ ಪ್ರಿನ್ಸಿಪಲ್ ಕೇಳ್ಬೋದು, ಅದರಲ್ಲಿ ಯಾವ ಥರ ಆಗುತ್ತೆ ಅಂತ ಕೇಳ್ಬೋದು. ಸೊ ಫಸ್ಟ್ ನಾನು ಪಿಕ್ಚರ್ ಎಕ್ಸ್ಪ್ಲೇನ್ ಮಾಡ್ತೀನಿ, ಆಮೇಲೆ ವರ್ಡಿಗೆ ಸಿಗೋಣ, ಆಯಿತಾ? ಪಿಕ್ಚರಲ್ಲಿ ಏನು ಬರೀತೀರಾ? ಒಂದು ಟ್ಯೂಬ್ ಬರೀರಿ, ಆಯಿತಾ? ಈ ಟ್ಯೂಬ್ ಒಳಗಡೆ ನೋಬಲ್ ಗ್ಯಾಸ್ನ ಇನ್ಸರ್ಟ್ ಮಾಡಿಬಿಡಿ, ಆಯಿತಾ? ಈ ನೋಬಲ್ ಗ್ಯಾಸ್ ಜೊತೆ ಒಂದು ಮೆಟಲ್ ರಾಡ್ನ ಇಕ್ಕಿ. ಸೊ ದಿಸ್ ಇಸ್ ಯೋರ್ ಮೆಟಲ್ ರಾಡ್. ಈ ಮೆಟಲ್ ರಾಡ್ ಮಧ್ಯದಲ್ಲಿ ಏನು ಮಾಡ್ತೀರಾ ನೀವು? ಒಂದು ಮೋಲ್ಟನ್ ಝೋನ್ ಇರುತ್ತೆ. ಸೊ ಇಟ್ ಈಸ್ ಮೋಲ್ಟನ್ ಝೋನ್, ಆಯಿತಾ? ಇಷ್ಟು ನಿಮ್ಮದು ಒಳಗಡೆ ಕನ್ಸ್ಟ್ರಕ್ಷನ್ಸು. ನೆಕ್ಸ್ಟ್ ಅದರ ಈಚೆಗಡೆ ಏನು ಹಾಕ್ತೀರಾ ಅಂತ ಹೇಳಿದ್ರೆ ಒಂದು ಹೀಟರ್ಸ್ ಹಾಕ್ತೀರಾ. ಸೊ ಈ ಥರ ಹೀಟರ್ಸ್, ಇದು ಮೂವ್ ಆಗ್ಬೋದು ಹೀಟರ್ಸು. ಈ ಹೀಟರ್ಸು ಲೆಟ್ಸ್ ಈ ಕಡೆ ಮೂವ್ ಆಗ್ತಾ ಇರ್ತದೆ,
ಆಯಿತಾ. ಹೀಟರ್ಸ್ ಯಾವ ಕಡೆ ಮೂವ್ ಆಗ್ತಿರುತ್ತೆ, ಇದು ಕೂಡ ಇದೇ ರಾಡ್ ಆ ಕಡೆನೂ ಮೂವ್ ಆಗ್ತಿರತ್ತಾ. ಸೊ ಅವಾಗ ಏನಾಗುತ್ತೆ ಅಂತ ಹೇಳಿದ್ರೆ ನಿಮ್ಮದು ಮೋಲ್ಟನ್ ಝೋನ್ ಏನಾಗಿರುತ್ತಲ್ವಾ, ಸೊ ಈ ಮೋಲ್ಟನ್ ಝೋನ್ ಏನಾಗಿರುತ್ತೆ, ಈ ಹೀಟರ್ ಅಲಾಂಗ್ ಮೂವ್ ಆಗ್ತಾ ಇರುತ್ತೆ. ಸೊ ಈ ಕಡೆ ಇದು ಹೀಟರ್ಸು ಹಿಂಗೆ ಮೂವ್ ಆಗ್ತಿದ್ರೆ ಇದು ಕೂಡ ಹೀಗೆ ಮೂವ್ ಆಗ್ತಾ ಇರುತ್ತೆ. ಆ್ಯಸ್ ಹೀಟರ್ಸ್ ಮೂವ್ ಫಾರ್ವರ್ಡ್, ಯಾವಾಗ ಹೀಟರ್ ಮೂವ್ ಫಾರ್ವರ್ಡ್ ಆಗುತ್ತೆ, ದ ಪ್ಯೂರ್ ಮೆಟಲ್ ಕ್ರಿಸ್ಟಲೈಸಸ್ ಔಟ್ ಆಫ್ ಮೆಟಲ್ ಲೆಫ್ಟ್ ಬಿಹೈಂಡ್ ಆ್ಯಂಡ್ ಇಂಪ್ಯೂರಿಟಿ passes on to the adjacent new molten zone created by movement of heaters. ಸೊ ಈ ಕಡೆ ಬಂದ್ಬಿಟ್ಟು ನಿಮ್ಮದು ಇಂಪ್ಯೂರಿಟಿ ಉಳಿಯುತ್ತೆ, ಈ ಕಡೆ ಬಂದ್ಬಿಟ್ಟು ಪ್ಯೂರ್ ಮೆಟಲ್ ಉಳಿಯುತ್ತೆ. ಕ್ಲಿಯರ್? ಇದೇ ನಿಮ್ಮದು ಬಂದ್ಬಿಟ್ಟು ಪ್ರಿನ್ಸಿಪಲ್ ಆಗಿರೋದು. ಪ್ರಿನ್ಸಿಪಲ್ ಏನು ಬರೀತೀರಾ, ಇಂಪ್ಯೂರಿಟೀಸ್ ಆರ್ ಮೋರ್ ಸಾಲ್ಯುಬಲ್ ಇನ್ ಮೆಲ್ಟ್ ದ್ಯಾನ್ ಇನ್ ಸಾಲಿಡ್ ಸ್ಟೇಟ್. ಸೊ ಮೆಲ್ಟಲ್ಲಿ ಇಂಪ್ಯೂರಿಟಿ ಏನಾಗಿರುತ್ತೆ, ಸಾಲ್ಯುಬಲ್ ಜಾಸ್ತಿ ಇರುತ್ತೆ ದ್ಯಾನ್ ನಿಮ್ಮದು ಸಾಲಿಡ್ ಸ್ಟೇಟಲ್ಲಿ. ಸೊ ಯೂಸಸ್ ಎಲ್ಲಿ ಮಾಡ್ತೀರಾ, ಸೆಮಿ ಕಂಡಕ್ಟರ್ ಪ್ರೊಡ್ಯೂಸ್ ಮಾಡೋದಕ್ಕೋಸ್ಕರ ಇದನ್ನು ಯೂಸ್ ಮಾಡ್ತೀರಾ. ಆ್ಯಂಡ್ ಅದರ್ ಮೆಟಲ್ಸ್ ಫಾರ್ ವೆರಿ ಹೈ ಪ್ಯೂರಿಟಿ. ಸೊ ಇದು ಏನು ತುಂಬಾ ಜಾಸ್ತಿ ಪ್ಯೂರ್ ಮೆಟಲ್ ಕೊಡುತ್ತೆ. ಸೊ ಈ ಪ್ಯೂರ್ ಮೆಟಲ್ ಏನಾಗಿರುತ್ತೆ, ಇದ್ರದ್ದು ಪ್ಯೂರಿಟಿ ವೆರಿ ಹೈ. ಯಾವ ಮೆಟಲ್ ಯೂಸ್ ಮಾಡ್ತೀರಾ, ಜರ್ಮೇನಿಯಂ, ಸಿಲಿಕಾನ್, ಬೋರಾನ್, ಗೇಲಿಯಮ್ ಆ್ಯಂಡ್ ಇನಿಡಿಯಮ್ಗೋಸ್ಕರ. So let's start with last, that is vapor phase refining. So vapor phase refining gali nimdu ಏನು ಆಗಿದೆ, ದ ಮೆಟಲ್ ಇಸ್ ಕನ್ವರ್ಟೆಡ್ ಇಂಟು ವೋಲಟೈಲ್ ಕಂಪೌಂಡ್. ಸೊ ಫಸ್ಟ್ ನೀವು ಮೆಟಲ್ ತೊಗೊತೀರ, ಇಂಪ್ಯೂರ್ ಮೆಟಲ್ನ, ಅದನ್ನು ವೋಲಟೈಲ್ ಕಂಪೌಂಡ್ ಆಗಿ ಯೂಸ್ ಮಾಡ್ತಾರೆ, ದಟ್ ಈಸ್ ಈಸಿಲಿ ಎವಾಪರೇಟ್ ಆಗೋದು, ವಿಚ್ ಇಸ್ ಕಲೆಕ್ಟೆಡ್ ಆ್ಯಂಡ್ ಡಿಕಂಪೋಸ್ ಟು ಗಿವ್ ಪ್ಯೂರ್ ಮೆಟಲ್. ಸೊ ಅದನ್ನೇ ಫಸ್ಟ್ ಮೆಟಲ್ ತೊಗೊಂಡ್ರಿ ಇಂಪ್ಯೂರ್ನ ನೀವು ವೋಲಟೈಲ್ ಕಂಪೌಂಡ್ ಆಗಿ ಮಾಡ್ಕೊಂಡ್ರಿ, ಅದನ್ನು ಮತ್ತೆ ಡಿಕಂಪೋಸ್ ಮಾಡಿ ಮತ್ತೆ ಮೆಟಲ್ನ ಆ್ಯಂಡ್ ಅದರಲ್ಲಿ ಏನು ಆ್ಯಡ್ ಮಾಡಿದ್ದೀರಾ ಡಿಕಂಪೋಸಿಷನ್ ಮಾಡ್ತೀರಾ. ಆಯಿತಾ, ಲಾಸ್ಟಲ್ಲಿ ಇದರಲ್ಲಿ ಇಂಪ್ಯೂರ್ ಇತ್ತು, ಎಂಡಲ್ಲಿ ಸಿಕ್ಕಿದಾಗ ಪ್ಯೂರ್ ಸಿಗುತ್ತೆ, ಅಷ್ಟೇ ಡಿಫ್ರೆನ್ಸ್. ಸೊ ಇದರಲ್ಲಿ ಏನು ಮಾಡ್ತಾ ನೋಡಿ, 2 ರಿಕ್ವೈರ್ಮೆಂಟ್ಸ್ ಇದೆ. ಫಸ್ಟ್ ರಿಕ್ವೈರ್ಮೆಂಟ್, ದ ಮೆಟಲ್ ಶುಡ್ ಫಾರ್ಮ್ ಅ ವೊಲಟೈಲ್ ಕಂಪೌಂಡ್. ಸೊ ಯಾವ ರಿಯೇಜೆಂಟ್ನ ಹಾಕ್ತೀವಿ ಅದ್ರ ಜೊತೆ ವೊಲಟೈಲ್ ಕಂಪೌಂಡ್ ಮಾಡಬೇಕು ಆ ಮೆಟಲ್. ಆ ವೊಲಟೈಲ್ ಕಂಪೌಂಡ್ ಮಾಡೋ ಮೆಟಲ್ ಕೆಲವೊಂದೇ, ಅದನ್ನ ಮೆಟಲ್ನ ನಾವಿಲ್ಲಿ ಯೂಸ್ ಮಾಡ್ತೀವಿ, ದಟ್ ಈಸ್ ನಿಕಲ್, ಟೈಟಾನಿಯಮ್ ಆ್ಯಂಡ್ ಜಿರ್ಕಾನಿಯಮ್. ದ ವೊಲಟೈಲ್ ಕಾಂಪೌಂಡ್ ಶುಡ್ ಬಿ ಈಸಿಲಿ ಡಿಕಂಪೋಸಬಲ್. ಓಕೆ, ವೊಲಟೈಲ್ ಕಂಪೌಂಡ್ ಅಂತೂ ಆಯಿತು, ಅದು ಅಷ್ಟು ಸ್ಟೇಬಲ್ ಇರಬಾರ್ದು, ಡಿಕಂಪೋಸೇ ಆಗದೇ ಇರೋ ಥರ, ಈಸಿಲಿ ಡಿಕಂಪೋಸು ಆಗಬೇಕು. ಸೊ 2 ಇಂಪಾರ್ಟೆಂಟು, ವೊಲಟೈಲ್ ಕಂಪೌಂಡು ಆಗಬೇಕು, ಅದು ಈಸಿಲಿ ಡಿಕಂಪೋಸು ಕೂಡ ಆಗಬೇಕು. ಸೊ ಯಾವ್ಯಾವ ಪ್ರೊಸೆಸ್ಸು, ಮಾಂಡ್ಸ್ ಪ್ರೊಸೆಸ್ ಆ್ಯಂಡ್ ವ್ಯಾನ್ ಆರ್ಕಲ್ ಮೆಥಡ್. ಮಾಂಡ್ಸ್ ಪ್ರೊಸೆಸಲ್ಲಿ ಬಂದ್ಬಿಟ್ಟು ನೀವು ಇದು ಕಾರ್ಬೋನಿಲ್ ಡಿಕಂಪೋಸಿಷನ್, ಅಂದರೆ ಆ್ಯಡಿಂಗ್ ಮೆಟೀರಿಯಲ್ ಯಾವುದೋ ಇದು ಕಾರ್ಬನ್ ಮೊನಾಕ್ಸೈಡು ರಿಯೇಜೆಂಟ್. ಇದು ವ್ಯಾನ್ ಆರ್ಕಲ್ ಮೆಥಡಲ್ಲಿ ಅಯೋಡೈಡ್ ಡಿಕಂಪೋಸಿಷನ್, ಅಂದರೆ ಇಂಪ್ಯೂರ್ ಮೆಟಲ್ಗೆ ಅಯೋಡಿನ್ನ ಹಾಕ್ತೀರ ನೀವು. ಕ್ಲಿಯರ್? ಸೊ ನೋಡಿ, ಇಂಪ್ಯೂರ್ ನಿಕ್ಕಲ್ ತೊಗೊಂಡಿದ್ದೀರಾ, ಮಾಂಡ್ಸ್ ಪ್ರೊಸೆಸಲ್ಲಿ ನಿಕ್ಕಲ್ಲು, ವ್ಯಾನ್ ಆರ್ಕಲಲ್ಲಿ ಟೈಟೇನಿಯಮ್ ಆರ್ ಜಿರ್ಕಾನಿಯಮ್ನ ಯೂಸ್ ಮಾಡ್ತೀರಾ. ಕ್ಲಿಯರಾ? ಸೊ ನೋಡಿ, ಇಂಪ್ಯೂರ್ ಮೆಟಲ್ನ ತೊಗೊಂಡ್ರಿ, ಕಾರ್ಬನ್ ಮೊನಾಕ್ಸೈಡ್ನ ಹಾಕಿದ್ರಿ, ನಿಮಗೆ ವೊಲಟೈಲ್ ಕಂಪೌಂಡ್ ಕೊಡ್ತು, ಈ ವೊಲಟೈಲ್ ಕಂಪೌಂಡ್ನ ಹೀಟ್ ಮಾಡಿದ್ರೆ ಡಿಕಂಪೋಸಿಷನ್ ಆಗಿ ಪ್ಯೂರ್ ಮೆಟಲ್ ಸಿಕ್ತು. ಸೇಮ್ ಹಿಯರ್, ಇಂಪ್ಯೂರ್ ಟೈಟೇನಿಯಮ್ ಆರ್ ಜಿರ್ಕಾನಿಯಮ್ ತೊಗೊಂಡ್ರಿ, ಅಯೋಡಿನ್ನ ಹಾಕಿದ್ರಿ, ಒಂದು ವೊಲಟೈಲ್ ಕಂಪೌಂಡ್ ಆಯಿತು, ಕಾಂಪ್ಲೆಕ್ಸ್ ಆಯಿತು, ಇದನ್ನು ಹೀಟ್ ಮಾಡಿದ್ರಿ, ಡಿಕಂಪೋಸಿಷನ್ ಆಯಿತು, ಪ್ಯೂರ್ ಮೆಟಲ್ ಸಿಕ್ತು. ವಿತ್ ರಿಲೀಸ್ ಆಫ್ ನಿಮ್ಮದು ಅಯೋಡಿನ್ ಏನು ಆ್ಯಡ್ ಮಾಡಿದ್ರಿ ಅದು ಅಷ್ಟು ರಿಲೀಸ್ ಆಗುತ್ತೆ ಪೂರ. ಕ್ಲಿಯರ್? ಸೊ ನೋಡಿ, ಕ್ವೆಶನ್ಸ್ ಏನೇನು ಬಂತೆ ಈ ಟಾಪಿಕ್ ಮೇಲೆ. 2019 ಮೆಟಲ್ ರಿಫೈನ್ಡ್ ಬೈ ಮಾಂಡ್ಸ್ ಪ್ರೊಸೆಸ್. ಮಾಂಡ್ಸ್ ಪ್ರೊಸೆಸ್ಸಿಂದ ಯಾವ ಮೆಟಲ್ನ ರಿಫೈನ್ ಮಾಡ್ತೀರಾ? ನಿಕ್ಕಲ್. ಸೊ ಗಿವ್ ಎನ್ ಎಕ್ಸಾಂಪಲ್ ಆಫ್ ಮೆಟಲ್ ಪ್ಯೂರಿಫೈಡ್ ಬೈ ಮಾಂಡ್ಸ್ ಪ್ರೊಸೆಸ್. ಅಗೇನ್ ನಿಕ್ಕಲ್. 2017. 2015 ನಿಕ್ಕಲಿಗೋಸ್ಕರ ಯಾವ ಮೆಥಡ್ನ ಯೂಸ್ ಮಾಡ್ತಾರೆ? ಮಾಂಡ್ಸ್ ಪ್ರೊಸೆಸ್. ನೇಮ್ ದ ಮೆಥಡ್ ರಿಫೈನ್ಡ್ ಬೈ ವ್ಯಾನ್ ಆರ್ಕಲ್ ಮೆಥಡ್. ವ್ಯಾನ್ ಆರ್ಕಲ್ ಮೆಥಡಲ್ಲಿ ಯಾವ ಮೆಟಲ್ನ ರಿಫೈನ್ ಮಾಡ್ತೀರಾ? ಅವಾಗಲೇ ಹೇಳಿದೆ ಟೈಟೇನಿಯಮ್ ಆ್ಯಂಡ್ ಜಿರ್ಕಾನಿಯಮ್, 2ನ್ನ ಬರೀಬೇಕಾಗಿತ್ತು. ಕ್ಲಿಯರ್? ರೈಟ್ ದ ಪ್ರಿನ್ಸಿಪಲ್ ಇನ್ವಾಲ್ವ್ಡ್ ಇನ್ ಝೋನ್ ರಿಫೈನಿಂಗ್. ಝೋನ್ ರಿಫೈನಿಂಗಲ್ಲಿ ಪ್ರಿನ್ಸಿಪಲ್ ಏನಾಗಿತ್ತು? ಮೆಲ್ಟಲ್ಲಿ ಸಾಲ್ಯುಬಲ್ ಜಾಸ್ತಿ ಆಗಿರುತ್ತೆ ದ್ಯಾನ್ ಇನ್ ಸಾಲಿಡ್ ಸ್ಟೇಟ್. ಇಂಪ್ಯೂರಿಟೀಸ್ ಆರ್ ಮೋರ್ ಸಾಲ್ಯುಬಲ್ ಇನ್ ಮೆಲ್ಟ್ ದ್ಯಾನ್ ಇನ್ ಸಾಲಿಡ್ ಸ್ಟೇಟ್. ಮೆಟಲ್ ಹ್ಯಾವಿಂಗ್ ಲೋ ಮೆಲ್ಟಿಂಗ್ ಪಾಯಿಂಟ್ ಆರ್ ರಿಫೈನ್ಡ್ ಬೈ. ಯಾವ ಮೆಟಲ್ದು ಮೆಲ್ಟಿಂಗ್ ಪಾಯಿಂಟ್ ಕಡಿಮೆ ಇರುತ್ತೆ ಅದು ಯಾವುದರಿಂದ ಯೂಸ್ ಮಾಡೋದು? ರಿಫೈನಿಂಗ್ ಪ್ರೊಸೆಸ್, ಲಿಕ್ವೇಷನ್ ಮೆಥಡ್. ಲೋ ಬಾಯ್ಲಿಂಗ್ ಪಾಯಿಂಟ್ ಇದ್ದರೆ ಡಿಸ್ಟಿಲೇಷನ್ ಮೆಥಡ್. ಓಕೆನಾ? ಸೊ ನೆಕ್ಸ್ಟ್, ನೇಮ್ ದ ರಿಫೈನಿಂಗ್ ಮೆಥಡ್ ಯೂಸ್ ಟು ಪ್ರೊಡ್ಯೂಸ್ ಸೆಮಿಕಂಡಕ್ಟರ್ಸ್ ಆ್ಯಂಡ್ ಹೈ ಪ್ಯೂರಿಟಿ ಮೆಟಲ್ನ ಈಲ್ಡ್ ಮಾಡೋ ಯಾವ ಪ್ರೊಸೆಸ್ ನಿಮ್ಮದು? ಝೋನ್ ರಿಫೈನಿಂಗ್. ಅದೇ ಕ್ವಶನ್ ಬಂದಿರೋದು 2014. ಈಗ ಬರೋಣ ಲಾಸ್ಟ್
ದಟ್ ಈಸ್ ಕನ್ಸೆಪ್ಟ್. ಎಕ್ಸ್ಟ್ರಾಕ್ಷನ್ ಆಫ್ ಐರನ್, ಕಾಪರ್, ಜಿಂಕ್, ಅಲ್ಯೂಮಿನಿಯಂ. ಸೊ ಎಕ್ಸ್ಟ್ರಾಕ್ಷನ್ ಆಫ್ ಐರನಲ್ಲಿ ನಿಮ್ದು ಏನು ಮಾಡ್ತೀರಾ ನೀವು, ಮೇನ್ ಯೂಸು ಬ್ಲಾಸ್ಟ್ ಫರ್ನೆಸ್. ಸೊ ಬ್ಲಾಸ್ಟ್ ಫರ್ನೆಸ್ ನೀವು ಡಯಾಗ್ರಾಮ್ ಬರೀಬೇಕಾಗುತ್ತೆ. ಸೊ ಈ ಬ್ಲಾಸ್ಟ್ ಫರ್ನೆಸಲ್ಲಿ ಏನು ಮಾಡ್ತೀರಾ ನೋಡಿ, ಮೇಲ್ಗಡೆ ನೀವು ಓರು, ಲೈಮ್ಸ್ಟೋನ್ ಆ್ಯಂಡ್ ಕೋಕ್ ಏನು ಆ್ಯಡ್ ಮಾಡ್ತಿದ್ದೀರಾ ಅದನ್ನು ಹಾಕ್ತೀರಾ, ಆಯಿತಾ. ಕೆಳಗಡೆ ನಿಮ್ಮದು ಏನು ಸಿಗುತ್ತೆ, ಪ್ರಾಡಕ್ಟ್ ಸಿಗುತ್ತೆ, ಅಡಿಷನ್ ಪ್ರಾಡಕ್ಟ್ ಈ ಕಡೆ, ಆಯಿತಾ. ಸೊ ಇದರಲ್ಲಿ ಝೋನ್ಸ್ಗಳನ್ನು ಇಂಪಾರ್ಟೆಂಟ್ ಆಗಿ ಟೆಂಪರೇಚರ್ ಝೋನ್ಸು. ಫಸ್ಟು ಕಂಬಸ್ಟನ್ ಝೋನ್ ಬರೀರಿ, ನೆಕ್ಸ್ಟು ಫ್ಯೂಷನ್ ಝೋನ್ ಬರೀರಿ, ಆ್ಯಂಡ್ ದೆನ್ ಸ್ಲ್ಯಾಗ್ ಫಾರ್ಮೇಷನ್, ಆ್ಯಂಡ್ ದೆನ್ ರಿಡಕ್ಷನ್. ಸೊ ಲೋಯರ್ ಕೆಳಗಡೆ ಆಗ್ತಾ ಆಗ್ತಾ ಟೆಂಪರೇಚರ್ ಜಾಸ್ತಿ ಆಗ್ತಾ ಇರುತ್ತೆ. ಸೊ ಫಸ್ಟ್ ಟೆಂಪರೇಚರ್ ಕಡಿಮೆ ಏನಾಗುತ್ತೆ, ರಿಡಕ್ಷನ್ ಆಗುತ್ತೆ. ಸೊ ರಿಡಕ್ಷನಲ್ಲಿ ಏನಾಗುತ್ತೆ ಅಂತ ಹೇಳ್ತೀನಿ ಆಮೇಲೆ. ಸ್ಲ್ಯಾಗ್ ನೆಕ್ಸ್ಟ್ ಟೆಂಪರೇಚರ್ ರೇಸ್ ಆಗ್ತಾ ಆಗ್ತಾ ಸ್ಲ್ಯಾಗ್ ಫಾರ್ಮೇಷನ್ ಆಗೋಯ್ತು. ಸ್ಲ್ಯಾಗ್ ಅಂದ್ರೇನು, ಗಾಂಗ್ ಪಾರ್ಟಿಕಲು ಬಂದ್ಬಿಟ್ಟು ಯಾವುದೋ ಒಂದು ನಿಮ್ಮದು ಸೇರಿ ಸಾಲ್ಯುಬಲ್ ಸ್ಲ್ಯಾಗ್ ಫಾರ್ಮೇಷನ್ ಆಗುತ್ತೆ. ಅದನ್ನು ಸಪ್ರೇಟ್ ಈಸಿಲಿ ನೀವು ಮಾಡ್ಬೋದು, ಆಯಿತಾ. ಸ್ಲ್ಯಾಗ್ ಆಗುತ್ತೆ. ನೆಕ್ಸ್ಟು ಫ್ಯೂಷನ್ ಆಗಿರೋದಂಥ ಝೋನು, ಅದರ ನೆಕ್ಸ್ಟ್ ಬಂದ್ಬಿಟ್ಟು ಕಂಬಸ್ಟನ್ ಆಗುತ್ತೆ. ಸೊ ಕಂಬಸ್ಟನ್ ಆದಮೇಲೆ ನಿಮ್ಗೆ ಏನು ಸಿಗುತ್ತೆ, ಇಲ್ಲಿ ಪ್ಯೂರ್ ಮೆಟಲ್ ಸಿಗುತ್ತೆ, ದಟ್ ಈಸ್ ಐರನ್ಗೋಸ್ಕರ ತಾನು ಯೂಸ್ ಮಾಡ್ತಿರೋದು. ಇದಾಯ್ತಾ, ಇಷ್ಟು ನೀವು ಇಂಪಾರ್ಟೆಂಟಾಗಿ ಬರೀರಿ. ನೆಕ್ಸ್ಟ್ ಏನು ಬರೀತೀರಾ ಇದ್ರ ಎಕ್ಸ್ಪ್ಲನೇಷನಲ್ಲಿ, ಫಸ್ಟ್ ನಮಗೆ ಓರ್ ಏನು ಯೂಸ್ ಮಾಡ್ತಿದ್ದೀರಾ, ಓರ್ ಬಂದ್ಬಿಟ್ಟು ಹೆಮಟೈಟ್ ಅಥವಾ ಮ್ಯಾಗ್ನೆಟೈಟ್ನ ಯೂಸ್ ಮಾಡ್ತೀರಾ, ಅದನ್ನು ಬರೀರಿ. ನೆಕ್ಸ್ಟ್ ಕಾನ್ಸಂಟ್ರೇಷನ್ಗೋಸ್ಕರ ನೀವು ಯಾವ ಮೆಥಡ್, ಕಾನ್ಸಂಟ್ರೇಷನ್ ಆಫ್ ಓರಿಗೋಸ್ಕರ ಯಾವ ಮೆಥಡ್ನ ಯೂಸ್ ಮಾಡ್ತೀರಾ. ಸೊ ಇದಕ್ಕೆ ನೀವು ಬಂದ್ಬಿಟ್ಟು ಮ್ಯಾಗ್ನೆಟಿಕ್ ಸಪರೇಷನ್ನ ಯೂಸ್ ಮಾಡ್ತೀರಾ. ಯಾಕೆ, ನಿಮ್ಮದು ಓರ್ ಏನಾಗಿದೆ, ಮೆಟಲ್ ಆಗಿದೆ ಆ್ಯಂಡ್ ಮ್ಯಾಗ್ನೆಟಿಕ್ ಪ್ರಾಪರ್ಟೀಸ್ ಶೋ ಮಾಡುತ್ತೆ. ನೆಕ್ಸ್ಟು ನೀವು ಓರನ್ನು ಮೆಟಲ್ ಆಕ್ಸೈಡ್ಗೆ ಕನ್ವರ್ಟ್ ಮಾಡಬೇಕು. ಇದರಲ್ಲಿ ಯಾವ ಮೆಥಡ್ನ ಯೂಸ್ ಮಾಡ್ತೀರಾ, ಕ್ಯಾಲ್ಸಿನೇಷನ್, ಅಂದರೆ ಇನ್ ಆಬ್ಸೆನ್ಸ್ ಆಫ್ ಏರಲ್ಲಿ ಆಗ್ತಿರೋ ಪ್ರೊಸೆಸ್ಸು. ಇದರಲ್ಲಿ ಏನಾಗುತ್ತೆ ನೋಡಿ, ASO3 ದಟ್ ಈಸ್ ಏನು ನಿಮ್ಮ ಇಂಪ್ಯೂರಿಟಿ ಇತ್ತು ಅದನ್ನು ರಿಮೂವ್ ಮಾಡ್ತೀರಾ, ಕಾರ್ಬನ್ ಡೈಆಕ್ಸೈಡ್ ರಿಮೂವ್ ಆಗುತ್ತೆ, ಸಲ್ಫರ್ ಡೈಆಕ್ಸೈಡ್ ರಿಮೂವ್ ಆಗುತ್ತೆ, Fe2O3 ಬಂದ್ಬಿಟ್ಟು Fe3O4ಗೆ ಕನ್ವರ್ಟ್ ಆಗುತ್ತೆ. ನೆಕ್ಸ್ಟ್ ಮೆಟಲ್ ಆಕ್ಸೈಡ್ ಏನು ಸಿಕ್ಕಿತ್ತು, ಈ ಮೆಟಲ್ ಆಕ್ಸೈಡ್ನ ಮತ್ತೆ ಮೆಟಲಿಗೆ ಕನ್ವರ್ಟ್ ಮಾಡಬೇಕು. ಇದು ಯಾವುದರಿಂದ ಪ್ರೊಸೆಸ್ ಮಾಡ್ತೀರಾ, ಬೈ ಕಾರ್ಬನ್, ದಟ್ ಈಸ್ ಸ್ಮೆಲ್ಟಿಂಗ್ ಮಾಡ್ತೀರಾ. ಸೊ ಸ್ಮೆಲ್ಟಿಂಗಲ್ಲಿ ಏನಾಯ್ತು ನೋಡಿ, ಕಾರ್ಬನ್ನು ಯೂಸ್ ಮಾಡ್ಬೋದು, ಕೋಕ್, ಕಾರ್ಬನ್ ಡೈಆಕ್ಸೈಡ್ನು ಯೂಸ್ ಮಾಡ್ಬೋದು, ಕಾರ್ಬನ್ ಮೊನಾಕ್ಸೈಡ್ನು ಯೂಸ್ ಮಾಡ್ಬೋದು. ಕಾರ್ಬನ್ ಮೊನಾಕ್ಸೈಡ್ನ ಯೂಸ್ ಮಾಡಿ ಫಸ್ಟಲ್ಲಿ ಐರನ್ ತೊಗೊಂಡಿದ್ದೀನಿ, Fe2O3ನ ಕಾರ್ಬನ್ ಮೊನಾಕ್ಸೈಡ್ ಹಾಕಿದಾಗ Fe3O4 ಆ್ಯಂಡ್ ಕಾರ್ಬನ್ ಡೈಆಕ್ಸೈಡ್ ಸಿಕ್ಕಿದೆ, ಆಯಿತಾ. ಸೊ ದಿಸ್ ಈಸ್ ವೆರಿ ಇಂಪಾರ್ಟೆಂಟ್, ಫಸ್ಟ್ ಒಂದು. ನೆಕ್ಸ್ಟ್ ಏನಾಗುತ್ತೆ, ಇನ್ನು ಎಕ್ಸ್ಟ್ರಾ ಏನೇನು ಪ್ರೊಸೆಸ್ಗಳು ಆಗುತ್ತೆ ಇಲ್ಲಿ. ಸೊ ದಟ್ ಈಸ್ ರಿಡಕ್ಷನಲ್ಲಿ ಹೇಳಿದೆ. ನೀವು ಲೈಮ್ ಸ್ಟೋನ್ ಏನು ಹಾಕಿರ್ತೀರಾ, ಲೈಮ್ ಸ್ಟೋನ್ ಏನಾಗುತ್ತೆ, ಕ್ಯಾಲ್ಶಿಯಂ ಆಕ್ಸೈಡ್ ಆ್ಯಂಡ್ CO2 ಕನ್ವರ್ಟ್ ಆಗುತ್ತೆ. ದಿಸ್ ಈಸ್ ವೆರಿ ಇಂಪಾರ್ಟೆಂಟ್ ಫಾರ್ ಸ್ಲ್ಯಾಗ್ ಫಾರ್ಮೇಷನ್. ಸ್ಲ್ಯಾಗ್ ಫಾರ್ಮೇಷನ್ಗೋಸ್ಕರ ಇಂಪಾರ್ಟೆಂಟ್ ಇದು. ಇಂಪ್ಯೂರಿಟಿನ ತೆಗೆಯುತ್ತೆ, ದಟ್ ಈಸ್ ಕ್ಯಾಲ್ಶಿಯಂ ಇಂಪ್ಯೂರಿಟಿನ ತೆಗೆಯೋದು. ಸೊ ಏನು ಮಾಡುತ್ತೆ ನೋಡಿ, ಕ್ಯಾಲ್ಶಿಯಂ ಕಾರ್ಬೋನೇಟ್ನ ತೊಗೊಂಡ್ರಿ, ಕ್ಯಾಲ್ಶಿಯಂ ಆಕ್ಸೈಡ್ ಕೊಡ್ತು ಆ್ಯಂಡ್ ಕಾರ್ಬನ್ ಡೈಆಕ್ಸೈಡ್ ಕೊಡ್ತು. ಈ ಕ್ಯಾಲ್ಶಿಯಂ ಆಕ್ಸೈಡ್ ಇವಾಗ ಏನಾಗುತ್ತೆ, SiO2 ದಟ್ ಈಸ್ ಸಿಲಿಕಾನ್ ಆಸ್ ಅ ಇಂಪ್ಯೂರಿಟಿ. ಸಿಲಿಕಾನ್ ಏನಾಗಿದೆ, ಇಂಪ್ಯೂರಿಟಿ ಆಗಿದೆ. ಸೊ ಈ ಇಂಪ್ಯೂರಿಟಿ ಗಾಂಗ್ ಇದು, ಈ ಗಾಂಗ್ನ ತೆಗೆಯುತ್ತೆ ಯಾವುದು, ಕ್ಯಾಲ್ಶಿಯಂ ಆಕ್ಸೈಡ್. ಇದನ್ನು ಯೂಸ್ ಮಾಡಿ ನೀವೇನು ಮಾಡ್ತೀರಾ, CaSiO3 ಆಗುತ್ತೆ. ದಿಸ್ ಇಸ್ ಯುವರ್ ಫ್ಯೂಸಿಬಲ್ ಸ್ಲ್ಯಾಗ್, ಆಯಿತಾ. ಆ್ಯಂಡ್ ಕಾರ್ಬನ್ ಮೊನಾಕ್ಸೈಡ್ ಏನಾಗಿರುತ್ತೆ, ಇನ್ ಪ್ರೆಸೆನ್ಸ್ ಆಫ್ ಐರನ್ ಕಾರ್ಬನ್ ಕೋಕ್ ಪ್ಲಸ್ ಕಾರ್ಬನ್ ಡೈಆಕ್ಸೈಡ್ ಆಗಿ ಫಾರ್ಮೇಷನ್ ಆಗುತ್ತೆ. ಸೊ ಒಂದೊಂದೇ ಇವಾಗ ಯೂಸಸ್ ನೋಡ್ಕೊಂಡು ತಗೋಣ ಫಸ್ಟು. ಸೊ ಯೂಸಸ್ ಬಂದ್ಬಿಟ್ಟು ನೋಡಿ, ಕಾಸ್ಟ್ ಐರನ್, ವ್ರಾಟ್ ಐರನ್ ಆ್ಯಂಡ್ ಕ್ರೋಮ್ ಸ್ಟೀಲ್ ಆ್ಯಂಡ್ ಸ್ಟೇನ್ಲೆಸ್ ಸ್ಟೀಲ್. ಈ 4 ಟೈಪ್ ಆಫ್ ಸ್ಟೀಲ್ಸ್ ಅಥವಾ ಐರನ್ದು ಇದಾಗಿದ್ದಾವೆ ಪ್ರಾಡಕ್ಟ್. ಫಸ್ಟ್ ಬರೋಣ ಕಾಸ್ಟ್ ಐರನ್ಗೆ. ಸೊ ಕಾಸ್ಟ್ ಐರನ್ಗೆ ಎಲ್ಲಿ ಯೂಸ್ ಮಾಡ್ತೀರಾ, ಸ್ಟವಲ್ಲಿ ಯೂಸ್ ಮಾಡ್ತೀರಾ, ರೈಲ್ವೆ ಸ್ಲೀಪರ್ಸಲ್ಲಿ ಯೂಸ್ ಮಾಡ್ತೀರಾ, ಗಟರ್ ಪೈಪ್ಸಲ್ಲಿ ಯೂಸ್ ಮಾಡ್ತೀರಾ, ಟಾಯ್ಸಲ್ಲಿ ಯೂಸ್ ಮಾಡ್ತೀರಾ, ಆಯಿತಾ. ಆ್ಯಂಡ್ ನೀವು ವ್ರಾಟ್ ಐರನ್ದು ಮ್ಯಾನುಫ್ಯಾಕ್ಚರ್ ಆ್ಯಂಡ್ ಸ್ಟೀಲ್ ಮ್ಯಾನುಫ್ಯಾಕ್ಚರಲ್ಲಿ ಯೂಸ್ ಮಾಡ್ತೀರಾ. ಈಗ ಬರೋಣ ವ್ರಾಟ್ ಐರನ್ ಏನಿಗೆ ಬೇಕು. ಇದು ಬಂದ್ಬಿಟ್ಟು ನಿಮ್ಮದು ಆ್ಯಂಕರ್ಸು, ವೈರ್ಸು, ಬೋಲ್ಟ್ಸು, ಚೈನ್ಸು ಇವನ್ ಯೂಸ್ ಮಾಡೋದಕ್ಕೋಸ್ಕರ ಯೂಸ್ ಮಾಡ್ತೀರಾ. ನಿಕ್ಕಲ್ ಸ್ಟೀಲ್ ಬಂದ್ಬಿಟ್ಟು ನೀವು ಕೇಬಲ್ಸು, ಆಟೋಮೊಬೈಲ್ಸು, ಏರೋಪ್ಲೇನ್ ಪಾರ್ಟ್ಸು ಇವಾಗೆಲ್ಲ ಯೂಸ್ ಮಾಡ್ತೀರಾ. ನೆಕ್ಸ್ಟ್ ಕ್ರೋಮ್ ಸ್ಟೀಲ್ನ ಬಂದ್ಬಿಟ್ಟು ನೀವು ಏನಕ್ಕೆ ಯೂಸ್ ಮಾಡ್ತೀರಾ, ಫಾರ್ ಕಟ್ಟಿಂಗ್ ಟೂಲ್ಸ್ ಆ್ಯಂಡ್ ಕ್ರಷಿಂಗ್ ಮಷೀನ್ಸಲ್ಲಿ ಇದನ್ನು ಯೂಸ್ ಮಾಡ್ತೀರಾ, ಕ್ರೋಮ್ ಸ್ಟೀಲ್. ಸ್ಟೇನ್ಲೆಸ್ ಸ್ಟೀಲ್ನ ಯಾವುದರಲ್ಲಿ ಯೂಸ್ ಮಾಡ್ತೀರಾ, ಯುಟೆನ್ಸಿಲ್ಸು, ಪೆನ್ಸು, ಸೈಕಲ್ಸು, ಆಟೋಮೊಬೈಲ್ಸಲ್ಲಿ ಸ್ಟೇನ್ಲೆಸ್ ಸ್ಟೀಲ್. ಇಷ್ಟು ಯೂಸಸ್ ಬರುತ್ತೆ. ಈಗ ನೋಡಿ ಬರೋದು 2012 ಕ್ವಶನ್ ಕೇಳಿರೋದು. ಸೊ ನಿಮಗೆ ಝೋನ್ಸ್ ಏನು ಹೇಳಿದೆ, ಆ ಝೋನ್ಸಲ್ಲಿ ಏನೇನು ರಿಯಾಕ್ಷನ್ ಆಗುತ್ತೆ ಅಂತ ಕೇಳ್ತಿರೋದು. ಸೊ ಫಸ್ಟ್ ಒನ್ ಇಸ್ ರಿಡಕ್ಷನ್ ಝೋನ್. ಸೊ ರಿಡಕ್ಷನ್ ಝೋನಲ್ಲಿ ಮೇಲ್ಗಡೆ ಇತ್ತಲ್ವಾ ನೋಡಿ, ರಿಡಕ್ಷನು, ಆಮೇಲೆ ಸ್ಲ್ಯಾಗ್ ಫಾರ್ಮೇಷನು, ಆಮೇಲೆ ಫ್ಯೂಷನು, ಆಮೇಲೆ ಕಂಬಸ್ಟನ್ ಅಲ್ವಾ. ಸೊ ರಿಡಕ್ಷನ್ ನೋಡ್ಕೊತ ಹೋಗೋಣ. ಸೊ ರಿಡಕ್ಷನಲ್ಲಿ ಏನಾಗುತ್ತೆ, ನಿಮ್ಮದು Fe2O3 ಏನಾಗಿತ್ತು, ಇನ್ ಪ್ರೆಸೆನ್ಸ್ ಆಫ್ ಕಾರ್ಬನ್ ಮೊನಾಕ್ಸೈಡ್ ರೆಡ್ಯೂಸ್ ಆಗುತ್ತಲ್ಲ ಮೆಟಲ್ ಆಕ್ಸೈಡಿಂದ ಮೆಟಲ್ಗೆ. ಸೊ ಅದನ್ನು ಬರೀಬೇಕು. ಐರನ್ ಸಿಗುತ್ತೆ ನಿಮಗೆ, ಕಾಸ್ಟ್ ಐರನ್ ಇಲ್ಲಿಂದ ಸಿಗುತ್ತೆ. ಸ್ಲ್ಯಾಗ್ ಫಾರ್ಮೇಷನ್, ರಿಡಕ್ಷನ್ ಆದಮೇಲೆ ನಿಮ್ದು ಏನಾಗಿರೋದು ಸ್ಲ್ಯಾಗ್ ಫಾರ್ಮೇಷನ್ ಅಂತಾನೆ. ಸ್ಲ್ಯಾಗ್ ಫಾರ್ಮೇಷನ್ ಅಂದ್ರೇನು, CaSiO3 CaSiO2 ಸ್ಲ್ಯಾಗ್ ಅಲ್ವಾ. ಸೊ CaSiO2 ಸ್ಲ್ಯಾಗ್ ಫಾರ್ಮೇಷನ್ ಇದಾಗುತ್ತೆ ಸ್ಲ್ಯಾಗ್ ಫಾರ್ಮೇಷನ್ ಝೋನಲ್ಲಿ.
ಸೊ ಫಸ್ಟು CaCO3 ಕ್ಯಾಲ್ಶಿಯಂ ಕಾರ್ಬೋನೇಟ್, CaO ಕ್ಯಾಲ್ಶಿಯಂ ಆಕ್ಸೈಡ್ ಪ್ಲಸ್ ಕಾರ್ಬನ್ ಡೈಆಕ್ಸೈಡಲ್ಲಿ ಆಗುತ್ತೆ, ದಟ್ ಈಸ್ ಲೈಮ್ಸ್ಟೋನ್ ಡಿಕಂಪೋಸಿಷನ್. ಆಮೇಲೆ ಲೈಮ್ಸ್ಟೋನ್ ಡಿಕಂಪೋಸಿಷನ್ ಆಗಿ ಕ್ಯಾಲ್ಶಿಯಂ ಆಕ್ಸೈಡ್ ಬಂದ್ಬಿಟ್ಟು ಸಿಲಿಕಾನ್ ಡೈಆಕ್ಸೈಡ್ ಕನ್ವರ್ಟ್ ಆಗಿ ಕ್ಯಾಲ್ಶಿಯಂ ಸಿಲಿಕಾನ್ ಟ್ರೈಆಕ್ಸೈಡ್ ಸ್ಲ್ಯಾಗ್ ಫಾರ್ಮೇಷನ್ ಕೊಡುತ್ತೆ. ನೆಕ್ಸ್ಟ್ ಕಂಬಸ್ಟನ್ ಝೋನಲ್ಲಿ ಏನಾಗುತ್ತೆ, ಸೊ ದಟ್ ಈಸ್ ಲಾಸ್ಟ್ ಕೆಳಗಡೆ, ಫುಲ್ ಕೆಳಗಡೆ ಕಾರ್ಬನು ಪ್ಲಸ್ ಆಕ್ಸಿಜನ್ ಕಂಬೈನ್ ಆಗಿ ಕಾರ್ಬನ್ ಡೈಆಕ್ಸೈಡ್ ಆಗುತ್ತೆ ಅಲ್ಲಿ ಫಾರ್ಮೇಷನ್. ಇಷ್ಟು ಬರಿಬೇಕು. ಈಗ ಎಕ್ಸ್ಟ್ರಾಕ್ಷನ್ ಆಫ್ ಕಾಪರಿಗೆ ಬರೋಣ. ಐರನ್ ಆಯಿತು, ಕಾಪರಲ್ಲಿ ಬಂದ್ಬಿಟ್ಟು ನಿಮ್ಮದು ಫಸ್ಟ್ ಓರನ್ನು ಏನು ಯೂಸ್ ಮಾಡ್ತೀರಾ, ಓರ್ ಬಂದ್ಬಿಟ್ಟು ಕಾಪರ್ ಪೈರೈಟ್ಸ್ನ ಯೂಸ್ ಮಾಡ್ತೀರಾ, ದಟ್ ಈಸ್ ಕಾಪರು, ಐರನು ಆ್ಯಂಡ್ ಸಲ್ಫರ್ ಇರತಕ್ಕಂಥದ್ದು. ನೆಕ್ಸ್ಟ್ ಕಾನ್ಸಂಟ್ರೇಷನ್ ಮಾಡೋದಕ್ಕೋಸ್ಕರ ಏನು, ಸಲ್ಫೈಡ್ ಓರ್ಸ್ಗೆ ಯಾವ ಮೆಥಡ್ ಯೂಸ್ ಮಾಡೋದು, ಫ್ಲೋಟೇಷನ್ ಮೆಥಡ್, ಅದನ್ನು ಬರೆದಿರೋದು. ನೆಕ್ಸ್ಟ್ ಬಂದ್ಬಿಟ್ಟು ಓರನ್ನು ಮೆಟಲ್ ಆಕ್ಸೈಡಿಗೆ ಕನ್ವರ್ಟ್ ಮಾಡೋದು, ಯಾವುದನ್ನು ಯೂಸ್ ಮಾಡ್ತೀರಾ, ರೋಸ್ಟಿಂಗ್ನ ಯೂಸ್ ಮಾಡ್ತೀರಾ. ಬಟ್ ಇಂಪಾರ್ಟೆಂಟ್ ನೀವು ಒಂದು ಇದರಲ್ಲೇ ಅಪ್ಯಾರಟಸಲ್ಲಿ ಯೂಸ್ ಮಾಡ್ತೀರಾ, ದಟ್ ಈಸ್ ರಿವರ್ಬೇಟರಿ ಫರ್ನೆಸ್. ಈ ರಿವರ್ಬೇಟರಿ ಫರ್ನೆಸ್ಸಲ್ಲಿ ನಿಮ್ಮದು ನೋಡಿ ಈ ಥರ ಇದೆ ನಿಮ್ಮದು ಡಯಾಗ್ರಾಮು. ಸೊ ಫಸ್ಟ್ ಏನು ಬರೀತೀರ, ಒಂದು ಸೆಕ್ಷನ್ ಬರೆದ್ಬಿಡಿ. ಈ ಸೆಕ್ಷನ್ ಒಳಗಡೆ ಏನು, 2 ನೀವು ಕಾಪರ್ ಹೂಪರ್ಸ್ನ ಹಾಕಿ. ಈ ಕಾಪರ್ ಹೂಪರ್ಸ್ನ ಈ ಥರ ಫನಲ್ ಟೈಪ್ ಇರುತ್ತೆ, ಆಯಿತಾ. ಸೊ 2 ನೀವು ಚಾರ್ಜ್ ಹೂಪರ್ಸ್ನ ಹಾಕಿದ್ದೀರಾ. ಚಾರ್ಜ್ ಹೂಪರ್ಸ್ ಹಾಕಿದ್ಮೇಲೆ ಒಂದು ಹ್ಯಾಂಗರ್ಸ್ ಬರೀರಿ ಕೆಳಗಡೆ. ಈ ಹ್ಯಾಂಗರ್ಸ್ನ ಆ್ಯಂಡ್ ಈ ಹೂಪರ್ಸ್ನ ಕನೆಕ್ಟ್ ಮಾಡಾದ್ಮೇಲೆ ಇಲ್ಲಿ ಕೆಳಗಡೆ ನೋಡಿ, ಸೊ ದಟ್ ಈಸ್ ಯೋರ್ ಈ ಬಾಕ್ಸ್ಗಳು ಕಾಣಿಸಿದೆಯಲ್ವಾ. ಸೊ ಇದೇನಾಗಿದೆ, ನಿಮ್ಮದು ಏರ್ ಆ್ಯಂಡ್ ಆಯಿಲ್ ಆಗಿದ್ದಾವೆ. ಸೊ ಏರ್ ಆ್ಯಂಡ್ ಆಯಿಲ್ ಈ ಕಡೆ, ಆ್ಯಂಡ್ ಈ ಕಡೆ ನಿಮ್ಮದು ಮ್ಯಾಗ್ನೆಸೈಟ್ನ ನೀವು ಹಾಕಿದ್ದೀರಾ, ಆಯಿತಾ. ಕೆಳಗಡೆ ನಿಮ್ದು ಏನಾಗಿದೆ, ಸಿಲಿಕಾನ ಹಾಕಿದ್ದೀರಾ. ಸೊ ದಿಸ್ ಇಸ್ ಯುವರ್ ರಿವರ್ಟಿಬ್ರೇಟ್ ಫರ್ನೆಸ್. ಈ ರಿವರ್ಟಿಬ್ರೇಟ್ ಫರ್ನೆಸಲ್ಲಿ ಏನು ಮಾಡ್ತೀರಾ, ನೀವು ರೋಸ್ಟಿಂಗ್ ಮಾಡ್ತೀರಾ. ಡಯಾಗ್ರಾಮ್ ಅಷ್ಟೊಂದು ಕೇಳಲ್ಲ, ಬಟ್ ಸ್ಟಿಲ್ ಇದನ್ನು ನೋಡ್ಕೊಳ್ಳಿ ಸಾಕು. ಸೊ ರೋಸ್ಟಿಂಗ್ ಇನ್ ರಿವರ್ಟಿಬ್ರೇಟ್ ಫರ್ನೆಸಲ್ಲಿ ಏನು ರಿಯಾಕ್ಷನ್ ಆಗುತ್ತೆ, ದಟ್ ಈಸ್ ಇಂಪಾರ್ಟೆಂಟ್. ಸೊ ನಿಮ್ಮದು ಕಾಪರ್ ಪೈರೈಟ್ಸ್ ಏನಿತ್ತು, CuFeS2 ರೋಸ್ಟಿಂಗ್ ಅಂದರೆ ಇನ್ ಪ್ರೆಸೆನ್ಸ್ ಆಫ್ ಆಕ್ಸಿಜನ್ ತೊಗೊಳ್ಳಿ, ನಿಮ್ಗೆ ಏನು ಸಿಗುತ್ತೆ, ಕಾಪರ್ ಸಲ್ಫೈಡ್, ಐರನ್ ಸಲ್ಫೈಡ್, ಕಾಪರ್ ಮ್ಯಾಟೆ ಸಿಗುತ್ತೆ. ಸೊ ದಿಸ್ ಇಸ್ ಏನು, ಇದು ನಿಮ್ಮದು ಮ್ಯಾಟೆ ಆ್ಯಂಡ್ ಸಲ್ಫರ್ ಡೈಆಕ್ಸೈಡ್ ಸಿಗುತ್ತೆ. ಸೊ ಏನಾಗಿತ್ತು ಇವಾಗ, ಸಲ್ಫರು ಪ್ಲಸ್ ಆಕ್ಸಿಜನ್ ಸೇರಿ ಸಲ್ಫರ್ ಡೈಆಕ್ಸೈಡ್ ಆಯಿತು. ಹೇಗಾಗಿತ್ತು ಸಲ್ಫರ್ ಡೈಆಕ್ಸೈಡ್ ಫಾರ್ಮೇಷನ್ ಅದು. ನೆಕ್ಸ್ಟ್ ಮೆಟಲ್ ಆಕ್ಸೈಡ್ ಫಾರ್ಮೇಷನ್ ಆಗಿತ್ತಲ್ಲ, ಅದನ್ನು ಏನು ಮಾಡಬೇಕು ನೀವು, ಮೆಟಲಿಗೆ ಕನ್ವರ್ಟ್ ಮಾಡಬೇಕು, ರೈಟ್. ಸೊ ಮೆಟಲ್ ಆಕ್ಸೈಡ್ ನೋಡಿ ಯಾವ್ದ್ರಲ್ಲಾಗೋದು, ಬೆಸಿಮರ್ ಕನ್ವರ್ಟರಲ್ಲಿ ಆಗೋದು. ಸೊ ಬೆಸಿಮರ್ ಕನ್ವರ್ಟಲ್ಲಿ ಹೇಗಾಗುತ್ತೆ ನೋಡ್ಕೊಂಡು ತಗೋಣ. ಐ ಆಮ್ ರಿಯಲಿ ಸಾರಿ, ಇದರಲ್ಲಿ ಇನ್ನೂ ಪ್ರೋಸೆಸ್ ಇದ್ದಾವೆ. ಸೊ ಇಷ್ಟು ಬೆಸಿಮರ್ ಕನ್ವರ್ಟಲ್ ಆಗುತ್ತೆ. ಮೆಟಲಿಂದ ಮೆಟಲ್ ಆಕ್ಸೈಡ್ ಬಂದ್ಬಿಟ್ಟು ಸೆಲ್ಫ್ ರಿಡಕ್ಷನ್ ಥ್ರೂ ಆಗುತ್ತೆ ಇದು. ಸೊ ಓರಿಂದ ಮೆಟಲ್ ಆಕ್ಸೈಡಲ್ಲಿ ಫಸ್ಟು ರಿವರ್ಟಿಬ್ರೇಟ್ ಫರ್ನೆಸಲ್ಲಿ ಏನಾಗುತ್ತೆ, ಕಾಪರ್ ಸಲ್ಫೈಡ್, ಐರನ್ ಸಲ್ಫೈಡ್ನ ಸಪ್ರೇಟ್ ಮಾಡುತ್ತೆ. ಬೆಸಿಮರ್ ಕನ್ವರ್ಟಲ್ಲಿ ಏನಾಗುತ್ತೆ ಇವಾಗ, ಸೊ ನಿಮ್ಮದು ಐರನ್ ಸಲ್ಫೈಡ್ ಏನಿತ್ತು ಅದು ಆಕ್ಸಿಜನ್ ಜೊತೆ ಕಂಬೈನ್ ಆಗಿ ಐರನ್ ಆಕ್ಸೈಡ್ ಆಗುತ್ತೆ, ಆಯಿತಾ. ಈ ಐರನ್ ಆಕ್ಸೈಡು ಮತ್ತು ನಿಮ್ಮದು ಏನು ಗಾಂಗ್ ಏನಿತ್ತು, ಗಾಂಗ್ ಜೊತೆ ಹಾಗೆ ಸ್ಲ್ಯಾಗ್ ಫಾರ್ಮೇಷನ್ ಆಯಿತು, ಐರನ್ ಆಕ್ಸೈಡ್, ಗೊತ್ತಾಯ್ತಾ. ನೆಕ್ಸ್ಟ್ ಐರನ್ ಸಲ್ಫೈಡ್ ಏನಿತ್ತು ಇನ್ನೊಂದ್ಸತಿ ಇದೇನಾಗುತ್ತೆ ನಿಮ್ಮದು ಮತ್ತೆ ಈ ಕಾಪರ್ ಸಲ್ಫೈಡ್ ಜೊತೆ ಮಿಕ್ಸ್ ಆಗಿ ಕಾಪರ್ ಮ್ಯಾಟೆ ಕೊಡುತ್ತೆ, ಅವಾಗಲೇ ಹೇಳಿದೆ, ಅದನ್ನು ಬರೀರಿ. ನೆಕ್ಸ್ಟ್ ಏನಾಗುತ್ತೆ ನೋಡಿ, ಈ ಕಾಪರ್ ಸಲ್ಫೈಡ್ ಇದೆ, ಇನ್ನು ಕಾಪರ್ ಸಲ್ಫೈಡ್ನು ಮೆಟಲ್ ಆಕ್ಸೈಡಿಗೆ ಕನ್ವರ್ಟ್ ಮಾಡಬೇಕಲ್ವಾ. ಸೊ ಈ ಕಾಪರ್ ಸಲ್ಫೈಡ್ನ ತೊಗೊಳ್ಳಿ, ಆಕ್ಸಿಜನ್ ಜೊತೆ ಕಂಬೈನ್ ಮಾಡಿ ಕಾಪರ್ ಆಕ್ಸೈಡ್ ಮಾಡಿ, ಅಷ್ಟೇ. ಫಸ್ಟ್ ಸ್ಟೆಪ್ ಏನು ನೋಡಿ ನೀವು ನೀಟಾಗಿ, ದಟ್ ಈಸ್ ನಿಮ್ಮದು ಏನು ಕಾಪರ್ ಪೈರೈಟ್ಸ್ನ ತೊಗೊಂಡ್ರಿ, ಆಕ್ಸಿಜನ್ನ ಮಾಡಿದ್ರಿ, ಸಲ್ಫೈಡ್ ಸಪ್ರೇಟ್ ಆಯಿತು. ಸಲ್ಫೈಡ್ ಸಪ್ರೇಟ್ ಆದಮೇಲೆ ಒಂದೊಂದು ಸಲ್ಫೈಡ್ನ ತೊಗೊಳ್ಳಿ, ಐರನ್ ಸಲ್ಫೈಡ್, ಆಕ್ಸಿಜನ್, ಐರನ್ ಆಕ್ಸೈಡ್, ಕಾಪರ್ ಸಲ್ಫೈಡ್, ಆಕ್ಸಿಜನ್, ಕಾಪರ್ ಆಕ್ಸೈಡ್, ಆಯಿತಾ. ಐರನ್ ಸಲ್ಫೈಡ್ ಏನು ಮಾಡ್ತೀನಿ ನಾ ಎಕ್ಸ್ಟ್ರಾ, ಐರನ್ ಸಲ್ಫೈಡ್ ಬಂದ್ಬಿಟ್ಟು ನಿಮ್ಮದು ಗಾಂಗಲ್ಲಿ ಮಿಕ್ಸ್ ಆಗಿ ನಿಂದೇನಾಗ್ಬಿಡುತ್ತೆ, ದಟ್ ಈಸ್ ಸ್ಲ್ಯಾಗ್ ಫಾರ್ಮೇಷನ್ ಮಾಡುತ್ತೆ. ಸೊ ಐರನ್ ಸಲ್ಫೈಡ್ ಏನು ಹೇಳ್ಬೋದು ನೀವು ಇಲ್ಲಿ, ಸೊ ಇಟ್ ಈಸ್ ಯೂಸ್ಡ್ ಆಸ್ ಅ ಫ್ಲಕ್ಸ್. ಇದೇನಿದು ಗಾಂಗ್, ಓಹೋ ಇಲ್ಲಿ. ಸೊ ಐರನ್ ಆಕ್ಸೈಡ್ ಏನಾಗಿದೆ, ಫ್ಲಕ್ಸ್ ಆಗಿ ಯೂಸ್ ಆಗಿದೆ. ದಿಸ್ ಇಸ್ ಯೋರ್ ಗಾಂಗ್ ಆ್ಯಂಡ್ ದಿಸ್ ಇಸ್ ಯೋರ್ ಸ್ಲ್ಯಾಗ್. ಇದೆಲ್ಲಾಗುತ್ತೆ ಬೆಸಿಮರ್ ಕನ್ವರ್ಟಲ್ಲಿ. ನೆಕ್ಸ್ಟ್ ಮೆಟಲ್ ಆಕ್ಸೈಡ್ ಆಯಿತು, ಕಾಪರ್ ಆಕ್ಸೈಡ್ ಆಗಿದೆ. ಇದು ಹೇಗೆ ಕನ್ವರ್ಟ್ ಆಗಬೇಕು ಇವಾಗ ನಿಮ್ಮದು ಮೆಟಲ್ಗೆ, ದಟ್ ಈಸ್ ರಿಡಕ್ಷನ್, ಸೆಲ್ಫ್ ರಿಡಕ್ಷನಿಂದ ಆಗುತ್ತೆ. ದಟ್ ಈಸ್ ಕಾಪರ್ ಆಕ್ಸೈಡ್ದೆ ಮೆಟಲ್ ಆಕ್ಸೈಡ್ ಯಾವುದ್ರ ಜೊತೆ ಕಂಬೈನ್ ಆಗುತ್ತೆ, ಅದರದೇ ಓರ್ ಜೊತೆ, ದಟ್ ಈಸ್ ಕಾಪರ್ ಸಲ್ಫೈಡ್ ಕಂಬೈನ್ ಆದಾಗ ನಿಮಗೆ ಬ್ಲಿಸ್ಟರ್ ಕಾಪರ್ ಸಿಗುತ್ತೆ. ಇಷ್ಟೇ ಆಯಿತಾ ಎಕ್ಸ್ಟ್ರಾಕ್ಷನ್ ಆಫ್ ಕಾಪರ್. ಕ್ಲಿಯರ್. 2 ರಿವರ್ಟಿಬ್ರೇಟ್ ಫರ್ನೆಸಲ್ಲಿ ಆಗೋದು ನಿಮ್ದೇನು, ಸಲ್ಫೈಡ್ ಸಪ್ರೇಟ್ ಆಗುತ್ತೆ. ಬೆಸಿಮರ್ ಕನ್ವರ್ಟಲ್ಲಿ ಏನಾಗುತ್ತೆ, ಒಂದು ಸ್ಲ್ಯಾಗ್ ಫಾರ್ಮೇಷನ್ ಆಯಿತು. ಸ್ಲ್ಯಾಗ್ ಫಾರ್ಮೇಷನ್ ಏನಿಂದ ಆಯಿತು, ಐರನ್ ಸಲ್ಫೈಡಿಂದ ಐರನ್ ಆಕ್ಸೈಡ್ ಕನ್ವರ್ಟ್ ಆಗಿರೋದ್ರಿಂದ. ನೆಕ್ಸ್ಟ್ ಮೆಟಲ್ ಎಲ್ಲಿಂದ ಆಯಿತು ನಿಮ್ಮದು, ಮೆಟಲ್ ಆಕ್ಸೈಡು
ಬೇಕಾಗಿರೋ ಓರಲ್ಲಿ ಇರತಕ್ಕಂಥದ್ದು ಆಕ್ಸಿಜನ್ ಜೊತೆ ಕಂಬೈನ್ ಆಗಿ. ನೆಕ್ಸ್ಟ್ ಲಾಸ್ಟಲ್ಲಿ ರಿಡಕ್ಷನ್ ಪ್ರೊಸೆಸ್ ಯಾವ್ದ್ರಿಂದ ಆಯಿತು? ಸೆಲ್ಫ್ ರಿಡಕ್ಷನ್, ದಟ್ ಈಸ್ ಮೆಟಲ್ ಅದರದೇ ಆಕ್ಸೈಡ್ ಜೊತೆ ಕಂಬೈನ್ ಆಗಿ. ಕ್ಲಿಯರ್? ಓಕೆ. ನೆಕ್ಸ್ಟ್ ಯೂಸಸ್ ಏನಾಗುತ್ತೆ? ಕಾಪರ್ನ ವೈರ್ಸಲ್ಲಿ ಯೂಸ್ ಮಾಡ್ತಾರೆ ಎಲೆಕ್ಟ್ರಿಕಲ್ ಇಂಡಸ್ಟ್ರಿಯಲ್ಗೋಸ್ಕರ, ದಟ್ ಈಸ್ ಫಾರ್ ವಾಟರ್ ಆ್ಯಂಡ್ ಸ್ಟೀಮ್ ಪೈಪ್ಸಲ್ಲಿ ಬೇಸಿಕಲಿ. ಇದನ್ನು ಬರೀರಿ. ಎಲ್ಲಿ ಯೂಸ್ ಮಾಡ್ತೀರಾ? ಅಲಾಯ್ಸ್ಗಳಲ್ಲಿ ಯೂಸ್ ಮಾಡ್ತೀರಾ. ಆ್ಯಂಡ್ ನೆಕ್ಸ್ಟ್ ಬ್ರಾಸ್ ಫಾರ್ಮೇಷನ್, ಅದೇ ಅಲಾಯ್ಸ್ ಯಾವ್ಯಾವು? ಬ್ರಾನ್ಸ್ ಫಾರ್ಮೇಷನ್, ಕಾಯಿನೇಜ್ ಅಲಾಯ್, ಇದನ್ನು ಆಯಿತಾ. ಸೊ ಕಾಪರ್ನ ಏನು ಮಾಡ್ತಿದ್ರಿ ಹೇಳಿ? ಜಿಂಕ್ ಜೊತೆ ಮಿಕ್ಸ್ ಮಾಡಿದಾಗ ಬ್ರಾಸ್ ಸಿಗುತ್ತೆ, ಟಿನ್ ಜೊತೆ ಮಿಕ್ಸ್ ಮಾಡಿದಾಗ ಬ್ರಾನ್ ಸಿಗುತ್ತೆ. ಇದೇ ಕಾಪರ್ನ ನೀವು ನಿಕ್ಕಲ್ ಜೊತೆ ಮಿಕ್ಸ್ ಆಗಿದಾಗ ಕಾಯಿನೇಜ್ ಅಲಾಯ್ ಸಿಗುತ್ತೆ. ಇಷ್ಟು ಗೊತ್ತಿರಬೇಕು. ಈಗ ಬರೋಣ ಕ್ವಶನ್ ಏನು ಕೇಳಿದೆ, 2018 ಕ್ವಶನ್ ಬಂದಿರೋದು ನಿಮ್ಮದು. ದಟ್ ಈಸ್ ಪ್ರೊಸೆಸ್ ಆಫ್ ಒಪ್ಟೈನಿಂಗ್ ಕಾಪರ್ ಬ್ಲಿಸ್ಟರ್ ಫ್ರಮ್ ಕಾಪರ್ ಮ್ಯಾಟೆ. ಕಾಪರ್ ಬ್ಲಿಸ್ಟರ್ನ ಹೇಗೆ ಒಪ್ಟೈನ್ ಮಾಡ್ತೀರಾ? ದಟ್ ಈಸ್ ಸೆಲ್ಫ್ ರಿಡಕ್ಷನ್ವರೆಗೂ ಮಾಡಬೇಕಾಗಿದೆ, ರೈಟ್? ಸೊ ಸೆಲ್ಫ್ ರಿಡಕ್ಷನ್ ಲಾಸ್ಟ್ ಪ್ರೊಸೆಸ್. ಫಸ್ಟ್ ಏನಾಯ್ತು ನಿಮ್ಮದು? ಐರನ್ ಸಲ್ಫೈಡ್ ಸಿಕ್ತು. ಐರನ್ ಸಲ್ಫೈಡ್ನ ಆಕ್ಸಿಜನ್ ಜೊತೆ ಕಂಬೈನ್ ಮಾಡಿ ಐರನ್ ಆಕ್ಸೈಡ್ನ ಕೊಟ್ರಿ. ನೆಕ್ಸ್ಟ್ ಕಾಪರ್ ಸಲ್ಫೈಡ್ ಸಿಕ್ಕಿತ್ತು. ಕಾಪರ್ ಸಲ್ಫೈಡ್ನ ಆಕ್ಸಿಜನ್ ಜೊತೆ ಕಂಬೈನ್ ಮಾಡಿ ಕಾಪರ್ ಆಕ್ಸೈಡ್ನ ತೊಗೊಂಡ್ರಿ. ಈಗ ಈ ಕಾಪರ್ ಆಕ್ಸೈಡ್ನ ತೊಗೊಂಡು ಅದರದೇ ಓರ್ ಜೊತೆ ಮಿಕ್ಸ್ ಮಾಡಿದ್ರಿ, ಬ್ಲಿಸ್ಟರ್ ಕಾಪರ್ ಸಿಕ್ತು. ಈ ಐರನ್ ಆಕ್ಸೈಡ್ನ ನೀವು ಗಾಂಗ್ ಜೊತೆ ಮಿಕ್ಸ್ ಮಾಡಿ ಸ್ಲ್ಯಾಗ್ ಸಿಕ್ತು. ಕ್ಲಿಯರ್? ಯೂಸಸ್? ಓಕೆ. ನೆಕ್ಸ್ಟ್ ಬಂದ್ಬಿಟ್ಟು ಎಕ್ಸ್ಟ್ರಾಕ್ಷನ್ ಆಫ್ ಜಿಂಕ್. ಸೊ ಜಿಂಕ್ನ ಹೇಗೆ ಎಕ್ಸ್ಟ್ರಾಕ್ಟ್ ಮಾಡ್ತೀರಾ? ಓರ್ ಯಾವ್ದು ಯೂಸ್ ಮಾಡೋದು? ಜಿಂಕ್ ಬ್ಲೆಂಡ್, ದಟ್ ಈಸ್ ZnS ಸಲ್ಫೈಡ್ ಓರ್. ಸೊ ಕಾನ್ಸಂಟ್ರೇಷನ್ ಆಬ್ವಿಯಸ್ಲಿ ಫ್ರೋತ್ ಫ್ಲೋಟೇಷನ್ ಮೆಥಡ್. ಕ್ಲಿಯರ್? ಓರಿಂದ ಮೆಟಲ್ಗೆ ಯಾವ್ದರಿಂದ ಕನ್ವರ್ಟ್ ಮಾಡ್ತೀರಾ? ಸೇಮ್ ರೋಸ್ಟಿಂಗ್ ವಿಚ್ ವಾಸ್ ದೇರ್ ಫಾರ್ ಕಾಪರ್ ಜಿಂಕ್ದು ಸಿಮಿಲರ್ ಆಗಿರುತ್ತೆ ನೋಡಿ. ರಿವರ್ಟಿಬ್ರೇಟ್ ಫರ್ನೆಸಲ್ಲೇ ಜಿಂಕ್ ಸಲ್ಫೈಡ್ನ ತೊಗೊತೀರಾ, ಆಕ್ಸಿಜನ್ ಜೊತೆ ಕಂಬೈನ್ ಮಾಡ್ತೀರಾ, ಜಿಂಕ್ ಆಕ್ಸೈಡ್ ಸಿಗ್ತಾ, ರೈಟ್? ಆ್ಯಂಡ್ ಜಿಂಕ್ ಸಲ್ಫೈಡ್ ತೊಗೊತೀರಾ, ಇನ್ನೊಂದು ಆಕ್ಸಿಜನ್ ಜೊತೆ ಕಂಬೈನ್ ಆಗಿ ZnSO4 ಆಗತ್ತಾ? ಓಕೆ. ನೆಕ್ಸ್ಟ್ ಈ ಮೆಟಲ್ ಆಕ್ಸೈಡ್ ಏನು ಸಿಕ್ಕಿತ್ತು? ಜಿಂಕ್ ಆಕ್ಸೈಡ್, ಅದನ್ನು ಮೆಟಲಿಗೆ ಕನ್ವರ್ಟ್ ಮಾಡಬೇಕು. ಯಾವ ಪ್ರೊಸೆಸ್ಸಲ್ಲಿ? ಸ್ಮೆಲ್ಟಿಂಗ್ ಮಾಡ್ತೀರಾ ಯೂಸಿಂಗ್ ಕಾರ್ಬನ್. ಸೊ ಜಿಂಕ್ ಆಕ್ಸೈಡ್ ತೊಗೊಂಡ್ರಿ, ಕಾರ್ಬನ್ ಯೂಸ್ ಮಾಡಿದ್ರಿ, ಜಿಂಕ್ ಆ್ಯಂಡ್ ಕಾರ್ಬನ್ ಮೊನಾಕ್ಸೈಡ್ ರಿಲೀಸ್ ಆಯಿತು. ನೆಕ್ಸ್ಟ್ ರಿಫೈನಿಂಗ್ ಯಾವ ಥರ ಮಾಡ್ತೀರಾ? ಎಲೆಕ್ಟ್ರೋಲೈಟಿಕ್ ರಿಫೈನಿಂಗ್. ಎಲೆಕ್ಟ್ರೋಲೈಟಿಕ್ ರಿಫೈನಲ್ಲಿ ಹೇಗೆ ಮಾಡ್ತೀರಾ? ಒಂದು ಆ್ಯನೋಡು, ಕ್ಯಾಥೋಡು, ಎಲೆಕ್ಟ್ರೋಲೈಟು. ಆ್ಯನೋಡಲ್ಲಿ ಇಂಪ್ಯೂರು, ಕ್ಯಾಥೋಡಲ್ಲಿ ಪ್ಯೂರು. ನಿಮ್ಮದು ಎಲೆಕ್ಟ್ರೋಲೈಟ್ ಏನು ಇಲ್ಲಿ ಮಾಡಿದ್ರಲ್ಲ ನೀವು, ZnSO4, ಇದೇ ಎಲೆಕ್ಟ್ರೋಲೈಟ್ ತೊಗೊಳೋದು. ಕ್ಲಿಯರ್? ಸೊ ಯೂಸಸ್ ಬಂದ್ಬಿಟ್ಟು ಫಾರ್ ಗ್ಯಾಲ್ವನೈಸಿಂಗ್ ಐರನ್. ಸೊ ಐರನ್ದು ರಸ್ಟಿಂಗ್ ಆಗದಲ್ಲಿರೋಕ್ಕೆ ನೋಡೋಕ್ಕೆ ಗ್ಯಾಲ್ವನೈಸೇಷನ್ ಒಂದು ಮೆಥಡ್ ಅಲ್ವಾ? ಸೊ ಇದರಲ್ಲಿ ಯೂಸ್ ಮಾಡ್ತೀರಾ. ಲಾರ್ಜ್ ಬ್ಯಾಟ್ರೀಸಲ್ಲಿ ಯೂಸ್ ಮಾಡ್ತೀರಾ ಇದನ್ನು. ಸೊ ಅಲಾಯ್ ಫಾರ್ಮೇಷನ್ಗೋಸ್ಕರ. ಅದು ಅಲಾಯ್ ಯಾವ್ಯಾವು? ಬ್ರಾಸ್, ಜರ್ಮನ್ ಸಿಲ್ವರ್ ಫಾರ್ಮೇಷನ್ಗೋಸ್ಕರ. ಆ್ಯಂಡ್ ಜಿಂಕ್ ಡಸ್ಟ್ ಏನಾಗಿರುತ್ತೆ? ಒಂದು ರೆಡ್ಯೂಸಿಂಗ್ ಏಜೆಂಟ್ ಆಗಿ ಯೂಸ್ ಆಗುತ್ತೆ. ಕ್ಲಿಯರ್? ಸೊ ರೆಡ್ಯೂಸಿಂಗ್ ಏಜೆಂಟ್ ಬಂದ್ಬಿಟ್ಟು ಅಲಾಯ್ ಫಾರ್ಮೇಷನಲ್ಲಿ ಬಂದ್ಬಿಟ್ಟು ಬ್ಯಾಟ್ರೀಸ್, ಆ್ಯಂಡ್ ದೆನ್ ಇದು ಗ್ಯಾಲ್ವನೈಸೇಷನ್ಗೂ ಪ್ರೊಸೆಸ್ಗೆ. ಓಕೆ. ಸೊ ಕ್ವಶನ್ ಏನು ಕೇಳಿದ ನೋಡಿ, ಐರನ್ ಸ್ಕ್ರಾಪ್ಸ್ ಆರ್ ಅಡ್ವೈಸಬಲ್ ಆ್ಯಂಡ್ ಅಡ್ವಾಂಟೇಜ್ ಇನ್ ಇಸ್ ದ್ಯಾನ್ ಜಿಂಕ್ ಸ್ಕ್ರಾಪ್ಸ್ ಫಾರ್ ರೆಡ್ಯೂಸಿಂಗ್ ದ ಲೋ ಗ್ರೇಡ್ ಕಾಪರ್ ಓರ್ಸ್. ಸೊ ಕಾಪರ್ನ ರೆಡ್ಯೂಸ್ ಮಾಡೋದಕ್ಕೋಸ್ಕರ ನಿಮಗೆ ಐರನ್ ಸ್ಕ್ರಾಪ್ಸ್ನ ಈಸಿಲಿ ಯೂಸ್ ಮಾಡ್ಕೊಳ್ಳಿ ದ್ಯಾನ್ ಜಿಂಕ್ ಸ್ಕ್ರಾಪ್ಸ್. ಏನಕ್ಕಾಗಿರ್ಬೋದು? ಆಬ್ವಿಯಸ್ಲಿ ಕಾಸ್ಟ್. ಸೊ ಏನಾಗಿದೆ? ಜಿಂಕ್ ಸ್ಕ್ರಾಪ್ಸ್ದು ಕಾಸ್ಟ್ ಏನಾಗಿರುತ್ತೆ? ಸೊ ಇದು ಜಾಸ್ತಿ ಇರುತ್ತೆ ದ್ಯಾನ್ ಐರನ್ ಸ್ಕ್ರಾಪ್ಸ್. ಅದಕ್ಕೋಸ್ಕರ ಐರನ್ ಸ್ಕ್ರಾಪ್ಸ್ನ ನೀವು ಪ್ರಿಫರ್ ಮಾಡ್ತೀರಾ. ಏನು ಬರೀಬೇಕಾಗಿತ್ತು? ಜಿಂಕ್ ಮೆಟಲ್ ಈಸ್ ಕಾಸ್ಟ್ಲಿಯರ್ ದ್ಯಾನ್ ಐರನ್, ಅಥವಾ ಪ್ಯಾಸಿವ್ ವಾಯ್ಸ್ ಐರನ್ ಆರ್ ಚೀಪರ್ ದ್ಯಾನ್ ಜಿಂಕ್ ಸ್ಕ್ರಾಪ್ಸ್ ಅಷ್ಟೇ. ಲಾಸ್ಟ್ ಎಕ್ಸ್ಟ್ರಾಕ್ಷನ್ ಆಫ್ ಅಲ್ಯೂಮಿನಿಯಂ. ಸೊ ಅಲ್ಯೂಮಿನಿಯಮ್ ಹೇಗೆ ಎಕ್ಸ್ಟ್ರಾಕ್ಟ್ ಮಾಡ್ತೀರಾ? ಹಾಲ್ ಹೆರಾಲ್ಡ್ ಪ್ರೋಸೆಸ್ಸಿಂದ. ಸೊ ಈ ಹಾಲ್ ಹೆರಾಲ್ಡ್ ಪ್ರೋಸೆಸ್ಸಲ್ಲಿ ಹೇಗೆ ಮಾಡ್ತೀವಿ ನೋಡಿ. ಓರ್ ಯಾವ್ದು ಯೂಸ್ ಮಾಡ್ತೀರಾ? ಬಾಕ್ಸೈಡ್ನ, ದಟ್ ಈಸ್ Al2O3 ಹೈಡ್ರೇಟೆಡ್ ಫಾರ್ಮ್. ಹೈಡ್ರೇಟೆಡ್ ಫಾರ್ಮ್ ಇದೆ. ಇಂಪ್ಯೂರಿಟಿ ಏನೇನಿದೆ ನೋಡಿ? ಸಿಲಿಕಾನ್ ಆಕ್ಸೈಡ್, ಐರನ್ ಆಕ್ಸೈಡ್ ಆ್ಯಂಡ್ ಟೈಟೇನಿಯಂ ಆಕ್ಸೈಡ್ ಇದೆ ಇಂಪ್ಯೂರಿಟಿ. ಯಾವ ಕಾನ್ಸಂಟ್ರೇಷನ್ ಯೂಸ್ ಮಾಡಿದ್ದೀರಿ? ಕಾನ್ಸಂಟ್ರೇಷನ್ ಮೆಥಡು ವೆರಿ ಇಂಪಾರ್ಟೆಂಟ್. ಬೇಯರ್ಸ್ ಕಾನ್ಸಂಟ್ರೇಷನ್ ಮೆಥಡ್. ಅವಾಗಲೇ ರಿಯಾಕ್ಷನ್ ನೋಡಿದ್ರಿ, ಅದೇ ರಿಯಾಕ್ಷನ್ನ ಬರೀರಿ ನೀವು ಇಲ್ಲಿ, ಆಯಿತಾ? ಅಲ್ಯೂಮಿನಿಯಂ ಟ್ರೈಹೈಡ್ರಾಕ್ಸೈಡ್ ಈ ಕಡೆ ಬರುತ್ತಿದ್ದು, ಈಚೆ ಕಡೆ ಇದ್ರ ಬರತ್ತಕ್ಕ. ಆ್ಯಂಡ್ ಇದಾದಮೇಲೆ ಓರಿಂದ ಮೆಟಲ್ ಆಕ್ಸೈಡ್ನ ಕನ್ವರ್ಟ್ ಮಾಡಬೇಕು. ಸೊ ಯಾವ ಮೆಥಡ್ ಯೂಸ್ ಮಾಡ್ತೀರಾ? ಕ್ಯಾಲ್ಸಿನೇಷನ್, ದಟ್ ಈಸ್ ವಿತೌಟ್ ಏರ್. ಸೊ ಅಲ್ಯೂಮಿನಿಯಂ ಟ್ರೈಹೈಡ್ರಾಕ್ಸೈಡ್ನ ಯೂಸ್ ಮಾಡ್ತೀರಾ. ಹೈ ಟೆಂಪರೇಚರಲ್ಲಿ ಅಲ್ಯೂಮಿನಾ ಸಿಗುತ್ತೆ ಪ್ಲಸ್ 3H2O. ಈ ಅಲ್ಯೂಮಿನಾನ ಏನು ಮಾಡಬೇಕು ಇವಾಗ? ಮೆಟಲಿಕ್, ಪ್ಯೂರ್ ಮೆಟಲಿಕ್ ತರಬೇಕು. ದಟ್ ಈಸ್ ರಿಡಕ್ಷನ್ ಮಾಡಬೇಕು. ರಿಡಕ್ಷನಿಗೆ ಯಾವ ಪ್ರೊಸೆಸ್ಸು ನೀವು ಯೂಸ್ ಮಾಡೋದು? ದಟ್ ಈಸ್ ಹಾಲ್ ಹೆರಾಲ್ಡ್ ಎಲೆಕ್ಟ್ರಾಲಿಸಿಸ್. ಎಲೆಕ್ಟ್ರೋಲೈಸಿಸ್ ಮೆಥಡ್ ಇತ್ತಲ್ವಾ, ಅದೇ ಮೆಥಡ್ ಏನು? ಹಾಲ್ ಹೆರಾಲ್ಡ್. ಇದರಲ್ಲಿ ಏನು ಮಾಡ್ತೀರಾ? ಆ್ಯನೋಡ್, ಕ್ಯಾಥೋಡ್, ಎಲೆಕ್ಟ್ರೋಲೈಟ್ನ ಯೂಸ್ ಮಾಡ್ತೀರಾ. ಆ್ಯನೋಡಲ್ಲಿ ಏನು ಹಾಕ್ತೀರಾ ನೀವು? ಕಾರ್ಬನ್ ರಾಡ್ ಹಾಕ್ತೀರಾ, ಗ್ರಾಫೈಟ್ ನೋಡಿ. ಸೊ ದಿಸ್ ಈಸ್ ಯುವರ್ ಆ್ಯನೋಡ್. ಸೊ ಏನು ಹಾಕಿದ್ದೀರಾ? ಕಾರ್ಬನ್ ರಾಡ್ ಹಾಕಿದ್ದೀರಾ, ಗ್ರಾಫೈಟ್ನ ಯೂಸ್ ಮಾಡಿದ್ದೀರಾ. ಕ್ಯಾಥೋಡಲ್ಲಿ ಗ್ಯಾಸ್ ಕಾರ್ಬನ್ ಲೈನಿಂಗ್ನ ಯೂಸ್ ಮಾಡ್ತೀರಾ. ಸೊ ದ ಕ್ಯಾಥೋಡ್ ಈಸ್ ಗ್ಯಾಸ್ ಕಾರ್ಬನ್ ಲೈನ್. ನೆಕ್ಸ್ಟ್ ಬಂದ್ಬಿಟ್ಟು ನಿಮ್ಮದು
ಎಲೆಕ್ಟ್ರೋಲೈಟು ದಟ್ ಈಸ್ ಕ್ರಯೋಲೈಟು ಆ್ಯಂಡ್ ಪ್ಯೂರ್ ಬಾಕ್ಸೈಟ್ ಇವ್ರದ್ದು ಮಿಕ್ಸ್ಚರ್ನ ಏನು ಹೇಳ್ತೀರಾ ನೀವು ಎಲೆಕ್ಟ್ರೋಲೈಟಲ್ಲಿ ಯೂಸ್ ಮಾಡಿದ್ದೀರಾ. ಇದನ್ನೇ ಬರಿಬೇಕಾಗಿದೆ ನೋಡಿ. ಕೆಳಗಡೆ ಮೋಲ್ಟ್ ಅಲ್ಯೂಮಿನಾ ಸಿಕ್ಕಿದೆ, ಅಲ್ಯೂಮಿನಾ ಈಚೆ ಬರ್ತಿದೆ. ಈ ಕಡೆ ಗ್ರಾಫೈಟ್ ರಾಡ್ನ ಯೂಸ್ ಮಾಡಿದ್ದೀರಾ, ಕಾಪರ್ ಕ್ಲ್ಯಾಂಪ್ನ ಯೂಸ್ ಮಾಡಿದ್ದೀರಾ, ಆ್ಯಂಡ್ ಈ ಕಡೆ ಏನು ಮಾಡಿದ್ದೀರಾ ನೀವು ಕಾರ್ಬನ್ ಲೈನಿಂಗ್ ಹಾಕಿರೋದು ಒಂದು ಆ್ಯನೋಡ್ನ ಯೂಸ್ ಮಾಡಿದ್ದೀರಾ. ದಿಸ್ ಇಸ್ ಯೋರ್ ಆ್ಯನೋಡ್ ಅಂತೀನಿ, ಕ್ಯಾಥೋಡ್. ಸೊ ದಿಸ್ ಇಸ್ ಯೋರ್ ಕ್ಯಾಥೋಡ್. ಈ ಕಡೆ ಬಂದ್ಬಿಟ್ಟು ಗ್ರಾಫೈಟ್ ಆ್ಯನೋಡ್. ಇಷ್ಟು ಬರಿಬೇಕು ಆಯಿತಾ. ಸೊ ದಿಸ್ ಡಯಾಗ್ರಾಮ್ ಈಸ್ ಇಂಪಾರ್ಟೆಂಟ್. ಡಯಾಗ್ರಾಮ್ನ ನೀಟಾಗಿ ನೋಡ್ಕೊಳ್ಳಿ. ಈಗ ರಿಯಾಕ್ಷನ್ ಏನಾಗುತ್ತೆ ನೋಡಿ. ರಿಯಾಕ್ಷನ್ ಬರ್ದಿಲ್ಲ ನಾನು. ರಿಯಾಕ್ಷನ್ ನೋಡಿ, ಸೆಲ್ ರಿಯಾಕ್ಷನಲ್ಲಿ ಯಾವ ಥರ ಆಗುತ್ತೆ. ಸೊ ನಿಮ್ಮದು ಕ್ರಯೋಲೈಟ್ ಏನಿತ್ತು, ಕ್ರಯೋಲೈಟು ಡಿಫರ್ ಆಗುತ್ತೆ. ದಟ್ ಈಸ್ ಸೋಡಿಯಂ ಫ್ಲೂರೈಡು ಆ್ಯಂಡ್ ಅಲ್ಯೂಮಿನಿಯಂ ಫ್ಲೂರೈಡಲ್ಲಿ. ಸೋಡಿಯಂ ಫ್ಲೂರೈಡ್, ಅಲ್ಯೂಮಿನಿಯಂ ಫ್ಲೂರೈಡ್. ಸೊ ಇದಾದಮೇಲೆ ಅಲ್ಯೂಮಿನಿಯಂ ಫ್ಲೂರೈಡ್ನ ಮತ್ತೆ ಸಪ್ರೇಟ್ ಮಾಡ್ಬೋದು, Al3+ ಆ್ಯಂಡ್ 3F-. ಸೊ ಕ್ಯಾಥೋಡಲ್ಲಿ ಏನಾಗುತ್ತೆ ನೋಡಿ, ಕ್ಯಾಥೋಡಲ್ಲಿ ಯಾವಾಗಲೂ ಆಗೋದು ರಿಡಕ್ಷನ್. ಇಲ್ಲಿ ಕ್ಯಾಥೋಡಲ್ಲಿ ರಿಡಕ್ಷನ್, ಆ್ಯನೋಡಲ್ಲಿ ಆಕ್ಸಿಡೇಷನ್ ಆಗ್ತಿದೆ ಆಯಿತಾ. ರಿಮೂವಲ್ ಆಫ್ ಎಲೆಕ್ಟ್ರಾನ್, ಅಡಿಷನ್ ಆಫ್ ಎಲೆಕ್ಟ್ರಾನ್ ಮಾಡಿ ಆ್ಯಂಡ್ ನಿಮ್ಮದು ಸಿಗ್ತಾ ಹೋಗುತ್ತೆ. ಆ್ಯನೋಡಲ್ಲಿ ಏನು ಮಾಡ್ತೀರಾ, ಫ್ಲೂರೈಡ್ ತೊಗೊಳ್ತೀರಾ. ಕ್ಯಾಥೋಡಲ್ಲಿ ಅಲ್ಯೂಮಿನಿಯಂ, ಯಾಕಂದರೆ ಅಲ್ಯೂಮಿನಿಯಂ ನಮಗೆ ಸಿಗ್ಬೇಕು ತಾನೆ. ಅಲ್ಯೂಮಿನಿಯಂ Al3+ ಇಲ್ಲಿರೋದನ್ನ ಆಬ್ವಿಯಸ್ಲಿ ನೀವೇನು ಮಾಡಬೇಕು, ರಿಡ್ಯೂಸ್ ಮಾಡಬೇಕು. ಇದೇ ನೀವು ಸೆಲ್ ರಿಯಾಕ್ಷನಲ್ಲಿ ಬರಿತೀರಾ. ಯೂಸಸ್ ಬಂದ್ಬಿಟ್ಟು ಏನು ಬರಿತೀರಾ ನೋಡಿ. ಅಲ್ಯೂಮಿನಿಯಂ ಫಾಯಿಲ್ಸ್ ಆರ್ ಯೂಸ್ಡ್ ಆಸ್ ವ್ರಾಪರ್ಸ್ ಫಾರ್ ಫುಡ್ ಮೆಟೀರಿಯಲ್ಸ್. ಫುಡ್ ಸ್ಟಫ್ನೆಲ್ಲ ವ್ರಾಪ್ ಮಾಡ್ತಿರಲ್ಲ ಮನೇಲಿ, ಇಂಪಾರ್ಟೆಂಟ್ ಅಪ್ಲಿಕೇಶನ್ ನೆನಪು ಬೇಗ ಇರುತ್ತೆ. ಫೈನ್ ಡಸ್ಟ್ ಆಫ್ ಮೆಟಲ್ ಈಸ್ ಯೂಸ್ಡ್ ಇನ್ ಪೇಂಟು, ಲ್ಯಾಕ್ವರ್ಸಲ್ಲಿ ಯೂಸ್ ಮಾಡ್ತೀರಾ. ನೆಕ್ಸ್ಟ್ ಇದು ಹೈಲಿ ರಿಯಾಕ್ಟಿವ್ ಆಗಿರೋದ್ರಿಂದ ಇದನ್ನು ಬೇರೆ ಮೆಟಲ್ನ ಎಕ್ಸ್ಟ್ರಾಕ್ಷನಲ್ಲಿ ಕೂಡ ಯೂಸ್ ಮಾಡ್ತೀರಾ. ದಟ್ ಈಸ್ ಕ್ರೋಮಿಯಮ್ ಆ್ಯಂಡ್ ಮ್ಯಾಂಗನೀಸಲ್ಲಿ. ಆ್ಯಂಡ್ ವೈಯರ್ಸ್, ಅಲ್ಯೂಮಿನಿಯಂ ವೈಯರ್ಸ್ನ ನೀವು ಎಲೆಕ್ಟ್ರಿಕಲ್ ಕಂಡಕ್ಟರ್ಸಲ್ಲಿ ಕೂಡ ಯೂಸ್ ಮಾಡ್ತೀರಾ. ಆ್ಯಂಡ್ ಅಲ್ಯೂಮಿನಿಯಂ ಕಂಟೈನಿಂಗ್ ಅಲಾಯ್ಸ್ನು ಕೂಡ ಯೂಸ್ ಮಾಡ್ತೀರಾ ಅಷ್ಟೇ. 2022, 2019, 2017, 2016 ಆ್ಯಂಡ್ 2016 ಮತ್ತು ಇನ್ನೊಂದೇನು ಪೇಪರ್ ಇತ್ತು ಅದರಲ್ಲೂ ಕೂಡ ಎಲ್ಲದರಲ್ಲೂ ಕ್ವಶನ್ ಕೇಳಿರೋದು ನೋಡಿ, ಹಾಲ್ ಹೆರಾಲ್ಡ್ ಪ್ರೋಸೆಸ್ದು. ಸೊ ಹೇಗೆ ಅಲ್ಯೂಮಿನಿಯಂನ ಎಕ್ಸ್ಟ್ರಾಕ್ಟ್ ಮಾಡ್ತೀರಾ, ಹಾಲ್ ಹೆರಾಲ್ಡ್ ಪ್ರೋಸೆಸ್ಸಿಂದ ವೆರಿ ಇಂಪಾರ್ಟೆಂಟ್. ಓವರ್ ಆಲ್ ರಿಯಾಕ್ಷನ್ಸ್ ಬರೀರಿ, ಏನು ಸೆಲ್ ರಿಯಾಕ್ಷನಲ್ಲಿ ಆಗುತ್ತೆ, ಕ್ರಯೋಲೈಟ್ದು ರೋಲ್ ಏನು, ಆನ್ ವಿಚ್ ಎಲೆಕ್ಟ್ರೋಡ್ ಅಲ್ಯೂಮಿನಿಯಂ ಮೆಟಲ್ ಡೆಪಾಸಿಟ್, ಅಲ್ಯೂಮಿನಿಯಂ ಮೆಟಲ್ ಯಾವ ಎಲೆಕ್ಟ್ರೋಡ್ ಮೇಲೆ ಡೆಪಾಸಿಟ್ ಆಗುತ್ತೆ, ಓವರ್ ಆಲ್ ಸೆಲ್ ರಿಯಾಕ್ಷನ್, ಅಗೇನ್ ರೋಲ್ ಆಫ್ ಕ್ರಯೋಲೈಟು, ಎಕ್ಸ್ಟ್ರಾಕ್ಷನ್ ಆಫ್ ಅಲ್ಯೂಮಿನಿಯಂ, ನೀಟ್ ಲೇಬಲ್ ಡಯಾಗ್ರಾಮ್ ಅದ್ರದ್ದು ಬರೀಬೇಕು. ಓವರ್ ಆಲ್ ಸೆಲ್ ರಿಯಾಕ್ಷನ್ಸು, ಯಾವ ಎಲೆಕ್ಟ್ರೋಡ್ ಆಕ್ಸಿಜನ್ ಗ್ಯಾಸ್ ಲಿಬರೇಟ್ ಆಗುತ್ತೆ. ನೆಕ್ಸ್ಟ್ ಸೇಮ್ ಕಂಪೋಸಿಷನ್ ಆಫ್ ಎಲೆಕ್ಟ್ರೋಲೈಟು, ಏನಾಗಿರೋದು ಎಲೆಕ್ಟ್ರೋಲೈಟಲ್ಲಿ, ಓವರ್ ಆಲ್ ಸೆಲ್ ರಿಯಾಕ್ಷನು, ರೋಲ್ ಆಫ್ ಕ್ರಯೋಲೈಟು, ಅಗೇನ್ ನೀಟ್ ಲೇಬಲ್ ಡಯಾಗ್ರಾಮ್, ಅಗೇನ್ ಹಾಲ್ ಹೆರಾಲ್ಡ್ ಪ್ರೋಸೆಸ್ದು ಸೆಲ್ ರಿಯಾಕ್ಷನ್ ಬರೆದಿದ್ದೇನೆ. ಐ ಹೋಪ್ ನಿಮಗೆ ಇಂಪಾರ್ಟೆಂಟ್ ಕ್ವಶನ್ಸ್ ಏನಿದೆ ಅರ್ಥ ಆಗಿದ್ದಾವೆ. ಆ್ಯಂಡ್ ನೀವು ಬೇಕಾದ್ರೆ ಎಕ್ಸ್ಟ್ರಾ ಇದು ಇನ್ಫಾರ್ಮೇಷನ್ನ ಕಲೆಕ್ಟ್ ಮಾಡ್ಕೊಂಬಿಟ್ಟು ನೀವು ಆನ್ಸರ್ಸ್ನ ಇನ್ನೂ ಚೆನ್ನಾಗಿ ನೀವು ಪ್ರೆಸೆಂಟ್ ಮಾಡ್ಬೋದು. ಐ ಹೋಪ್ ನೀವು ಇದನ್ನು ಪ್ರಾಕ್ಟೀಸ್ ಮಾಡ್ತೀರಾ. ಇದೇ ಕ್ವಶನ್ಸ್ನ ಹಾಲ್ ಹೆರಾಲ್ಡ್ ಪ್ರೋಸೆಸ್ ಅಂತೂ ಬಿಡಲೇಬೇಡಿ. ಸೊ ಆಲ್ ದ ಬೆಸ್ಟ್, practice well. Thank you.